सदा बालरूपापि विघ्नाद्रिहन्त्री महादन्तिवक्त्रापि पञ्चास्य मान्या विधीन्द्रादिमृग्या गणेशाभिधामे विधत्तां श्रियं कापि कल्याणमूर्तिः सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां वन्दे ಗುರುಪರಂಪರಾಂ. ಗೀತಾ ಧ್ಯಾನ ಶ್ಲೋಕಗಳನ್ನು ಅರ್ಥ ಮಾಡ್ಕೊಳ್ಳೋಣ ಇವತ್ತು. ಅದನ್ನು ಪ್ರಾರಂಭ ಮಾಡೋಕೆ ಮುಂಚೆ ಭಗವದ್ಗೀತೆ ಪಾರಾಯಣದಿಂದ ಅಥವಾ ಗೀತೆಯನ್ನು ಓದೋದ್ರಿಂದ ಶ್ರವಣ ಮಾಡೋದ್ರಿಂದ ಏನು ನಮಗೆ ಉಪಯೋಗ ಅನ್ನೋದಕ್ಕೆ ಒಂದು ಶ್ಲೋಕದ ಮುಖಾಂತರ, ಗೀತಾ ಮಾಹಾತ್ಮ್ಯ ಅಂತಾನೆ ಹೇಳ್ಬೋದು ಇದನ್ನು, ಆ ಶ್ಲೋಕದ ಮುಖಾಂತರ ಇವತ್ತು ಪ್ರಾರಂಭ ಮಾಡೋಣ. ಯಾರಾದರೂ ಒಬ್ಬರು ಅನ್ಮ್ಯೂಟ್ ಮಾಡ್ಕೊಂಡು ನಾನು ಆ ಶ್ಲೋಕ ಹೇಳ್ಕೊಡ್ತೀನಿ, ನೀವು ರಿಪೀಟ್ ಮಾಡಿ. ಅದಾದ ನಂತರ ಗೀತಾ ಧ್ಯಾನ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ನಾನಿಲ್ಲಿ ಹಿನ್ನೆಲೆ ಆಗಲಿ, ಯಾಕೆ ಇದು ಗೀತೆ ಬಂತು, ಇದೆಲ್ಲ ಕೆಲವರಿಗೆ ಇಲ್ಲಿ ಗೊತ್ತಿರುತ್ತೆ, ಮತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಫಸ್ಟಿಂದ ಎಲ್ಲವನ್ನ ಕತೆ ಹೇಳ್ಕೊಂಡು ಫಸ್ಟಿಂದನೇ ಶುರು ಮಾಡಲ್ಲ. ಜೊತೆಗೆ ಧ್ಯಾನ ಶ್ಲೋಕ, ಹಾಗೆ ಫಸ್ಟ್ ಚಾಪ್ಟರ್ ಬಂದಾಗ ಫಸ್ಟ್ ಚಾಪ್ಟರ್ ಬಂದು ಎಲ್ಲ ಕೂಡ ಪೀಠಿಕೆ ರೂಪದಲ್ಲೇ ಇದೆ. ಅದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ ತಿಳ್ಕೊಳ್ತಾ, ಯಾರ್ಯಾರು ಅವರ ಪಾತ್ರಗಳೇನಿದೆ ಎಲ್ಲರ ಬಗ್ಗೆ ತಿಳ್ಕೊಳ್ತಾ, ಅದರ ಹಿನ್ನೆಲೆ ಏನಿತ್ತು ಇದೆಲ್ಲ ಕ್ರಮೇಣವಾಗಿ ಪ್ರತಿದಿನ ಪ್ರತಿ ಕ್ಲಾಸಲ್ಲೂ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದೇ ಸಾರಿ ಕಥೆಯನ್ನು ಹೇಳ್ತಾ ಅಂದರೆ ಬರೀ ಅದರಲ್ಲೇ ಹೋಗೋದು ಬೇಡ. ಒಂದೊಂದು ಸ್ವಲ್ಪ ಪ್ರತಿದಿನ ಕೂಡ ಆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ತಾ, ಅಂದರೆ ಫಸ್ಟ್ ಚಾಪ್ಟರ್ ನೀವು ಮುಗಿಸೋ ಅಷ್ಟರಲ್ಲಿ ಮಹಾಭಾರತದ ಆ ಭಗವದ್ಗೀತೆ ಬರೋದಕ್ಕೆ ಅದರ ಹಿನ್ನೆಲೆ ಏನಾಗಿತ್ತು, ಯಾಕೆ ಬಂತು, ಅದರಲ್ಲಿ ಯಾರ್ಯಾರೆಲ್ಲ ಭಾಗವಹಿಸಿದ್ದಾರೆ ಅನ್ನೋದು ಎಲ್ಲ ಕೂಡ ತಿಳ್ಕೊಳ್ತಾ ಹೋಗ್ತೀರಾ. ಹಾಗಾಗಿ ಕ್ರಮೇಣವಾಗಿ ತಿಳಿತಾ ಹೋಗೋಣ ಪ್ರತಿಯೊಂದನ್ನು. ಯಾರು ನನಗೆ ಹಿಂದಿನದು ಗೊತ್ತಿಲ್ಲ, ಯಾಕೆ ಇದು ಮಹಾಭಾರತ ಅಂದರೆ ಏನು, ಭಗವದ್ಗೀತೆ ಅಂದರೆ ಏನು, ಇದ್ರ ಬಗ್ಗೆ ಹೆಚ್ಚಿನದಾಗಿ ನನಗೆ ಗೊತ್ತಿಲ್ಲ ಅಂತ ಅನ್ನೋರು ಯಾರು ಕೂಡ ಏನೋ ಯೋಚನೆ ಮಾಡೋದು ಬೇಡ. ಕ್ರಮೇಣವಾಗಿ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ, ತಿಳಿಸ್ಕೊಡ್ತೀನಿ ಇದರಲ್ಲೇ. ಓಕೆ, ಒಬ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲೀಲಾ ಭಗಿನಿ, ನೀವೇ ಮಾಡ್ತೀರಾ, ಹೇಳ್ತೀರಾ? ಮಲ ನಿರ್ಮೋಚನಂ ಪುಂಸಾಂ ಪುಂಸಾಂ ಮಲ ನಿರ್ಮೋಚನಂ ಪುಂಸಾಂ. ಬೇರೆ ಎಲ್ಲರೂ ಕೂಡ ಅವ್ರು ಹೇಳಬೇಕಾದ್ರೆ ಮ್ಯೂಟಲ್ಲಿ ಇತ್ಕೊಂಡೇ ರಿಪೀಟ್ ಮಾಡ್ತಾ ಇರಿ, ಯಾಕಂದರೆ ಎಲ್ರಿಗೂ ಅನ್ಮ್ಯೂಟ್ ಮಾಡಿಸಿ ಹೇಳೋದಕ್ಕೆ ಆಗಲ್ಲ. ಹಾಗಾಗಿ ಅವ್ರು ಹೇಳೋವಾಗಲೇ ಜೊತೆನಲ್ಲಿ ಹೇಳಿ. ನಾನು ಇದನ್ನು ಶೇರ್ ಕೂಡ ಮಾಡ್ತೀನಿ, ಆಡಿಯೋ ಇಲ್ಲ. ಜಲಸ್ನಾನಂ ದಿನೇ ದಿನೇ 2 ಟೈಮ್ಸ್ ಹೇಳಿ ಭಗಿನಿ. ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂಭಸಿ ಸ್ನಾನಂ ಸ್ನಾನಂ ಸಕೃತ್ ಗೀತಾಂಭಸಿ ಸ್ನಾನಂ ಸಂಸಾರಮಲನಾಶನಂ ಧನ್ಯವಾದ ಭಗಿನಿ. ಮತ್ತೊಂದು ಸರಿ ಆ ಶ್ಲೋಕ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂಭಸಿ ಸ್ನಾನಂ ಸಂಸಾರಮಲನಾಶನಂ. ಈ ಶ್ಲೋಕ ಗೀತೆಯ ಮಹಾತ್ಮೆಯನ್ನು ಹೇಳುತ್ತೆ. ಇದರ ಅರ್ಥ ಇಲ್ಲಿ ಇದು ಮಲ ನಿರ್ಮೋಚನಂ ಪುಂಸಾಂ ಏನಿದೆ, ಇದನ್ನು ಒಂದು ಕಥೆಯ ಮುಖಾಂತರ ತಿಳ್ಕೊಳ್ಳೋಣ. ಏನಂದರೆ, ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರ, ಪ್ರತಿದಿನ ಒಂದು ಮನೆಯಲ್ಲಿ ತಂದೆ
ಗೀತಾ ಪಾರಾಯಣವನ್ನು ಮಾಡ್ತಾ ಇರ್ತಾರೆ. ಪ್ರತಿದಿನ ಓದ್ತಾ ಇರ್ತಾರೆ. ಭಗವದ್ಗೀತೆ ಪುಸ್ತಕ ತಗೊಳ್ಳೋದು, ಪ್ರತಿದಿನ ಸಂಜೆ ಪೂಜೆ ಎಲ್ಲ ಮುಗಿಸಿ ಪ್ರತಿದಿನ ಗೀತೆಯನ್ನು ಓದೋದು. ಹೀಗೆ ಇರಬೇಕಾದ್ರೆ ಮಗ ಕೇಳ್ತಾನೆ ತಂದೆನ, ಯಾಕೆ ಈ ರೀತಿನಲ್ಲಿ ನೀವು ಪ್ರತಿದಿನ ಗೀತೆಯನ್ನು ಓದ್ತಾ ಇದ್ದೀರಾ? ಇದರಿಂದ ಏನು ಕೂಡ ನಮಗೆ ಲಾಭ ಆಗ್ತಿಲ್ವಲ್ಲ. ಅಂದರೆ ಗೀತೆ ಓದೋದ್ರಿಂದ, ಪ್ರತಿದಿನ ನೀವು ಪಾರಾಯಣ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ನಮ್ಮ ಬದಲಾವಣೆಗಳು, ಅಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಹೇಗಿದ್ದಾವೋ ಹಾಗೇ ಇದ್ದಾವೆ. ಇದನ್ನು ಪಾರಾಯಣ ಮಾಡೋದ್ರಿಂದ ಏನೂ ಕೂಡ ಬದಲಾವಣೆ ಆಗ್ತಿಲ್ಲ. ಹಾಗಾಗಿ ಯಾಕೆ ನೀವು ಇದನ್ನು ಪ್ರತಿದಿನ ಓದ್ತೀರಾ ಅಂತ ಹೇಳಿ ಮಗ ತಂದೆಯನ್ನು ಕೇಳ್ತಾನೆ. ಅದಕ್ಕೆ ತಂದೆ ಉತ್ತರ ಡೈರೆಕ್ಟಾಗಿ ಕೊಡೋದಿಲ್ಲ. ಅವರು ಮಗನಿಗೆ ಒಂದು ಕೆಲಸವನ್ನು ಹೇಳ್ತಾರೆ. ಏನಂದರೆ, ಅವನಿಗೆ ಹಿಂದೆಲ್ಲ ಅಟ್ಟ ಅಂತ ಹೇಳ್ತಿದ್ರಲ್ವ, ಮೇಲ್ಗಡೆ ಒಂದು ಹಳೆ ಬಿದಿರು ಬುಟ್ಟಿಯನ್ನು ಇಟ್ಟಿರ್ತಾರೆ. ಆ ಅಟ್ಟದ ಮೇಲೆ ಅಲ್ಲಿ ಅಂದರೆ ಹಳೆ ಸಾಮಾನೆಲ್ಲ ಅಲ್ಲಿ ಡಂಪ್ ಮಾಡಲಿಕ್ಕೆ ಅಂತ ಒಂದು ಅಟ್ಟ ರೀತಿನಲ್ಲಿ ಮನೆ ಹೆಂಚಿನ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ, ಆ ರೀತಿ ಮೇಲೆ ಅಥವಾ ಯಾವುದೋ ಒಂದು ಮನೆ ಮೂಲೆಯಲ್ಲಿ ಅಂತ ಅಂದ್ಕೊಳ್ಳಿ, ಒಂದು ಬಿದಿರು ಬುಟ್ಟಿ ಇರುತ್ತೆ. ಅದಕ್ಕೆ ಇದ್ದಲನ್ನು ತುಂಬಿ ಇಟ್ಟಿರ್ತಾರೆ. ಆ ಬಿದಿರು ಬುಟ್ಟಿಯನ್ನು ಎತ್ಕೊಂಡು ಬಾ ಅಂತ ತಂದೆ ಮಗನಿಗೆ ಹೇಳ್ತಾರೆ. ಸರಿ, ಮಗ ಆ ಬುಟ್ಟಿಯನ್ನು ಎತ್ಕೊಂಡು ಬರ್ತಾನೆ. ಬಂದಾಗ ಅದರಲ್ಲಿರೋ ಅಂತಹ ಇದ್ದಿಲೆಲ್ಲ ತುಂಬಿ ಸುಮಾರು ದಿನಗಳು ಇಟ್ಟಿದ್ರಿಂದಾಗಿ ಆ ಬುಟ್ಟಿ ಎಲ್ಲ ಪೂರ್ತಿ ಇದ್ದಿಲಿನ ಒಂದು ಆ ಕೊಳೆಯಿಂದ ಎಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ. ಆ ಮಗನಿಗೆ ಹೇಳ್ತಾರವರು, ನೀನು ಹೋಗ್ಬಿಟ್ಟು ಇದರಲ್ಲಿ ನೀರನ್ನು ತುಂಬಿಸ್ಕೊಂಡು ಬಾ ಅಂತ. ಸರಿ, ಮಗ ಹೇಳ್ತಾನೆ, ಅಪ್ಪ ಇದರಲ್ಲಿ ನೀರನ್ನು ಹೇಗೆ ತುಂಬಿಸೋದು ಅಂತ ಅಂದ್ಬಿಟ್ಟು. ಇಲ್ಲ, ನೀನು ಹೋಗಿ ತುಂಬಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಆ ಬುಟ್ಟಿ ಬಿದಿರು ಬುಟ್ಟಿ ಅಂದರೆ ಅದರಲ್ಲಿ ಮಧ್ಯ ಎಲ್ಲ ಬಿದಿರಲ್ಲಿ ಎಣೆದಿರ್ತಾರೆ, ಅದನ್ನು ಮಧ್ಯ ಹೋಲ್ಸ್ ಎಲ್ಲ ಇರುತ್ತೆ ಅದಕ್ಕೆ. ಹಾಗಾಗಿ ಅದೇನಾಗುತ್ತೆ, ಅವನು ನೀರು ತುಂಬಿಸ್ಲಿಕ್ಕೆ ಅಂತ ಕೆಳಗಡೆ ಹಿಂಗೆ ಹಚ್ಬಿಟ್ಟು ಆ ನದಿನಲ್ಲಿ ನೀರು ತುಂಬಿಸಿ ಮತ್ತೆ ಎತ್ತುತ್ತಾನೆ ಮೇಲೆ, ಅದು ಎಲ್ಲ ಸುರಿದೋಗ್ಬಿಡುತ್ತೆ. ಹೇಗೋ ಅಷ್ಟು ದೂರ ಸ್ವಲ್ಪ ತಗೊಂಡು ಬರೋಕ್ಕೆ ಹೋಗ್ತಾನೆ, ಸುರಿದೋಗುತ್ತೆ. ಅಪ್ಪನಿಗೆ ಬಂದು ಹೇಳ್ತಾನೆ, ಅಪ್ಪ ನೀವು ಹೇಳಿದ್ರಿ ಆ ಬುಟ್ಟಿನಲ್ಲಿ ನೀರು ತುಂಬಿಸ್ಕೊಂಡು ಬರೋಕ್ಕೆ, ಆದರೆ ಬುಟ್ಟಿಲಿ ನೀರೇ ನಿಲ್ತಾ ಇಲ್ಲ ಅಂತ ಹೇಳ್ತಾನೆ. ಸರಿ, ಹಾಗೆ ಪರವಾಗಿಲ್ಲ, ನೀರು ನಿಲ್ದಿದ್ರೂ ಪರವಾಗಿಲ್ಲ, ಮತ್ತೆ ಪ್ರಯತ್ನ ಮಾಡು ಅಂತ 3-4 ಸರಿ ಮತ್ತೆ ಹಾಗೆ ಪ್ರಯತ್ನ ಮಾಡಿಸ್ತಾನೆ ಇರ್ತಾರೆ. ಅವನು ಕೂಡ ಕೇಳ್ತಾ ಇರ್ತಾನೆ ತಂದೆ ಹೇಳಿದ್ನ, ಮತ್ತೆ ಹಾಗೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಸುಮಾರು ಸರಿ ತರಲಿಕ್ಕೆ, ಇಲ್ಲ ಈ ಸರಿ ಬೇಗ ಓಡೋಗ್ಬಿಟ್ರೆ ಅಟ್ಲೀಸ್ಟ್ ಅಲ್ಲಿವರೆಗೂ ಇರುತ್ತೇನೋ ನೀರು, ಬೇಗ ಹೋಗ್ಬಿಡೋಣ ತುಂಬಿಸ್ಕೊಂಡು ಅಂತೆಲ್ಲ ಟ್ರೈ ಮಾಡ್ತಾನೆ. ಏನು ಮಾಡಿದ್ರು ಆ ಬುಟ್ಟಿನಲ್ಲಿ ಅವನು ನೀರು ತರಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸರಿ, ಆಗ ಅಪ್ಪನಿಗೆ ಬಂದು ಹೇಳ್ತಾನೆ. ಬೇಜಾರಾಗ್ಬಿಡುತ್ತೆ ಅವನಿಗೂ, ಪದೇ ಎಷ್ಟು ಸಾರಿ ಮಾಡಿಸ್ತಾರೆ ಅಂತ ಹೇಳಿ. ಮಕ್ಳಿಗೆ ನಾವು ಏನಾದರೂ ಹೇಳಿದ್ರೆ ಆಗದೆ ಇರೋದನ್ನ ಹಾಗೆ ಅಲ್ವಾ ಅನ್ನೋದು, ಎಷ್ಟು ಸಾರಿ ಮಾಡಿಸ್ತೀರಾ ಇದನ್ನ ಅಂತೇಳಿ ಅವನಿಗೂ ಬೇಜಾರಾಗಿ ಅಪ್ಪನ ಕೇಳ್ತಾನೆ, ನಾನು ಕೇಳಿದ ಪ್ರಶ್ನೆ ಏನಪ್ಪ, ನೀವು ಮಾಡಿಸ್ತಿರೋದೇನು, ನಾನು ಇದನ್ನ ಯಾಕೆ ಓದ್ತೀರಾ ಅಂತ ನಾನು ಪ್ರಶ್ನೆ ಮಾಡಿದ್ರೆ ನೀವು ಯಾವುದೋ ಅದು ಬುಟ್ಟಿ ತೊಗೊಂಡು ಹೋಗ್ಬಿಟ್ಟು ಅದರಲ್ಲಿ ಅಷ್ಟೊಂದು ರಂಧ್ರಗಳೆಲ್ಲ ಇದೆ, ನೀರು ತರಲಿಕ್ಕೆ ಆಗಲ್ಲ, ಆ ಬುಟ್ಟಿ ತೊಗೊಂಡು ನೀರು ತೊಗೊಂಡು ಬಾ ಅಂತ ಹೇಳಿದ್ರೆ ನಾನು ಹೇಗೆ ತರಲಿ ಅಂತ ಹೇಳಿ ಅವನ್ನೆಲ್ಲ ಸೋರೋಗ್ತಿದ್ಯಲ್ಲ ಅಂತ ಹೇಳ್ತಾನೆ. ಏನು ಕೆಲಸ ಹೇಳಿದ್ರಿ ನೀವು ನನಗೆ, ನನ್ನ ಪ್ರಶ್ನೆಗೆ ಉತ್ತರನ ಇದು ಅಂತ. ಅದಕ್ಕೆ ಅಪ್ಪ ಹೇಳ್ತಾರೆ, ಹೌದು ಮಗನೇ, ನಿನ್ನ ಪ್ರಶ್ನೆಗೆ ಇಲ್ಲೇ ಇದೆ ಉತ್ತರ ಅಂತ ಹೇಳ್ತಾರೆ. ಏನದು ಅಂತ ಕೇಳಿದಾಗ, ನೀನು ಮೇಲಿಂದ ಬುಟ್ಟಿನ ತೆಗಿಬೇಕಾದ್ರೆ ಅಟ್ಟದ ಮೇಲಿಂದ ಎತ್ಕೊಂಡೆ ಅಲ್ವಾ, ಆ ಬುಟ್ಟಿ ಎತ್ಕೋಬೇಕಾದ್ರೆ ಅದು ಹೇಗಿತ್ತು ಮೊದಲು ಅಂತ ಕೇಳ್ತಾರೆ. ಇದ್ದಲೆಲ್ಲ ತುಂಬಿ ಎಲ್ಲ ಕೊಳೆ ತುಂಬಿಕೊಂಡಿತ್ತು ಅದರಲ್ಲಿ. ಆ ತುಂಬಿದಂತಹ ಕೊಳೆ ಇರೋ ಬುಟ್ಟಿ ಇವಾಗ ಮತ್ತೆ ಹೋಗಿ ಅದನ್ನ ನೀರಲ್ಲೇ ಅದ್ಬಿಟ್ಟು ನೀರನ್ನು ಎತ್ಕೊಂಡು ಬರ್ಬೇಕಾದ್ರೆ ಅದೇನಾಗಿರುತ್ತೆ, ಪ್ರತಿ ಸಾರಿ ಅಜ್ಜಿದಾಗ್ಲೂ ನೀರಿಗೆ ಅದು ಅದರಲ್ಲಿರೋಂತಹ ಕೊಳೆ ಎಲ್ಲ ರಂಧ್ರಗಳಲ್ಲಿ ಸೇರ್ಕೊಂಡಿದ್ದಂತಹ ಎಲ್ಲ ಮಲಿನತೆನೂ ಹೋಗಿ ಆ ಬುಟ್ಟಿ ಸ್ವಚ್ಛ ಆಗತ್ತೆ. ಈಗ ಅಪ್ಪ ಹೇಳ್ತಾರೆ, ಮೊದಲಿದ್ದಿದ್ದಕ್ಕೂ ಈಗಿರೋದಕ್ಕೂ ಬುಟ್ಟಿನ ಗಮನಿಸು ನೀನು ಹೇಗಾಗಿದೆ ಅಂತ ಹೇಳ್ತಾರೆ. ಇದರ ತಾತ್ಪರ್ಯ ಏನು ಅಂತ ಕೇಳಿದಾಗ ಆಗ ಹೇಳ್ತಾರೆ, ನಾವು ಪ್ರತಿದಿನ ಗೀತೆಯನ್ನು ಓದೋದ್ರಿಂದ ನಮ್ಮ ಪರಿಸ್ಥಿತಿಗಳು ಸುಧಾರಿಸುತ್ತೋ ಇಲ್ವೋ, ನಮ್ಮ ಕಷ್ಟಗಳು ಹೋಗುತ್ತೋ ಇಲ್ವೋ ಅದು ಲೆಕ್ಕಕ್ಕೆ ಬರಲ್ಲ. ಯಾಕಂದರೆ ನಾವು ಮಾಡಿದಂತಹ ಕರ್ಮಫಲಗಳು ಏನಿರುತ್ತೋ ಅದನ್ನು ನಾವು ಅನುಭವಿಸ್ಲೇಬೇಕಾಗತ್ತೆ. ಹಾಗಾಗಿ ಇದರ ಏನು ಕರ್ಮಫಲಗಳಿದೆ ಅದಕ್ಕೆ ತಕ್ಕಂತೆ ನಾವು ಕರ್ಮಗಳನ್ನು ನಮ್ಮ ಒಂದು ಇದನ್ನು ಅನುಭವಿಸ್ತಿರ್ತೀವಿ. ಇದರ ಏನಕ್ಕೆ ನಾವು ಇದನ್ನು ಪದೇ ಓದ್ತಿರ್ಬೇಕು ಅಂದರೆ, ಈ ಬುಟ್ಟಿ ಯಾವ ರೀತಿ ಸ್ವಚ್ಛ ಆಯಿತೋ, ಮಲಿನತೆಯನ್ನೆಲ್ಲ ಹೋಗಿ ಕಳ್ಕೊಂಡು ಹೇಗೆ ಸ್ವಚ್ಛ ಆಯಿತೋ ಅದೇ ರೀತಿ ನಮ್ಮ ಒಳಗಡೆ ಇರುವಂತಹ ಮಲಿನತೆಗಳು,
ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅರಿಷಡ್ವರ್ಗಗಳು ಅಂತ ಏನು ಹೇಳ್ತೀವಿ, ಈ ಎಲ್ಲವೂ ಕೂಡ ನಮ್ಮಿಂದ ದೂರ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಇದೇ ಕಲ್ಮಶ ಮನುಷ್ಯನಿಗೆ. ಅರಿಷಡ್ವರ್ಗಗಳು ಅಂತ ಹೇಳೋದೇ ಅದಕ್ಕೆ. ಅರಿ ಅಂದ್ರೇನೆ ಶತ್ರು. ಆ ಶತ್ರುಗಳು ಹೊರಗಡೆ ಎಲ್ಲೂ ಇಲ್ಲ, ಹೊರಗಿನ ಪ್ರಪಂಚದಲ್ಲಿ ಇರೋದಲ್ಲ. ಆ ಹೊರಗಿನ ಪ್ರಪಂಚದಲ್ಲಿ ಇರುವಂತಹ ಶತ್ರುಗಳನ್ನ ಬೇಕಾದ್ರೆ ನಾವು ಹೆದರಿಸಬಹುದು, ಅವ್ರ ವಿರುದ್ಧ ಬೇಕಿದ್ರೆ ಹೋರಾಡಿ ಗೆಲ್ಲಬಹುದು. ಆದ್ರೆ ನಮ್ಮ ಒಳಗಡೆ ಇರುವಂತಹ ಅರಿಷಡ್ವರ್ಗಗಳು ಎಂಬಂತಹ ಶತ್ರುಗಳೇನಿದ್ದಾರೆ, ಅವ್ರ ಜೊತೆ ಹೋರಾಡೋದು, ಅದರಲ್ಲಿ ಜಯ ಗಳಿಸೋದು ತುಂಬಾನೇ ಕಷ್ಟ. ಹಾಗಾಗಿ ಅದನ್ನ ನಾವು ಮಾಡಬೇಕು, ಅದು ನಮ್ಮಿಂದ ಸಾಧ್ಯ ಆಗಬೇಕು ಅಂದ್ರೆ ಈ ರೀತಿ ಗೀತಾ ಪ್ರವಚನಗಳು ಇದನ್ನೆಲ್ಲ ಪ್ರತಿದಿನ ನಾವು ಕೇಳ್ತಿರ್ಬೇಕು, ಓದ್ತಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಶ್ಲೋಕ ಕೂಡ ಅದನ್ನೇ ಇಲ್ಲಿ ಹೇಳಲಿಕ್ಕೆ ಹೊರಟಿದೆ. ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನಂ. ಹೇಗೆ ನಾವು ಪ್ರತಿದಿನ ನಮ್ಮ ದೇಹದಲ್ಲಿ ಇರುವಂತಹ ಕೊಳೆಯನ್ನ ತೊಳ್ಕೊಳ್ಳೋದಕ್ಕೆ ಸ್ನಾನಾದಿಗಳನ್ನ ಮಾಡ್ತೀವೋ, ಸ್ನಾನ ಮಾಡಿ ನಮ್ಮಲ್ಲಿರುವಂತಹ ಕಲ್ಮಶಗಳನ್ನ, ದೇಹದಲ್ಲಿರುವಂತಹ ಕಲ್ಮಶಗಳನ್ನ ತೊಳಿತಾ ಹೋಗ್ತೀವಿ. ಆದ್ರೆ ಗೀತೆ ಎಂಬಂತಹ ಸ್ನಾನ, ಆ ಗೀತಾ ಪಠನದಲ್ಲಿ, ಪಾರಾಯಣದಲ್ಲಿ ನಿರತರಾಗಿರೋದು, ಆ ಸ್ನಾನ ನಮ್ಮನ್ನ ಏನ್ ಮಾಡುತ್ತೆ ಅಂದ್ರೆ ಒಳಗಿಂದ ಶುದ್ಧ ಮಾಡ್ತಾ ಹೋಗುತ್ತೆ. ಸಕೃತ್ ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನಂ. ಈ ಸಂಸಾರದಲ್ಲಿ, ಈ ನಮ್ಮ ಒಂದು ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ಶತ್ರುಗಳೇನಿದ್ದಾರೆ, ನಮ್ಮ ಒಳಗಡೆ, ದೇಹದ ಒಳಗಡೆ ಇರುವಂತಹ ಶತ್ರುಗಳೇನಿದ್ದಾರೆ, ಅದನ್ನೆಲ್ಲವನ್ನ ಕೂಡ, ಅಲ್ಲಿರುವಂತಹ ಕಲ್ಮಶಗಳನ್ನ ತೊಳಿಲಿಕ್ಕೆ ನಾವು ಗೀತಾ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ಗೀತೆಯ ಮಹಾತ್ಮೆಯನ್ನ ತಿಳಿಸ್ತಕ್ಕಂತಹ ಶ್ಲೋಕ. ಇದಕ್ಕೆ ಒಂದು ಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತನ್ನ ಹೇಳ್ತಾರೆ. ಅದೇನಂದ್ರೆ, ಅದನ್ನ ನಾನು ಅವ್ರದೇ ಮಾತಲ್ಲಿ ಹೇಳ್ಬೇಕನ್ಬಿಟ್ಟು ಬರ್ಕೊಟ್ಟಿದ್ದೀನಿ ನಾನು ಅದನ್ನ. ಯಾಕೆ ಅಂದ್ರೆ ಈ ಪ್ರವಚನಗಳೆಲ್ಲ ಏನಕ್ಕೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಏನಂದ್ರೆ, ತಾಯಿ ಜೋಗುಳವನ್ನ ಹಾಡ್ತಾಳೆ, ಮಗು ಮಲಗುತ್ತದೆ. ತಾಯಿ ಜೋಗುಳ ಹಾಡುತ್ತಾಳೆ, ಮಗು ಮಲಗುತ್ತದೆ. ಹಾಡಬೇಕು ಅಂತ ಹೇಳಿ ಅವಳು ಆಡ್ತಿರೋದಿಲ್ಲ. ತಾಯಿ ಹಾಡನ್ನ ಹಾಡಬೇಕು ಅಂತ ಹಾಡ್ತಿರೋದಲ್ಲ, ಮಗು ಮಲಗಬೇಕು ಅಂತ ಹಾಡ್ತಿರ್ತಾಳೆ. ಇಲ್ಲಿ ಹಾಡೋದು ಮುಖ್ಯ ಅಲ್ಲ, ಮಗು ಮಲಗೋದು ಮುಖ್ಯ ಆಗಿರುತ್ತೆ. ಹಾಡೋದು ಮುಖ್ಯ ಆಗಿರಲ್ಲ, ಮಗು ಮಲಗೋದು ಮುಖ್ಯ ಆಗಿರುತ್ತೆ. ಮಗು ಪಲ್ಲವಿಗೆ ಮಲಗುತ್ತದೆ. ಪಲ್ಲವಿಯನ್ನ ಹಾಡ್ತಾ ಹಾಡ್ತಾನೆ ಮಗು ಮಲಗತ್ತೆ. ಹಾಗೆ ಹಾಡು ಕೂಡ ಪಲ್ಲವಿಗೆ ಮುಗಿಯುತ್ತೆ. ಮಗು, ಒಂದು ನಿಮಿಷ, ಮಗು ಪಲ್ಲವಿಗೆ ಮಲಗುತ್ತದೆ, ಹಾಡು ಪಲ್ಲವಿಗೆ ಮುಗಿಯುತ್ತದೆ. ಅಂದ್ರೆ ಇಲ್ಲಿ ಒಬ್ಬ ತಾಯಿ ಮಗುವನ್ನ ಮಲಗಿಸ್ತಾ ಇದ್ದಾಳೆ. ಮಲಗಿಸ್ಬೇಕಾದ್ರೆ ಅವಳು ಹಾಡನ್ನ ಹಾಡ್ತಾಳೆ. ಯಾಕೆ ಹಾಡ್ತಾಳೆ ಅಂದ್ರೆ, ಮಗು ಮಲಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವಳು ಹಾಡ್ತಾ ಇರ್ತಾಳೆ. ಅವಳಿಗೆ ಹಾಡಬೇಕು ಅನ್ನೋ ಉದ್ದೇಶ ಇಲ್ಲ, ನನ್ನ ಹಾಡನ್ನ ಯಾರಾದ್ರೂ ಕೇಳಬೇಕು, ಹಾಡಬೇಕು ಅನ್ನೋ ಉದ್ದೇಶ ಅವಳಿಗಿಲ್ಲ. ಮಗುನ ಮಲಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವಳು ಹಾಡ್ತಿದ್ದಾಳೆ. ಹಾಗೇನೆ ಇಲ್ಲಿ ಮಗುಗೆ ಅಲ್ಲಿ ಮಲಗಿಸ್ಬೇಕು ಅಂತ ಹೇಳಿ ತಾಯಿ ಹಾಡನ್ನ ಹಾಡ್ತಿದ್ದಾಳೆ. ಹಾಗೆ ಪ್ರವಚನ ಅನ್ನೋದು ಮುಖ್ಯ ಅಲ್ಲ, ಮನಸ್ಸು ಶಾಂತವಾಗುವುದು ಮುಖ್ಯ ಅಂತ. ಪ್ರವಚನ ಮುಖ್ಯ ಅಲ್ಲ, ಮನಸ್ಸು ಶಾಂತವಾಗುವುದು ಮುಖ್ಯ. ಮನುಷ್ಯ ಪಡೆಯಬೇಕಾದಂತಹ ಜಗತ್ತಿನ ಅಪ್ರತಿಮ ವಸ್ತು ಅಂದ್ರೆ ಅದು ಶಾಂತಿ ಅಂತ ಅವ್ರು ಹೇಳ್ತಾರೆ, ಸಿದ್ದೇಶ್ವರ ಸ್ವಾಮಿಗಳು. ಅಂದ್ರೆ ಇಲ್ಲಿ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಪ್ರವಚನವನ್ನ ಕೇಳೋದು ಮುಖ್ಯ ಅಲ್ಲ, ಅಥವಾ ಹೇಳೋದು ಮುಖ್ಯ ಅಂತ ಅಲ್ಲ, ಆ ಪ್ರವಚನವನ್ನ ಕೇಳಿದಾಗ ನಮ್ಮಲ್ಲಿ ಆಗ್ತಕ್ಕಂತಹ ಬದಲಾವಣೆ ಮುಖ್ಯ. ಯಾಕಂದ್ರೆ ಪ್ರತಿಯೊಂದು ಜೀವಿಯೂ ಕೂಡ ತನ್ನೊಳಗಡೆನೆ, ಅಂದ್ರೆ ಎಲ್ಲಾ ಕಡೆ ನಾವು ಏನನ್ನ ಹುಡುಕ್ತೀವಿ ಪ್ರತಿದಿನ ಅಂತಂದ್ರೆ, ನಮ್ಮ ಮನಸ್ಸಿಗೆ ಸಂತೋಷ ಸಿಗಬೇಕು, ಆನಂದ ಆಗ್ಬೇಕು, ನಮ್ಮೆಲ್ಲಾ ಕಷ್ಟಗಳಿಂದ ದೂರ ಆಗಿ ಸುಖವನ್ನ ಅನುಭವಿಸ್ಬೇಕು ಅನ್ನೋದು ಪ್ರತಿಯೊಂದು ಜೀವಿಗೂ ಇರುವಂತಹ ಹಂಬಲ, ಅದು ಬಯಕೆ. ಹಾಗೆ ಇಲ್ಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ. ಪ್ರತಿಯೊಂದು ಅಂದ್ರೆ ಪ್ರವಚನವನ್ನ ಕೇಳೋದ್ರಿಂದ, ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಆ ಕೇಳ್ತಾ ಕೇಳ್ತಾ ನಮ್ಮಲ್ಲಿ ಏನಾಗ್ಬೇಕು, ಆಗುವಂತಹ ಬದಲಾವಣೆ ಏನು, ಮುಖ್ಯ ಬದಲಾವಣೆ ಏನಾಗ್ಬೇಕಂದ್ರೆ ನಮ್ಮ ಮನಸ್ಸು ಶಾಂತವಾಗ್ಬೇಕು. ಎಷ್ಟೊಂದೆಲ್ಲ ಜಂಜಾಟಗಳು, ಎಷ್ಟೊಂದೆಲ್ಲ ನಮ್ಮ ಒಳಗಡೆನೆ ಎಲ್ಲ ರೀತಿಯ ಒಂದು ಗೊಂದಲಗಳು ಪ್ರತಿದಿನ ನಡೀತಾ ಇರುತ್ತೆ. ಬೆಳಗ್ಗೆ ಎದ್ದಾಗಿಂದನೂ ರಾತ್ರಿ ಮಲಗೋವರೆಗೂ ಒಂದಲ್ಲ ಒಂದು ಯಾವುದೋ ಒಂದು ರೀತಿಯ ಗೊಂದಲಗಳು ನಮ್ಮೊಳಗಡೆ
ಆಗ್ತಾನೇ ಇರುತ್ತೆ. ಇದೆಲ್ಲವೂ ಕೂಡ ಶಾಂತವಾಗಿರಬೇಕು, ಎಲ್ಲವೂ ಶಾಂತವಾಗಿ ಮನಸ್ಸಿನಲ್ಲಿ ಆನಂದವನ್ನು ಅನುಭವಿಸ್ಬೇಕು ಅಂತಂದರೆ ಈ ಗೀತಾ ಜ್ಞಾನವನ್ನು ಅಂದರೆ ಈ ರೀತಿಯ ಸತ್ಸಂಗಗಳಲ್ಲಿ ಪ್ರವಚನಗಳನ್ನು ಕೇಳ್ತಾ ಮತ್ತೆ ಮತ್ತೆ ಗೀತೆ ಎಂಬಂತಹ ನದಿಯಲ್ಲಿ ಮುಳುಗ್ತಾ ಇರಬೇಕು, ಅದರಿಂದ ಅಲ್ಲಿ ಸ್ನಾನವನ್ನು ಮಾಡ್ತಿರ್ಬೇಕು ಅನ್ನೋದು ಈ ಒಂದು ಶ್ಲೋಕದ ತಾತ್ಪರ್ಯ. ಓಕೆ, ಪ್ರಾರಂಭ ಮಾಡೋಣ. ಇವಾಗಿಂದ ಧ್ಯಾನ ಶ್ಲೋಕಕ್ಕೆ ಹೋಗೋಣ. ಭಗವದ್ಗೀತೆಯಲ್ಲಿ ಸಾಮಾನ್ಯವಾಗಿ ನಾವು 9 ಧ್ಯಾನ ಶ್ಲೋಕಗಳನ್ನು ನೋಡ್ತೀವಿ. ಇಲ್ಲಿ ಈ ಧ್ಯಾನ ಶ್ಲೋಕಗಳನ್ನು ರಚನೆ ಮಾಡಿದ್ದು ಮಧುಸೂದನ ಸರಸ್ವತಿ ಅಂತ. ಈ 9 ಧ್ಯಾನ ಶ್ಲೋಕಗಳೇನಿದೆ ಇದನ್ನ ವೇದವ್ಯಾಸರು ರಚನೆ ಮಾಡಿದ್ದಲ್ಲ, ಮಧುಸೂದನ ಸರಸ್ವತಿಗಳು ರಚನೆ ಮಾಡಿದ್ದು. ಈ ಧ್ಯಾನ ಶ್ಲೋಕಗಳನ್ನ ಅರ್ಥೈಸ್ಕೊಂಡು, ಅಂದ್ರೆ ಈಗ ನಾವು ವಿಷ್ಣು ಸಹಸ್ರನಾಮದಲ್ಲಿ ಧ್ಯಾನ ಶ್ಲೋಕಗಳನ್ನ ನೋಡ್ತೀವಿ. ಯಾಕೆ ಅಲ್ಲಿ ಧ್ಯಾನ ಶ್ಲೋಕ ಬಂತು ಅಂತಂದ್ರೆ ಅದರ ಒಂದು ಮಹಿಮೆಯನ್ನ ಹೇಳ್ತಾ ಇರತ್ತೆ. ಒಳಗಡೆ ಏನಿದೆ, ಯಾತಕ್ಕೋಸ್ಕರ ನಾವು ಇದನ್ನ ಮಾಡ್ತಿದೀವಿ, ಇದರಲ್ಲಿರುವಂತಹ ದೇವತೆ ಯಾರು, ಎಲ್ಲವನ್ನ ತಿಳಿತಾ ಹೋಗ್ತೀವಲ್ವಾ. ಆ ರೀತಿ ಇಲ್ಲೂ ಕೂಡ ಧ್ಯಾನ ಶ್ಲೋಕಗಳು ಬರುತ್ತೆ. ಇದರಲ್ಲೂ ಏನಿದೆ, ಇಲ್ಲಿ ಗೀತೆಯ ಒಳಗಡೆ ಏನಿದೆ, ಯಾಕೆ ಇದನ್ನ ಓದಬೇಕು, ಏನನ್ನ ಹೇಳಲಿಕ್ಕೆ ಹೊರಟಿದೆ, ಯಾವ ಪ್ರಯೋಜನ ಇದರಿಂದ ಇದೆ ಅನ್ನೋದು ಎಲ್ಲವನ್ನ ನಾವು ತಿಳಿದಾಗ ನಾವು ಅದನ್ನ ಧ್ಯಾನಿಸೋದಕ್ಕೆ, ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋದಕ್ಕೆ ಅದು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಈ ಧ್ಯಾನ ಶ್ಲೋಕಗಳ ಅರ್ಥವನ್ನ ಸುಲಭವಾಗಿ ತಿಳಿತಾ, ಸುಲಭವಾದ ಅರ್ಥವನ್ನ ಅರ್ಥೈಸ್ಕೊಳ್ತಾ ನಾವು ಇದನ್ನ ಪ್ರಾರಂಭ ಮಾಡೋಣ. ಮತ್ತೆ ಯಾರಾದ್ರೂ ಇನ್ನೊಬ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಒಂದ್ಸರಿ ಹೇಳ್ಕೊಟ್ಟಿರ್ತೀನಿ ಇಲ್ಲಿ, ಅದನ್ನ ನೀವು ಮತ್ತೆ ನಾನು ಆಡಿಯೋ ಕಳಿಸಿದಾಗ ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ರೀಡ್ ಮಾಡ್ತಿರ್ತೀರಾ, ಎಲ್ಲರೂ ಪ್ರತಿದಿನ ಪಾರಾಯಣ ಮಾಡ್ತಿರ್ತೀರಾ. ಅದ್ರ ಜೊತೆಗೆ ಏನಾದರೂ ತಪ್ಪುಗಳಿದ್ರೆ ಅದನ್ನ ತಿದ್ಕೊಳ್ಳಿ ಅಂತ ಹೇಳ್ತೀನಿ. ಅಂದ್ರೆ ಆಡಿಯೋ ಕಳಿಸಿದಾಗ ಅದನ್ನ ಕೇಳಿಸ್ಕೊಂಡು ನೀವಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಸರಿ ಮಾಡ್ಕೊಳ್ಬಹುದು. ಪೂರ್ಣಿಮಾ ಭಗಿನಿ. ಮಧುಸೂದನ ಸರಸ್ವತಿಗಳು. ಹಾ, ಪೂರ್ಣಿಮಾ ಭಗಿನಿ ಹೇಳ್ತೀರಾ? ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಧನ್ಯವಾದ ಭಗಿನಿ. ಓಕೆ, ಧ್ಯಾನ ಶ್ಲೋಕದಲ್ಲಿ ಮೊದಲನೇ ಧ್ಯಾನ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಅಂದ್ರೆ ಓಂಕಾರದಿಂದ ಶುರು ಆಗ್ತಾ ಇದೆ. ಪಾರ್ಥಾಯ ಪ್ರತಿಬೋಧಿತಾಂ, ಯಾರಿಗೆ ಹೇಳ್ತಿರೋದು ಇದು ಗೀತೆ ಅಂತಂದ್ರೆ ಪಾರ್ಥನಿಗೆ. ಯಾರು? ಭಗವತಾ ನಾರಾಯಣೇನ ಸ್ವಯಂ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ. ಭಗವಂತನಾದ, ಸ್ವಯಂ ಭಗವಂತನಾದಂತಹ ನಾರಾಯಣನಿಂದ ಪಾರ್ಥನಿಗೆ ಹೇಳ್ತಾ ಇದೆ, ಹೇಳಲ್ಪಟ್ಟಿದೆ. ಭಗವಂತ ಅನ್ನೋ ಪದಕ್ಕೆ ಅರ್ಥವನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡ್ವಿ, ಏನು ಭಗವಂತ ಅಂತ. ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ ಹೇಳಿ ಶ್ಲೋಕ ಶೇರ್ ಮಾಡಿದ್ದೆ ನಾನು ಗ್ರೂಪಲ್ಲಿ ಕೂಡ.
ಭಗವಂತ ಪದದ ಅರ್ಥವನ್ನ ತಿಳ್ಕೊಂಡಿದ್ವಿ. ಆ ಸ್ವಯಂ ಭಗವಂತನಾದ ನಾರಾಯಣನಿಂದ, ನಾರಾಯಣ ಅಂತಂದ್ರೆ ಏನು, ನಾರಾಯಣ ಪದದ ಅರ್ಥ ಏನು ಅನ್ನೋದು ಕೂಡ ಒಮ್ಮೆ ಗ್ರೂಪಲ್ಲಿ ಶೇರ್ ಮಾಡಿದ್ದೆ ನಾನು. ಮತ್ತೊಂದ್ಸಾರಿ ತಿಳ್ಕೊಳ್ಳೋಣ ಅಂತಂದ್ರೆ, ನಾರಾಯಣ ಅಂದ್ರೆ ಭಗವಂತನ ನಾಮ ಸಂಕೀರ್ತನೆಗೆ ಹೆಚ್ಚು ಫಲ ಇದೆ. ಅಂದ್ರೆ ಹಿಂದೆ ಎಲ್ಲ ಸಾಕಷ್ಟು ವರ್ಷಗಳ ಕಾಲ ನಿಂತು ತಪಸ್ಸನ್ನ ಮಾಡೋದು, ಒಂಟಿ ಕಾಲಲ್ಲಿ ನಿಂತ್ಕೊಂಡು ಮಾಡೋದು, ಈ ರೀತಿ ಎಲ್ಲ ಒಂದೊಂದು ಯುಗಕ್ಕೂ ಅದು ಬದಲಾಗ್ತಿರತ್ತೆ. ತಪಸ್ಸನ್ನ ಮಾಡ್ತಾ ಇದ್ರು. ಆ ರೀತಿ ಎಲ್ಲ ಭಗವಂತನನ್ನ ಹೋಲಿಸ್ಕೊಳ್ಳೋದು ಈ ಒಂದು ಕಲಿಯುಗದಲ್ಲಿ ಕಷ್ಟ ಸಾಧ್ಯ ಅಂತ ಹೇಳಿ ನಾಮ ಜಪವನ್ನ ಸುಲಭವಾಗಿ ಭಗವಂತ ಯಾವುದಕ್ಕೆ ಒಲಿತಾನೆ ಅಂದ್ರೆ ಈ ನಾಮ ಜಪವನ್ನ ಹೇಳಿದ್ದಾರೆ. ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ನಾವು ಎಲ್ಲೇ ಕೂತ್ರು, ಈಗ ಏನಾದ್ರೂ ಒಂದು ಭಗವದ್ಗೀತೆ ಪ್ರತಿದಿನ ಒಂದು ಅಧ್ಯಾಯ ಪಾರಾಯಣ ಮಾಡಬೇಕು ಅಂದ್ರೆ ಪ್ರತಿದಿನ ಅದನ್ನ ಓದ್ಲಿಕ್ಕೆ ಆಗಲ್ಲ ಕೂತ್ಕೊಂಡು. ಒಂದಿನ 2 ದಿನ ಹೆಚ್ಚು ಕಮ್ಮಿ ಆಗ್ಬೋದು, ಅಥವಾ ಬೇರೆ ಏನೋ ಕೆಲಸಗಳಿಂದಾಗಿ ಬ್ಯುಸಿ ಇದ್ದೀನಿ ಅನ್ನೋ ಕಾರಣದಿಂದಾಗಿ ಅದನ್ನ ಇವತ್ತು ಆಗ್ಲಿಲ್ವಲ್ಲ ಅಂತ ಹೇಳಿ ಅನ್ಕೊಳ್ಬಹುದು. ಆದ್ರೆ ಈ ನಾಮ ಜಪ ಅನ್ನೋದೇನಿದೆ, ಸುಮ್ಮನೆ ಕೂತಾಗ, ನಿಂತಾಗ, ಕೆಲಸ ಮಾಡ್ತಿರೋವಾಗ ಪ್ರತಿ ಬಾರಿಯೂ ಕೂಡ ಅದನ್ನ ಹೇಳ್ಕೊಳ್ತಾ ಇರ್ಬೋದಲ್ವಾ. ಅಂದ್ರೆ ಸುಮ್ಮನೆ ನಾವು ಒಂದು ಶ್ಲೋಕ ಹೇಳ್ಬೇಕಾದ್ರೆ ಅದು ಬೈ ಹಾರ್ಟ್ ಆಗಿರ್ಬೇಕು. ಏನಾದ್ರೂ ಕೆಲಸ ಮಾಡ್ಬೇಕಾದಾಗ ಅದನ್ನ ಕೂತು ಅದೇ ಜಾಗಕ್ಕೆ ಹೋಗಿ ಅದನ್ನ ಪಾರಾಯಣ ಮಾಡೋ ಬದಲು, ಅಂದ್ರೆ ಆ ಸಮಯ ಇಲ್ಲದೆ ಇದ್ದಾಗ ಪ್ರತಿ ಕ್ಷಣವೂ ಕೂಡ ನಾವು ನಾರಾಯಣ ನಾರಾಯಣ ಅಂತ ಹೇಳ್ತಾ ಇದ್ರೆ ಆ ಒಂದು ನಾಮದಲ್ಲೇ ಎಷ್ಟು ಶಕ್ತಿ ಅಡಗಿದೆ ಅಂತಂದ್ರೆ, ಕೇವಲ ನಾರಾಯಣ ಅಂತ ಹೇಳಿದ್ರೆ ಸಾಕು. ನಾರಾಯಣ ಅಂದ್ರೆ ಅದರ ಅರ್ಥ ಬಂದು, ನಾರ ಅಂದ್ರೆ ನೀರು, ನೀರಿನ ಮೇಲೆ ಅಯನ ಅಂದ್ರೆ ಯಾರು ನೀರನ್ನೇ ಆಶ್ರಯವನ್ನಾಗಿ ಮಾಡ್ಕೊಂಡಿದಾನೋ ಅವನು ನಾರಾಯಣ ಅನ್ನೋ ಅರ್ಥ ಬರುತ್ತೆ. ಒಂದೊಂದು ಅಕ್ಷರಕ್ಕೂ ನಾವು ಅರ್ಥವನ್ನ ನೋಡೋದಾದ್ರೆ, ನಾರಾಯಣ ಅನ್ನುವಂತಹ ಒಂದು ನಾಮದಲ್ಲಿ ನಾ ಅಂದ್ರೆ ನಾಕಲೋಕ ಪ್ರಾಪ್ತಿ ಅಂತ ಹೇಳ್ತಾರೆ. ಒಂದೊಂದು ಅಕ್ಷರನು ನಾ ಅಂದ್ರೆ ನಾಕಲೋಕ, ನಾಕ ಅಂದ್ರೆ ಸ್ವರ್ಗಲೋಕ ಪ್ರಾಪ್ತಿ ಆಗತ್ತೆ ಅಂತ. ರಾ ಅಂದ್ರೆ ರಾಮಸ್ಯ ಕೀರ್ತಿ ಅಂದ್ರೆ ರಾಮನ ಕೀರ್ತಿ ಲಭಿಸುತ್ತೆ. ಯ ಅಂದ್ರೆ ಯಕ್ಷರಾಗ ಅಂದ್ರೆ ಯಕ್ಷ ಅಂದ್ರೆ ಕುಬೇರ, ಕುಬೇರನ ಸಂಪತ್ತು ನಮಗೆ ಪ್ರಾಪ್ತಿಯಾಗತ್ತೆ. ನ ಅಂತಂದ್ರೆ ಮೋಕ್ಷದ ಪ್ರಾಪ್ತಿ ಆಗತ್ತೆ. ಇವೆಲ್ಲ ಕೂಡ ಮತ್ತೊಂದ್ಸರಿ ಹೇಳ, ನಾನು ಆಲ್ರೆಡಿ ಇದನ್ನೊಂದ್ಸರಿ ಗ್ರೂಪಲ್ಲಿ ಶೇರ್ ಮಾಡಿದ್ದೆ. ಅಂದ್ರೆ ನಾಕಲೋಕ ಪ್ರಾಪ್ತಿ. ಹೇಳಿ ಭಗಿನಿ. ಖಂಡಿತ ಶೇರ್ ಮಾಡ್ತೀನಿ. ಅಂದ್ರೆ ನಾಕಲೋಕ ಪ್ರಾಪ್ತಿ, ರಾ ಅಂದ್ರೆ ರಾಮಸ್ಯ ಕೀರ್ತಿ, ಯ ಅಂದ್ರೆ ಯಕ್ಷರಾಗ, ನ ಅಂದ್ರೆ ಮೋಕ್ಷ ಪ್ರಾಪ್ತಿ. ಈ 4 ಅಕ್ಷರಗಳು ಎಷ್ಟು ಅರ್ಥ ಇದೆ ನೋಡಿ. ನಾವು ಕೇವಲ ನಾರಾಯಣ ಅಂತ ಹೇಳ್ತೀವಷ್ಟೇನೆ, ಅದರಲ್ಲೂ ಭಾಗವತದಲ್ಲಿ ಆ ನಾಮಕ್ಕೆ ಎಷ್ಟೊಂದು ಅದರ ಒಂದು ಮಹತ್ವ ಎಷ್ಟಿದೆ ಅನ್ನೋದಕ್ಕೆ ಸಾಕಷ್ಟು ಕಥೆಗಳನ್ನ ನಾವು ಕೇಳ್ತೀವಿ. ನಾರಾಯಣ ಅಂತ ಹೇಳೋದು, ಆ ಭಗವನ್ ನಾಮವನ್ನ ಸಂಕೀರ್ತನೆ ಮಾಡೋದ್ರಿಂದಾಗಿ ಎಷ್ಟೆಲ್ಲ ಮಹತ್ವ ಇದೆ, ಎಷ್ಟೆಲ್ಲ ಫಲಗಳು ಅದರಿಂದ ಸಿದ್ಧಿ ಆಗತ್ತೆ, ಎಷ್ಟೆಲ್ಲ ಒಳ್ಳೇದಿದೆ ಅಂತ ಹೇಳಿ ತುಂಬಾ ಕಥೆಗಳು ಬರ್ತಾ ಹೋಗುತ್ತೆ. ಹೀಗೆ ನಮ್ಗದನ್ನ ಪೂರ್ತಿಯಾಗಿ ಯಾವುದೋ ಒಂದು ಸ್ತೋತ್ರ ಹೇಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೇವಲ ಆ ಒಂದೊಂದು ನಾಮಗಳನ್ನ ನಾರಾಯಣ ಅನ್ನಿ, ವಿಠಲ ಅನ್ನಿ, ಅಚ್ಯುತ ಅನ್ನಿ, ಕೇಶವ ಅನ್ನಿ, ರಾಮ ಅನ್ನಿ, ಏನ್ ಬೇಕಾದ್ರೂ ಅದನ್ನ ಸುಲಭವಾಗಿ ಹೇಳ್ಕೊಳ್ತಾ ಹೋಗ್ಬೋದಲ್ಲ. ಅದು ಎಲ್ಲಾದ್ರೂ ಸ್ಟಾಪ್ ಆದ್ರೂ, ಮಧ್ಯ ಸ್ಟಾಪ್ ಆದ್ರೂ ಮತ್ತೆ ಶುರು ಮಾಡ್ಬೋದು. ಅದನ್ನ ಯಾವುದೇ ಅಡೆತಡೆಗಳಿಲ್ಲ. ಏನೋ ಒಂದು ಕಾರ್ಯ ಬಂತು ಅಥವಾ ಏನೋ ಮತ್ತೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ವಿ, ತಪ್ಪೋಯ್ತು. ಶ್ಲೋಕ ಆದ್ರೆ ಮತ್ತೆ ಆ ಬುಕ್ ತೆಗೆದು ನೋಡ್ಬೇಕು, ಎಲ್ಲಿಗೆ ನಿಲ್ಸಿದ್ದೆ ನಾನು, ಅಯ್ಯೋ ಮಧ್ಯ ಎಲ್ಲೋ ನಿಲ್ಲಿಸ್ಬಿಟ್ಟೆ, ಮತ್ತೆ ಫಸ್ಟ್ ಇಂದ ಪಾರಾಯಣ ಮಾಡೋಣ ಅನ್ಕೊಳ್ತೀವಿ. ನಾಮಜಪದಲ್ಲಿ ಆ ಚಿಂತೆನೇ ಇಲ್ವಲ್ಲ. ಕೂತಾಗ, ನಿಂತಾಗ, ಮಲಗ್ದಾಗ ಏನ್ ಮಾಡ್ಬೇಕಾದ್ರೂ ಹೇಳ್ತಾ ಇರ್ಬೋದು. ಕೃಷ್ಣ ಅನ್ನಿ, ನಾರಾಯಣ ಅನ್ನಿ, ಏನಂದ್ರು, ಯಾವ ಪದಗಳನ್ನ, ಯಾವ ನಾಮಗಳನ್ನ ಉಚ್ಚಾರಣೆ ಮಾಡಿದ್ರು ಅದ್ರಲ್ಲಿ ಅಷ್ಟು ಫಲ ಅದರಲ್ಲಿ ಅಡಗಿದೆ. ಹಾಗಾಗಿ ಸ್ವತಃ ನಾರಾಯಣನಿಂದ, ಭಗವಂತನಾದಂತಹ ನಾರಾಯಣನಿಂದ ಪಾರ್ಥನೆಗೆ ಹೇಳಲ್ಪಡ್ತಿದೆ. ವ್ಯಾಸೇನ ಗ್ರಥಿತಾಂ. ವ್ಯಾಸ ಅಂತಂದ್ರೆ ಯಾರನ್ನ? ವೇದವ್ಯಾಸರು. ಅಂದ್ರೆ ವ್ಯಾಸ ಅನ್ನೋದು ಅವರ ಹೆಸರಲ್ಲ, ವೇದವ್ಯಾಸರ ಅವ್ರಿಗಿರೋಂತಹ ಬಿರುದು ಅದು. ಯಾಕಂದ್ರೆ ವೇದಗಳನ್ನ ವಿಂಗಡಣೆ ಮಾಡಿದ್ರಿಂದಾಗಿ, ಸಮಗ್ರವಾಗಿ ಇದ್ದಂತಹ ವೇದಗಳನ್ನ 4 ಭಾಗಗಳಾಗಿ, ವಿಭಾಗಗಳನ್ನಾಗಿ ಮಾಡಿದ್ರಿಂದಾಗಿ ಅವರಿಗೆ ವೇದವ್ಯಾಸರು ಎಂಬಂತಹ ಹೆಸರು ಬರುತ್ತೆ. ಅವರು ಮೊದಲ ಹೆಸರು ಅಂದ್ರೆ ಅವರ ತಂದೆ ತಾಯಿ ಬಂದು ಪರಾಶರರು, ಹಾಗೆ ಸತ್ಯವತಿಯ ಮಗನಾಗಿ ಅವರು ಜನ್ಮವನ್ನ ತಾಳ್ತಾರೆ. ಒಮ್ಮೆ ಸತ್ಯವತಿ ದೋಣಿಯನ್ನ ನಡೆಸ್ತಾ ಇರ್ಬೇಕಾದ್ರೆ, ಯಾರು ಶಂತನುವಿನ ಹೆಂಡತಿ ಸತ್ಯವತಿ ಇದ್ದಾಳಲ್ಲ, ಅದೇ ಸತ್ಯವತಿ ವ್ಯಾಸರ ತಾಯಿ.
ಆಕೆ ದೋಣಿಯನ್ನ ಓಡಿಸ್ಬೇಕಾದ್ರೆ, ಅಂದ್ರೆ ಶಂತನುವಿನ ಮದುವೆ ಆಗೋದಕ್ಕೆ ಮೊದಲು ದೋಣಿಯನ್ನ ಓಡಿಸೋವಾಗ ಅಲ್ಲಿಗೆ ಪರಾಶರರು ಬರ್ತಾರೆ. ಬಂದಾಗ ಅವಳು ಆ ಮೀನ್ ಹಿಡಿಯೋರಾಗಿರ್ತಾರಲ್ವ ಅವರು, ಹಾಗಾಗಿ ಅವಳಲ್ಲಿ ಮೈಯಲ್ಲಿ ಮೀನಿನ ಸ್ಮೆಲ್ ಇರುತ್ತೆ. ಆ ಮತ್ಸ್ಯಗಂಧಿನಿ ಅಂತಾನೆ ಕರಿತಿರ್ತಾರೆ ಅವಳನ್ನ. ಮೀನಿನ ಹೊಟ್ಟೆಯಿಂದ ಅವಳು ಹುಟ್ಟಿದ್ರಿಂದಾಗಿ ಮೀನಿನ ಸ್ಮೆಲ್ಲು ಅವಳಲ್ಲಿ ಇರುತ್ತೆ. ಹಾಗಾಗಿ ಮತ್ತೆ ಬೆಸ್ತರ ಕುಟುಂಬಕ್ಕೆ ಸೇರಿದವಳು ಅಲ್ವಾ, ಹಾಗಾಗಿ ಆ ಒಂದು ಮತ್ಸ್ಯಗಂಧಿನಿ ಅಂತ ಇದ್ದಂತಹ ಹೆಸರು ಯೋಜನಗಂಧಿನಿ ಅಂತೇಳಿ ಬದಲಾಗತ್ತೆ. ಅದಕ್ಕೊಂದು ಕಥೆ ಇದೆ. ಅದೇನಂದ್ರೆ, ಪರಾಶರರು ಆಕೆ ದೋಣಿ ಓಡಿಸ್ಬೇಕಾದ್ರೆ ಅವಳ ದೋಣಿಯಲ್ಲಿ ಬಂದು ಕೂತ್ಕೊಳ್ತಾರೆ. ಆಗ ಆ ದಡಕ್ಕೆ ಮತ್ತೊಂದು ದಡಕ್ಕೆ ಬಿಡಬೇಕು ಅಂತ ಪರಾಶರರು ಆಕೆಯನ್ನ ಕೇಳ್ಕೊಳ್ತಾರೆ, ಸತ್ಯವತಿಯನ್ನ. ಅದಕ್ಕೆ ಅವಳು ಹೇಳ್ತಾಳೆ, ಇದಕ್ಕೆ ಈಗ ಒಂದು ಬಸ್ಸು ಹೊರಡಬೇಕು ಅಂತಂದ್ರೆ ಅದಕ್ಕೆ ಪೂರ್ತಿ ಸೀಟ್ಗಳಾಗಬೇಕು, ಏನು ಪ್ರಯಾಣಿಕರೇ ಇಲ್ದೇನೆ ಪೂರ್ತಿ ಹೇಗೆ ನಾನು ಅದನ್ನ ಮತ್ತೊಂದು ದಡಕ್ಕೆ ಕರ್ಕೊಂಡು ಹೋಗೋದು ಅಂತ ಹೇಳಿ ಆಕೆ ಕೇಳ್ತಾಳೆ, ಇನ್ನೂ ಸ್ವಲ್ಪ ಜನ ಬರಬೇಕು ಅಂದ್ಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರು ಒಬ್ಬರನ್ನೇ, ಅವ್ರು ಅಷ್ಟು ಜನ ಬಂದು ಈಗ ಒಂದು 15 ಜನ ಆ ಬೋಟಲ್ಲಿ ಹೋಗಬೇಕು ಅಂದರೆ ಆ 15 ಜನದ ಭಾರವನ್ನು ಅವರೇ ಆಗ್ಬಿಡ್ತಾರೆ. ಅಂದರೆ ಅಷ್ಟು ಭಾರ ಅವ್ರು ಕೂತ್ಕೊಂಡಿದ್ದ ತಕ್ಷಣ ಆಗತ್ತೆ. ಇವಾಗ ಹೊರಡ್ಬೋದಲ್ವಾ ನೀನು ಅಂತ ಹೇಳ್ತಾರೆ. ಆವಾಗ ಸರಿ ಅಂತ ಹೊರಡ್ತಾಳೆ. ಆಗ ಅವ್ರು ಹೇಳ್ತಾರೆ, ನಿನ್ನಲ್ಲಿ ಒಬ್ಬ ಉತ್ತಮವಾದಂತಹ ಪುರುಷನನ್ನ, ಅಂದರೆ ಉತ್ತಮವಾದಂತಹ ಮಗನನ್ನ ಪಡೆಯುವಂತಹ ಸಾಮರ್ಥ್ಯ ನಿನ್ನಲ್ಲಿದೆ. ಹಾಗಾಗಿ ನಾನು ಮನುಷ್ಯರ ಅಂದರೆ ಸ್ಪರ್ಶವನ್ನೇ ಇಲ್ಲದೇನೆ, ಅಂದರೆ ನಿನ್ನನ್ನು ಸ್ಪರ್ಶ ಮಾಡ್ದೇನೆ ನಾನು ನಿನಗೆ ಮಗುವನ್ನು ಕರುಣಿಸ್ತಕ್ಕಂತಹ ಶಕ್ತಿ ನನ್ನಲ್ಲಿದೆ. ಹಾಗಾಗಿ ಒಂದು ಮಗುವನ್ನು ನಾನು ನಿನಗೆ ಕರುಣಿಸ್ತೇನೆ ಅಂತ ಹೇಳ್ತಾರೆ. ಆವಾಗ ಅವರ ಒಂದು ಆಶೀರ್ವಾದದಿಂದ ವೇದವ್ಯಾಸರು ಹುಟ್ಟುತ್ತಾರೆ. ಆ ನಂತರ ಮತ್ತೆ ಆಕೆ ಕನ್ಯೆಯಾಗಿ ಮತ್ತೆ ಅವಳ ಮೈಯಲ್ಲಿರುವಂತಹ ಸುಗಂಧವನ್ನೆಲ್ಲ, ಅಂದರೆ ಆ ದುರ್ಗಂಧ ಮೀನಿನ ವಾಸನೆ ಏನಿತ್ತು ಅದೆಲ್ಲ ಕಳೆದು ಅವಳು ಯೋಜನಗಂಧಿನಿ ಅಂತಾನೆ ಪ್ರಖ್ಯಾತಳಾಗ್ತಾಳೆ. ಹಾಗೆ ನಿನ್ನನ್ನು ಬಂದು ಒಬ್ಬ ರಾಜ ಬಂದು ನಿನ್ನನ್ನು ಮದುವೆ ಆಗ್ತಾನೆ ಅಂತ ಹೇಳಿ ಕೂಡ, ಅಂದರೆ ಭವಿಷ್ಯದಲ್ಲಿ ರಾಜನೊಂದಿಗೆ ನಿನ್ನ ಮದುವೆ ಆಗತ್ತೆ ಅಂತ ಕೂಡ ಅವರು ಹೇಳಿ ಹೊರಟೋಗ್ತಾರೆ. ಈ ರೀತಿ ವೇದವ್ಯಾಸರ ಜನನ ಆಗತ್ತೆ. ಅವರು ಹುಟ್ಟಿದಾಗ ಕಪ್ಪಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಕೃಷ್ಣ ಅಂತಾನೆ ಕರೀತಾರೆ. ಕೃಷ್ಣ ಅಂದ್ರೇನೆ ಕಪ್ಪು. ಮತ್ತೆ ದ್ವೀಪದಲ್ಲಿ, ಅಂದ್ರೆ ಆ ಒಂದು ಏನು ಸುತ್ತ ನೀರಿರುತ್ತಲ್ಲ, ಆ ಸಮುದ್ರದ ಮಧ್ಯದಲ್ಲಿ ಹುಟ್ಟಿದ್ರಿಂದಾಗಿ, ದ್ವೀಪದಲ್ಲಿ ಹುಟ್ಟಿದ್ರಿಂದಾಗಿ ಅವರಿಗೆ ದ್ವೈಪಾಯನರು, ಹಾಗಾಗಿ ಕೃಷ್ಣ ದ್ವೈಪಾಯನ ಅನ್ನೋ ಹೆಸರು ಕೂಡ ಅವರಿಗೆ ಬರುತ್ತೆ. ಮತ್ತೆ ವೇದಗಳನ್ನ ವಿಂಗಡಣೆ ಮಾಡಿದ್ರಿಂದಾಗಿ ಅವರನ್ನ ವೇದವ್ಯಾಸರು ಅಂತ ಕೂಡ ಹೇಳ್ತಾರೆ. ಮತ್ತೆ ಬದರಿ ಕ್ಷೇತ್ರದಲ್ಲಿ ನೆಲೆಸಿದ್ರಿಂದಾಗಿ ಬಾದರಾಯಣರು ಅಂತ ಕೂಡ ಹೇಳ್ತಾರೆ. ಹಾಗೆ ಪರಾಶರರ ಮಗನಾಗಿದ್ರಿಂದಾಗಿ ಪಾರಾಶರ್ಯ ಅಂತ ಕೂಡ ಅವರನ್ನ ಸಂಬೋಧನೆಯನ್ನ ಮಾಡ್ತಾರೆ. ಈ ರೀತಿ ವ್ಯಾಸೇನ, ಇವರು ಇಂತಹ ವೇದವ್ಯಾಸರು ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿಗಳಾದಂತಹ ವ್ಯಾಸರು ಇದನ್ನ ರಚನೆ ಮಾಡಿದ್ದಾರೆ. ನಾವು ಯಾವುದೇ ಒಂದು ಗ್ರಂಥವನ್ನ ನೋಡ್ಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ ನಾವೀಗ ವಿಷ್ಣು ಸಹಸ್ರನಾಮ ಅಂತಾನೆ ತಗೊಳ್ಳೋಣ. ಮೊದಲು ಅದನ್ನ ಹೇಳುವಾಗ ಹೇಳ್ತೀವಲ್ವಾ, ವೇದವ್ಯಾಸೋ ಭಗವಾನ್ ಋಷಿಹಿ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಂದ್ಬಿಟ್ಟು. ಅಂದ್ರೆ ಋಷಿಗಳನ್ನ ನೆನೆಸ್ಕೊಳ್ಬೇಕಾದ್ರೆ, ಯಾರು ಅದನ್ನ ರಚನೆ ಮಾಡಿದ್ರು ಅವರನ್ನ ನೆನೆಸ್ಬೇಕು. ಮತ್ತೆ ಆ ಒಂದು ಛಂದಸ್ಸು ಯಾವ ಛಂದಸ್ಸಿನಲ್ಲಿದೆ, ಹಾಗೆ ಯಾವ ದೇವತೆಯ ಬಗ್ಗೆ ಇದು ಹೇಳ್ತಾ ಇದೆ, ಈ ಮೂರು ಕೂಡ ಮುಖ್ಯ ಆಗತ್ತೆ. ಅದಕ್ಕೆ ಹೇಳ್ತೀವಿ ನಾವು ಋಷಿಗಳನ್ನ ನೆನೆಸ್ಬೇಕಾದ್ರೆ ವಿಷ್ಣು ಸಹಸ್ರನಾಮದಲ್ಲಿ ವೇದವ್ಯಾಸೋ ಭಗವಾನ್ ಋಷಿಹಿ ಎಂದಾಗ ತಲೆಯನ್ನ ಸ್ಪರ್ಶ ಮಾಡ್ಕೊಳ್ತೀವಿ. ಅಂದ್ರೆ ಅವ್ರು ಇರಬೇಕಾದಂತಹ ಅವರ ಪಾದ ನಮ್ಮ ತಲೆಯ ಮೇಲೆ ಇರಬೇಕು ಅಂತ ಹೇಳಿ ಆ ಒಂದು ಭಾವನೆಯಿಂದ. ಮತ್ತೆ ಛಂದಸ್ಸನ್ನ ಹೇಳ್ಬೇಕಾದ್ರೆ ಬಾಯಿಯನ್ನ ಸ್ಪರ್ಶ ಮಾಡ್ತೀವಿ. ಇನ್ನು ಶ್ರೀಮನ್ ನಾರಾಯಣೋ ದೇವತಾ ಅಂತ ಹೇಳ್ಬೇಕಾದ್ರೆ ಹೃದಯವನ್ನ ಸ್ಪರ್ಶ ಮಾಡ್ಕೊಳ್ತೀವಿ, ಅಂದ್ರೆ ಹೃದಯದಲ್ಲಿ ಇರುವಂತಹ ಭಗವಂತ ಅಂತ ಹೇಳಿ. ಈ ರೀತಿ ಇಲ್ಲಿ ಅವರು ರಚನೆ ಮಾಡಿದಂಥವ್ರು ಯಾರು ಅಂದ್ರೆ ವೇದವ್ಯಾಸರು. ಯಾರಿಂದ ಯಾರಿಗೆ ಹೇಳಲ್ಪಟ್ಟಿತ್ತು ಅಂದ್ರೆ ಭಗವಂತನಾದಂತಹ ನಾರಾಯಣನಿಂದ ಪಾರ್ಥನಿಗೆ ಹೇಳಲ್ಪಟ್ಟಿದ್ದು. ಯಾರು ಇದರ ರಚನೆ ಮಾಡಿದ್ಯಾರು ಅಂತಂದ್ರೆ ವೇದವ್ಯಾಸರು, ಪುರಾಣ ಮುನಿಗಳಾದಂತಹ ವೇದವ್ಯಾಸರು. ಎಲ್ಲಿ ಇದು ಇದೆ, ಇದು ಎಲ್ಲಿ ಸಿಗುತ್ತೆ ನಮಗೆ ಅಂದ್ರೆ ಮಧ್ಯೆ ಮಹಾಭಾರತಂ, ಮಹಾಭಾರತದ ಮಧ್ಯದಲ್ಲಿ. ಅಂದ್ರೆ ಮಹಾಭಾರತದಲ್ಲಿ 18 ಪರ್ವಗಳಿದೆ. ಆ 18 ಪರ್ವಗಳಲ್ಲಿ ಭೀಷ್ಮ ಪರ್ವ, ಆ ಭೀಷ್ಮ ಪರ್ವದಲ್ಲಿ ಈ ಒಂದು ಭಗವದ್ಗೀತೆ ಬರುತ್ತೆ. ಭಗವದ್ಗೀತೆ ಮಹಾಭಾರತದಲ್ಲಿ 1,00,000 ಶ್ಲೋಕಗಳಿರೋ ಕಾರಣ ಅದರಲ್ಲಿ ಹೇಳ್ತಾರೆ ವೇದವ್ಯಾಸರು, ಶ್ವಃ ಪಾಪೀಯ ದಿವಸ ಪೃಥಿವೀಗತ ಯೌವನ ಅಂತ ಒಂದು ಮಾತು ಬರುತ್ತೆ ಅದರಲ್ಲಿ. ಅಂದ್ರೆ
ನಾಳೆ ಅನ್ನೋದು, ಮುಂದಿನ ದಿನಗಳು ಬರ್ತಿರುತ್ತಲ್ಲ, ಅದು ತುಂಬಾ ಪಾಪಗಳಿಂದ ತುಂಬಿರುತ್ತೆ ಅಂತ, ತುಂಬಾ ಕೆಟ್ಟದಾಗಿ ಇರುತ್ತೆ ಆ ದಿನಗಳು. ಯಾಕಂದ್ರೆ ಇದಿಷ್ಟು ಗ್ರಂಥವನ್ನ ಓದಿ ತಾಳ್ಮೆಯಿಂದ ಕೂತು ಅದನ್ನ ಅರ್ಥೈಸ್ಕೊಂಡು ಅದನ್ನ ಅಳವಡಿಸ್ಕೊಳ್ತಕ್ಕಂತಹ ಶಕ್ತಿ ಯಾರಲ್ಲೂ, ಆ ಸಾಮರ್ಥ್ಯ ಆಗ್ಲಿ, ಆ ಒಂದು ಪೇಶನ್ಸ್, ತಾಳ್ಮೆ ಆಗ್ಲಿ ಯಾರಲ್ಲೂ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಶ್ವಃ ಪಾಪೀಯ ದಿವಸಃ ಪೃಥಿವೀಗತ ಯೌವನ, ಪೃಥ್ವಿ ಅಂದ್ರೆ ಈ ಭೂತಾಯಿ ತನ್ನ ಯೌವನವನ್ನ ಕಳ್ಕೊಳ್ತಾ ಹೋಗ್ತಾಳೆ. ಯಾರಿಗೂ ಕೂಡ ಅಷ್ಟು ಸಮಯ ಅಲ್ಲಿ ಇರೋದಿಲ್ಲ ಕೂತು ಅದನ್ನ ಕೇಳಿಸ್ಕೊಳ್ಬೇಕು, ಅಥವಾ ಅಷ್ಟೊಂದು ದೊಡ್ಡ ಗ್ರಂಥವನ್ನ ಓದುವಂತಹ ತಾಳ್ಮೆ ಯಾರಿಗೂ ಇಲ್ಲ ಅನ್ನೋ ಕಾರಣಕ್ಕೆ ಆ ಒಂದು ಮಹಾಭಾರತದಲ್ಲಿ ಅದರ ಸಾರ, ಎಸೆನ್ಸ್ ಅದನ್ನ ತೆಗೆದು, ಯಾವುದೋ ಒಂದು ಭಾಗವನ್ನ ತೆಗೆದಿರೋದಲ್ಲ, ಇಡೀ ಮಹಾಭಾರತ ಏನೇನು ಕಾವ್ಯಗಳನ್ನ, ಎಷ್ಟೊಂದು ಕಥೆಗಳನ್ನ, ಉಪಕಥೆಗಳನ್ನೆಲ್ಲ ಸಾಕಷ್ಟು ಕೇಳಿರ್ತೀವಿ, ನಮಗೇ ಗೊತ್ತಿರಲ್ಲ ಅದು ಮಹಾಭಾರತದಲ್ಲಿ ಇದೆ ಅಂತ. ಅದಕ್ಕೊಂದು ಮಾತು ಕೂಡ ಹೇಳ್ತಾರೆ, ಅಂದ್ರೆ ಮಹಾಭಾರತದಲ್ಲಿ ಏನಿದೆಯೋ ಅದು ಈ ಕಲಿಯುಗದಲ್ಲೂ ಕೂಡ ಇದೆ, ಇಲ್ಲಿ ಏನಿಲ್ಲ ಅದು ಮಹಾಭಾರತದಲ್ಲೂ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಪ್ರಾಮುಖ್ಯತೆಯನ್ನ ಪಡೆದಿರೋದು ಮಹಾಭಾರತ. ಆ ಮಹಾಭಾರತದ ಮಧ್ಯದಲ್ಲಿ ಈ ಒಂದು ಭಗವದ್ಗೀತೆಯನ್ನ, ಆ ಒಂದು ಸಾರವನ್ನಾಗಿ, ಇಡೀ ಮಹಾಭಾರತದ ಸಾರವನ್ನ ತೆಗೆದು ನಮಗೆ ಕೊಟ್ಟಿದ್ದಾರೆ. ಇದು ಎಲ್ಲಿ ಬರುತ್ತೆ ಅಂತ ತಿಳಿದಿದ್ದಾಯ್ತು, ಯಾರಿಂದ ಯಾರಿಗೆ ಹೇಳಲ್ಪಟ್ಟಿದ್ದು ಅನ್ನೋದನ್ನ ತಿಳ್ಕೊಂಡ್ವಿ, ಹಾಗೆ ಯಾರು ಇದನ್ನ ರಚಿಸಿದ್ದು ಅನ್ನೋದು ಕೂಡ ತಿಳಿದ್ವಿ. ಇನ್ನು ಏನಿದು ಇದರ ಸ್ವರೂಪ ಅಂತಂದ್ರೆ, ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ, ಅದ್ವೈತದ ಅಮೃತವನ್ನ ಇಲ್ಲಿ ಸುರಿಸ್ತಾ ಇರೋ ಅಂಥದ್ದು ಭಗವದ್ಗೀತೆ. ಅದ್ವೈತ ಅಂತಂದ್ರೆ ಎರಡು ಅನ್ನೋದು ಇಲ್ಲ, ಒಂದೇ. ಆತ್ಮ ಮತ್ತೆ ಭಗವಂತ ಹಾಗೂ ಜೀವ ಎರಡೂ ಕೂಡ ಇಬ್ರು ಒಂದೇ ಎಂಬಂತಹ ತತ್ವವನ್ನ ಇಲ್ಲಿ ಹೇಳ್ತಾ ಇದೆ. ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂದ್ರೆ 18 ಅಧ್ಯಾಯಗಳು. ಮಹಾಭಾರತದಲ್ಲಿ 18 ಪರ್ವಗಳಿದೆ. ಆ ಒಂದು 18 ಪರ್ವದಲ್ಲೂ ಎಲ್ಲವನ್ನ ಕೂಡ ಅದರಲ್ಲಿ ಹೇಳಿದ್ದಾರೆ. ಹಾಗೆ ಈ ಭಗವದ್ಗೀತೆಯಲ್ಲೂ ಕೂಡ 18 ಅಧ್ಯಾಯಗಳಿದೆ. ಆ 18 ಅಧ್ಯಾಯದಲ್ಲಿ ಪ್ರತಿಯೊಂದನ್ನು ನಮ್ಮ ಜೀವನಕ್ಕೆ ಏನೇನು ಬೇಕು ಅನ್ನುವಂಥದ್ದು, ಅಂದ್ರೆ ಇದು ಮಹಾಭಾರತದ ಒಂದು ಭಾಗ ಆಗಿದ್ರೂ ಕೂಡ ಇದೇ ಒಂದು ಪ್ರತ್ಯೇಕ ಗ್ರಂಥವೇನೋ ಎನ್ನುವಷ್ಟರ ಮಟ್ಟಿಗೆ ಇದರಲ್ಲಿ ಅಷ್ಟು ವಿಷಯಗಳು ಅಡಕವಾಗ್ಬಿಟ್ಟಿದೆ. ಅಂದ್ರೆ ಪ್ರತಿಯೊಂದು ಜೀವಿಗೂ ಕೂಡ ಅವನ ಪ್ರತಿಯೊಂದು ಹಂತದಲ್ಲೂ ಎಲ್ಲರೂ ಕೂಡ ಒಂದೇ ಸಮನಾಗಿರೋದಿಲ್ಲ. ಎಲ್ಲ ತರ ಜನಗಳಿರ್ತಾರೆ ಇಲ್ಲಿ. ಮಧ್ಯಮ ವರ್ಗದವ್ರು ಇರ್ತಾರೆ, ಅಂದ್ರೆ ಹೈ ಕ್ಲಾಸಲ್ಲಿ ಇರೋ ಅಂಥವ್ರು, ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ, ಮಧ್ಯಮ ವರ್ಗದವ್ರು ಇರ್ತಾರೆ. ಎಲ್ಲರ ಆಲೋಚನೆಗಳು ಕೂಡ ಒಂದೇ ರೀತಿ ಇರೋದಿಲ್ಲ. ಒಬ್ರಿಗೆ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಏನೋ ಒಂದು ಅಂದ್ರೆ ಒಳ್ಳೆ ಕೆಲಸ ಅಂದ್ರೆ ನಾವೇ ಅನ್ಕೊಂಡ್ಬಿಟ್ಟಿರ್ತೀವಿ, ಓ ಇದು ಒಳ್ಳೇದು ಇದು ಒಳ್ಳೇದು ಅಂತ ಹೇಳಿ. ಒಬ್ಬೊಬ್ರು ಒಂದೊಂದ್ರಲ್ಲಿ ಸುಖವನ್ನ ಪಡಿತಾ ಇರ್ತಾರೆ. ಕೆಲವ್ರಿಗೆ ಬೇರೆ ಏನೋ ಟಿವಿ ಸೀರಿಯಲ್ಗಳು ನೋಡೋದ್ರಲ್ಲಿ ಖುಷಿ ಇರಬಹುದು, ಕೆಲವ್ರಿಗೆ ಯೂಟ್ಯೂಬ್ ಚಾನಲ್ಸ್ನ ಅದ್ರಲ್ಲಿ ಯಾವ್ದಾದ್ರು ವಿಡಿಯೋಸ್ನ ನೋಡೋದ್ರಲ್ಲಿ ಖುಷಿ ಇರಬಹುದು, ಅಥವಾ ಮತ್ತೆ ಕೆಲವ್ರಿಗೆ ಬೇರೆ ಬೇರೆ ವ್ಯಸನಗಳಲ್ಲಿ ಆಸಕ್ತಿ ಇರಬಹುದು. ಎಲ್ಲವನ್ನ ಯಾಕೆ ಮಾಡ್ತಾರೆ ಇವರು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಆ ಸುಖ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿರ್ತಾರೆ. ಆದ್ರೆ ಈ ಗೀತೆ ಅನ್ನೋದು ಸುಖ ಅಂದ್ರೆ ಏನು, ನಿಜವಾಗ್ಲೂ ಸುಖ ಅಂದ್ರೆ ಏನು ಅನ್ನೋದನ್ನ ಹೇಳೋಕೆ ಹೊರಟಿದೆ. ಕೊನೆ ಅಧ್ಯಾಯದಲ್ಲೂ ಕೂಡ ಬರುತ್ತೆ ಇದು. ಸುಖ ಪ್ರಾಪ್ತಿ ಆಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ನಿಜ, ಆದ್ರೆ ನಿಜವಾಗ್ಲೂ ಸುಖ ಅನ್ನೋದು ಎಲ್ಲಿದೆ, ಯಾವುದನ್ನ ನಾವು ಸುಖ ಅಂತ ಹೇಳ್ತೀವಿ. ಮತ್ತೆ ಪ್ರಸ್ಥಾನತ್ರಯಗಳಲ್ಲಿ ಒಂದು ಭಗವದ್ಗೀತೆ ಅಂತ ಹೇಳ್ತೀವಿ. ಪ್ರಸ್ಥಾನ ಅಂದ್ರೇನೆ ಹೋಗೋ ಅಂತ ಮಾರ್ಗ, ಯಾವುದೋ ಒಂದು ಗುರಿ ಇದೆ, ಆ ಗುರಿಯನ್ನ ಮುಟ್ಲಿಕ್ಕೆ ಹೋಗೋ ಅಂತ ಮಾರ್ಗಗಳು 3. ಅದರಲ್ಲಿ ಬ್ರಹ್ಮಸೂತ್ರ, ಭಗವದ್ಗೀತೆ ಹಾಗೆ ಉಪನಿಷತ್ಗಳು 3. ಅದರಲ್ಲಿ ಪ್ರಸ್ಥಾನತ್ರಯಗಳಲ್ಲಿ ಒಂದು, ಅಂದ್ರೆ ಅಂತಿಮ ಗುರಿ ಏನು ಅಂದ್ರೆ ಎಲ್ರಿಗೂ ನಾವು ಸುಖವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು, ಆನಂದವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನೋದು, ಅದೇ ಅಂತಿಮ ಗುರಿ ಆಗಿರುತ್ತೆ. ಆ ಗುರಿಯತ್ತ ಸಾಗ್ಲಿಕ್ಕೆ ಇದು ಮಾರ್ಗ ಅಂತ ಹೇಳಿದ್ದಾರೆ. ಹಾಗಾಗಿ ಇಡೀ ಮಹಾಭಾರತದಲ್ಲಿ ಸಾರ ರೂಪದಲ್ಲಿ ತೆಗೆದು ಈ ಭಗವದ್ಗೀತೆಯನ್ನ ಹೇಳಿದ್ದಾರೆ. ಇದರಲ್ಲಿ 18 ಅಧ್ಯಾಯಗಳು ಇದೆ. ಹಾಗಾಗಿ ಅಂಬತ್ವಾಂ ಅನುಸಂಧಧಾಮಿ, ಅಮ್ಮ ಅಂದ್ರೆ ಗೀತೆಯನ್ನ ತಾಯಿಗೆ ಇಲ್ಲಿ ಹೋಲಿಸ್ತಿದ್ದಾರೆ, ಅಮ್ಮ ಅಂತ ಕರೀತಿದ್ದಾರೆ. ಅಂಬ ತ್ವಾಂ ಅನುಸಂಧಧಾಮಿ, ನಾನ್ ನಿನ್ನನ್ನ ಅನುಸಂಧಾನ ಮಾಡ್ತೀನಿ. ಸುಮ್ಮನೆ ಓದೋದಷ್ಟೇ ಅಲ್ಲ, ಕೇಳಿ ಅದನ್ನ ಮನನ ಮಾಡುವಂಥದ್ದಿರ್ಬೇಕು. ಹಾಗೆ ಮನನ ಮಾಡಿದ್ದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿರ್ಬೇಕು. ಕೇಳಿದ ತಕ್ಷಣ ಇದೆಲ್ಲ ಬಂದ್ಬಿಡೋದಿಲ್ಲ, ಕೇಳಿದ ತಕ್ಷಣನೇ ನಾವು ಅಳವಡಿಸ್ಕೋಬೇಕು ಅಂತ ಅನ್ಸಲ್ಲ.
ಮತ್ತೆ 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 ಕೇಳ್ತಾನೆ ಇರಬೇಕು. ಇದು ಹೇಗೆ ಅಂದರೆ, ಈಗ ಪ್ರವಚನ ಒಂದು ಕೇಳೋ ಅಂತಹ ಸಮಯ ನಿಮಗೆ ಸಿಕ್ಕಿದೆ, ಕೇಳೋ ಅಂತಹ ಒಂದು ಆ, ಅವಕಾಶಗಳು ಸಿಗುತ್ತೆ ನಮಗೆ, ಅಥವಾ ತಿಳ್ಕೊಳ್ಳೋ ಅಂಥ ಅವಕಾಶಗಳು ಸಿಗುತ್ತೆ. ಆ ಅವಕಾಶಗಳು ಸಿಕ್ಕಿದಾಗ ತಿಳ್ಕೊಂಬಿಡ್ಬೇಕು. ಇದು ಯಾವ ರೀತಿ ಅಂದರೆ, ಹಸು ಏನು ಮಾಡುತ್ತೆ, ಎಲ್ಲಾದ್ರೂ ಮೇವು ಸಿಕ್ಕಿದ್ರೆ ಅದಕ್ಕೆ ಹುಲ್ಲು ಸಿಕ್ಕಿದಾಗ ತಿಂದ್ಬಿಡುತ್ತೆ. ತಿಂದಾದ್ಮೇಲೆ ಏನು ಮಾಡುತ್ತೆ ಅದು, ನಿಧಾನಕ್ಕೆ ಮೆಲುಕಾಗ್ತಾ ಇರುತ್ತೆ. ಆ ಥರ ನಾವು ಅಷ್ಟೇನೆ, ಈ ರೀತಿ ಸಂದರ್ಭಗಳು ಸಿಕ್ಕಿದಾಗ ಅದನ್ನ ಗ್ರಾಬ್ ಮಾಡ್ಕೊಂಡ್ಬಿಡ್ಬೇಕು, ತಿಳ್ಕೊಂಡ್ಬಿಡ್ಬೇಕು. ತಿಳ್ಕೊಂಡು ಮತ್ತೆ ಮನನ ಮಾಡಬೇಕು. ಆ ಮೆಲುಕಾಕಿಲ್ಲ ಅಂದರೆ ಹಸುಗೆ ಏನಾಗುತ್ತೆ, ಹಸು ಮೆಲುಕಾಗ್ತಿಲ್ಲ ಅಂತಂದ್ರೆ, ಹಸುನೋ ಮೇಕೆನೋ ಇಲ್ಲ ಕುರಿಗಳೋ ಏನೋ ಮೆಲುಕಾಗ್ತಿಲ್ಲ ಅಂದ್ರೆ ಏನು ಮಾಡ್ತಾರೆ, ಅದಕ್ಕೇನೋ ಒಂದು ತೊಂದರೆ ಇದೆ ಅಂತ ಅನ್ಕೊಳ್ತೀವಿ ನಾವು. ಸುಮ್ಮನೆ ಮಲ್ಕೊಂಡಿದ್ರೆ ಓ ಇದಕ್ಕೇನೋ ಆಗಿದೆ, ಆರೋಗ್ಯದಲ್ಲೇನೋ ವ್ಯತ್ಯಾಸ ಆಗಿದೆ ಅಂತ. ನಮಗೂ ಕೇಳೋದಷ್ಟೇ ಮುಖ್ಯ ಅಲ್ಲ ಇಲ್ಲಿ, ಕೇಳಿದನ್ನ ಮನನ ಮಾಡಬೇಕು. ಮತ್ತೆ ಮತ್ತೆ ಅದನ್ನ ಮನನ ಮಾಡ್ತಿರ್ಬೇಕು. ಮನನ ಮಾಡ್ತಿದ್ದಾಗ ನಮ್ಮಲ್ಲೇ ಅದು ಓ ಇದು ಸರಿನಾ ಇದು ತಪ್ಪಾ ಅಂಥೇಳಿ ಆ ವಿಮರ್ಶೆಗಳು ನಮ್ಮಲ್ಲೇ ಒಳಗಡೆ ಬರ್ತಿರುತ್ತೆ. ಯಾವುದು ಸರಿ ಯಾವುದು ತಪ್ಪು, ನಾನು ಹೇಗೆ ಮಾಡಬೇಕು ಅಂತ. ಯಾಕಂದರೆ ಇಲ್ಲಿ ಕೇಳಿದನ್ನ ಕೇಳಿದಾಗೆ ನೀನು ಫಾಲೋ ಮಾಡಬೇಕು ಅಂತ ಗೀತೆಯಲ್ಲಿ ಯಾವುದೇ ಕಾರಣಕ್ಕೂ ಕೃಷ್ಣ ಹೇಳೋದಿಲ್ಲ. ಯಾಕಂದರೆ ಕೊನೆಯಲ್ಲಿ ವಿಮೃಶ್ಯೈತದ ಶೇಷೇಣ ಯಥೇಚ್ಛಸಿ ತಥಾ ಕುರು ಅಂತ ಹೇಳ್ತಾರೆ. ಅಂದರೆ ನಾನು ಹೇಳ್ದೆ ಅನ್ನಷ್ಟು ಮಾತ್ರಕ್ಕೆ ಗೀತೆ ಇಲ್ಲಿ ಹೇಳ್ತಿದ್ದಾರೆ, ಇದನ್ನೆಲ್ಲ ಹೇಳ್ದೆ ಅಂದಷ್ಟು ಮಾತ್ರಕ್ಕೆ ನೀನು ಕಣ್ಮುಚ್ಕೊಂಡು ಕೇಳಬೇಕು, ಇದನ್ನ ನೀನು ಅನುಕರಣೆ ಮಾಡಲೇಬೇಕು, ನಿನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು ಅಂತ ಏನಿಲ್ಲ. ವಿಮರ್ಶೆ ಮಾಡು ಅರ್ಜುನ, ನೀನು ಕೊನೆಗೆ ವಿಮರ್ಶೆ ಮಾಡಿ ನಿನಗೆ ಏನು ಸರಿ ಅನ್ಸುತ್ತೋ ಅದನ್ನ ನೀನು ಮಾಡು ಅಂತ ಹೇಳಿ ಸ್ವತಂತ್ರವನ್ನ ಕೊಟ್ಟಿರೋ ಅಂಥದ್ದು ಗೀತೆ. ಹಾಗಾಗಿ ಕೇಳಿದವರೆಲ್ಲರೂ ಕೂಡ ಅದರಲ್ಲೂ ನಾವು ಹೇಗೆ ಕೇಳಬೇಕು ಇದನ್ನ ಅಂತಂದರೆ, ನಮ್ಮ ಮನಸ್ಸು ಯಾವಾಗಲೂ ಖಾಲಿ ಪಾತ್ರೆಯ ರೀತಿಯಲ್ಲಿ ಇಟ್ಕೊಂಡು ಕೇಳಬೇಕಂತೆ. ಮನಸ್ಸಿನಲ್ಲಿ ಗೊಂದಲಗಳನ್ನ ಇಟ್ಕೊಂಡು, ಯಾಕಂದರೆ ಕೃಷ್ಣ ಹೇಳ್ತಾನೆ ಇದರಲ್ಲಿ, ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ಅಂತ ಹೇಳಿ. ಅಂದರೆ ನನ್ನ ಭಕ್ತರಲ್ಲದವರಿಗೆ, ನನ್ನಲ್ಲಿ ನಂಬಿಕೆ ಇಲ್ಲದವರಿಗೆ ಅಥವಾ ನನ್ನನ್ನು ದ್ವೇಷ ಮಾಡೋರಿಗೆ ಯಾವುದೇ ಕಾರಣಕ್ಕೂ ಇದನ್ನ ಹೇಳಬಾರ್ದು ಅಂತ ಹೇಳ್ತಾರೆ. ಅಂದರೆ ನಮ್ಗೆ ಯಾವುದಾದ್ರೂ ಒಂದು ವ್ಯಕ್ತಿ ಏನೋ ಒಂದು ಹೇಳ್ತಿದ್ದಾರೆ ಅಂತಂದರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಬುದ್ಧಿ ನಮ್ಮಲ್ಲಿ ಯಾವಾಗ ಬರುತ್ತೆ, ಅದನ್ನು ಕೇಳಬೇಕು ಅನ್ನೋ ಮನಸ್ಥಿತಿ ಯಾವಾಗಿರುತ್ತೆ, ಆ ವ್ಯಕ್ತಿ ಬಗ್ಗೆ ನಮಗೆ ಪ್ರೀತಿ ಇದ್ದಾಗ, ಆ ವ್ಯಕ್ತಿ ಬಗ್ಗೆ ನಮಗೆ ಗೌರವ ಇದ್ದಾಗ. ಹಾಗಾಗಿ ನಾವು ಕೇಳಬೇಕು ಅಂದರೆ ಮೊದಲು ಇದಕ್ಕೆ ಅರ್ಹತೆ ಏನು ಅಂದರೆ, ಭಗವಂತನಲ್ಲಿ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಆಗ ನಾವು ಕೇಳಿದ್ದೆಲ್ಲವೂ ಕೂಡ ನಮಗೆ ಮನನ ಆಗಲಿಕ್ಕೆ ಸಾಧ್ಯ. ಕೇಳಿದ್ದೆಲ್ಲವೂ ಕೂಡ ನಮಗೆ ಅರ್ಥ ಆಗತ್ತೆ ಅಂತ ಇಲ್ಲ. ಯಾಕಂದರೆ ಗೀತೆಯನ್ನು ರಹಸ್ಯ ಅಂತಲೇ ಹೇಳಿದ್ದಾರೆ. ಹಾಗಾದರೆ ನಾವು ಅಂದ್ಕೊಳ್ಬೋದು, ಎಲ್ರಿಗೂ ಇಷ್ಟು ಜನ, ಈಗ 90 ಜನ ಕೇಳ್ತಿದ್ದೀರಾ ಅಂದರೆ ರಹಸ್ಯ ಹೇಗಾಯ್ತದು, ಹೇಗೆ ರಹಸ್ಯ ಆಗ್ಲಿಕ್ಕೆ ಸಾಧ್ಯ, ಎಲ್ರಿಗೂ ಗೊತ್ತಾಗ್ತಿದೆಯಲ್ಲ ಅಂತ. ಅದು ಎಲ್ರಿಗೂ ಗೊತ್ತಾಗ್ತಿರಬಹುದು, ಗೊತ್ತಾಗ್ತಿದ್ರೂ ರಹಸ್ಯವಾಗೇ ಇರುತ್ತೆ. ಯಾಕಂದರೆ ಗೊತ್ತಾದವ್ರಿಗೆಲ್ಲ, ಕೇಳಿಸ್ಕೊಂಡವ್ರಿಗೆಲ್ಲ ಅರ್ಥ ಆಗಬೇಕು ಅಂತ ಇಲ್ಲ. ಯಾವಾಗ ಅದು ನಮ್ಗೆ ಅರ್ಥ ಆಗತ್ತೆ ಅಂದರೆ, ಅವನು ಒಳಗಡೆ ಇದ್ದು ನಮಗೆ ಅರ್ಥ ಮಾಡಿಸ್ಬೇಕು. ಭಗವಂತ ನಿನಗೆ ಅರ್ಥ ಆಗಬೇಕು ಅಂತ ಹೇಳಿ ಅವನ ಆಶೀರ್ವಾದ ಮಾಡಬೇಕು ನಮಗೆ, ಆವಾಗಷ್ಟೇ ನಮಗಿದು ಅರ್ಥ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಅಮ್ಮ ನಾನು ನಿನ್ನನ್ನು ಅನುಸಂಧಾನ ಮಾಡ್ತೀನಿ, ಅಳವಡಿಸ್ಕೊಳ್ತೀನಿ. ಭಗವದ್ಗೀತೆ ಭವದ್ವೇಷಿಣಿ, ಭವ ಅಂತಂದರೆ ಸಂಸಾರ, ಈ ಸಂಸಾರದ ದ್ವೇಷಿಣಿ ಅಂತ ಹೇಳ್ತಾರೆ. ಅಂದರೆ ಸಂಸಾರ ಅಂದರೆ ಮತ್ತೆ ಹುಟ್ಟು ಸಾವು ಎಂಬಂಥದ್ದು ಪದೇ ಪದೇ ಬರ್ತಾನೆ ಇರುತ್ತೆ. ಇದೊಂದು ಚಕ್ರ, ಸುತ್ತಾನೇ ಇರ್ತೀವಿ ನಾವು ಇದರಲ್ಲಿ. ಹಾಗಾಗಿ ನಾನು ನಿನ್ನನ್ನು ಅನುಸಂಧಾನ ಮಾಡ್ತಿದ್ದೀನಿ, ಅಳವಡಿಸ್ಕೊಳ್ತಿದ್ದೀನಿ. ನೀನು ಈ ಸಂಸಾರದಲ್ಲಿ ಇರ್ತಕ್ಕಂತಹ ಈ ಜನನ ಮರಣ ಎಂಬಂತಹ ಚಕ್ರದಿಂದ ನನ್ನನ್ನು ದೂರ ಮಾಡು. ಪ್ರತಿಯೊಬ್ಬ ವ್ಯಕ್ತಿಗೂ ಇರುವಂತಹ ಭಯ ಅಂದರೆ ಒಂದೇನೆ, ಎಲ್ಲ ವ್ಯಕ್ತಿನೂ ಕೊನೆಗೆ ಏನಾಗುತ್ತೋ ಸಾವು ಅನ್ನುವಂತಹ ಭಯ ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಿಂದನೇ ಪಾರು ಮಾಡ್ತಕ್ಕಂಥದ್ದು ಮತ್ತು ದುಃಖಗಳಿಂದ ದೂರ ಮಾಡ್ತಕ್ಕಂಥದ್ದು ಭಗವದ್ಗೀತೆ. ಹಾಗಾಗಿ ನಾನು ನಿನ್ನನ್ನು ಅಳವಡಿಸ್ಕೊಳ್ತೀನಿ, ನಿನ್ನನ್ನು ನಾನು ಅನುಸಂಧಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತಿರೋದು ಈ ಒಂದು ಸ್ತೋತ್ರ. ಯಾರಿಗೆ ಹೇಳಿದ್ರು ಅಂತ ತಿಳಿದ್ವಿ, ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ, ಭಗವಂತನಾದ ನಾರಾಯಣನಿಂದ ಪಾರ್ಥನಿಗೆ ಹೇಳಲ್ಪಟ್ಟಂಥದ್ದು. ವ್ಯಾಸೇನ ಕೃತಿತಾಂ, ವ್ಯಾಸರಿಂದ ರಚನೆ ಮಾಡಲ್ಪಟ್ಟಿದ್ದು. ಯಾವ ವ್ಯಾಸರು? ಪುರಾಣ ಮುನಿಗಳಾದಂತಹ ವೇದವ್ಯಾಸರಿಂದ ರಚಿಸಲ್ಪಟ್ಟದ್ದು. ಎಲ್ಲಿ ಇರುತ್ತಿದ್ದು ಅಂದರೆ ಮಧ್ಯೆ ಮಹಾಭಾರತದ ಮಧ್ಯದಲ್ಲಿ ತೆಗೆದಿರೋದು. ಹಾಗೆ ಅದ್ವೈತಾಮೃತ ವರ್ಷಿಣಿ, ಅದ್ವೈತದ ಅಮೃತ ಅಂದರೆ ಸಾವೇ ಇಲ್ಲದೆ ಇರೋ ಅಂಥದ್ದು. ಆ ಅದ್ವೈತದ ಅಮೃತವನ್ನ ಸುರಿಸ್ತಾ ಇದೆ. ಭಗವತೀಂ ಅಷ್ಟಾದಶಾಧ್ಯಾಯಿನೀಂ, ಅಷ್ಟಾದಶಾಧ್ಯಾಯಿ ಅಂದರೆ 18 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂತಹ
ಸಂಸಾರದ ಭವದ್ವೇಷಿಣಿ, ಸಂಸಾರದ ದುಃಖಗಳನ್ನು ನಾಶ ಮಾಡ್ತಕ್ಕಂತಹ ಈ ಒಂದು ಗೀತೆಯನ್ನ ನಾನು ಅಂಬಾ ನಿನ್ನನ್ನು ನಾನು ಅನುಸಂಧಾನ ಮಾಡ್ತೀನಿ, ನಾನು ನಿನ್ನನ್ನು ಅಳವಡಿಸ್ಕೊಳ್ತೇನೆ ನನ್ನೊಳಗಡೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಮಧುಸೂದನ ಸರಸ್ವತಿಗಳು. ಮುಂದಿನ ಶ್ಲೋಕ. ಇವಾಗ ಇಷ್ಟು ಏನಾಯ್ತು, ಯಾರು ಹೇಳಿದ್ರು, ಎಲ್ಲಿ ಇದೆ ಇದು, ಯಾರು ರಚನೆ ಮಾಡಿದ್ದು, ಇದನ್ನ ಯಾಕೆ ನಾವು ಕೇಳಬೇಕು ಅನ್ನೋದು ಇಡೀ ಇಷ್ಟು ಕೂಡ ಒಂದು ಶ್ಲೋಕದಲ್ಲೇ ಬಂದ್ಬಿಡ್ತು. ಮುಂದಿನದೇನಂದ್ರೆ ನಾವೀಗ ವ್ಯಾಸರು ರಚನೆ ಮಾಡಿದ್ದು ಅಂತ ಕೇಳಿದ್ವಿ ಅಲ್ವಾ, ಆ ಒಂದು ರಚನೆ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನ ಹೇಳಬೇಕು. ಅದೇ ನೆಕ್ಸ್ಟ್ ಬರುವಂತ ಶ್ಲೋಕ. ಕುಸುಮ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮೋಸ್ತುತೆ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪುಲ್ಲಾರವಿಂದಾಯತ ಪತ್ರನೇತ್ರ ಪತ್ರನೇತ್ರ ಯೇನ ತ್ವಯಾ ಯೇನ ತ್ವಯಾ ಭಾರತ ತೈಲಪೂರ್ಣಃ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಪ್ರಜ್ವಾಲಿತೋ ಜ್ಞಾನಮಯಃ ಪ್ರದೀಪಃ. ಜ್ಞಾನಮಯಃ ಪ್ರದೀಪಃ. ಬುಕ್ಕಿದ್ರೆ ಒಂದ್ಸರಿ ಪೂರ್ತಿ ಹೇಳಿ ಭಗಿನಿ. ಹೇಳಮ್ಮನೆ. ಹಾ ಹೇಳಿ. ವಾರ್ತಾಯ ಪ್ರತಿಪಾದನೆ. ಇಲ್ಲ ನಮೋಸ್ತುತೆ ಹೇಳಿ ಸಾಕು. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ್ತ ಪತ್ರ ನೇತ್ರ ಏನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಧನ್ಯವಾದ ಭಗಿನಿ. ನಮೋಸ್ತುತೆ, ನಿಮಗೆ ನಮಸ್ಕಾರ ಮಾಡ್ತೀನಿ ಅಂತ, ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಧುಸೂದನ ಸರಸ್ವತಿಗಳು ವ್ಯಾಸರು ನಮ್ಮ ಎದುರಿಗೆ ಇದ್ದಾರೆ ಅನ್ನೋ ರೀತಿನಲ್ಲಿ ಅವರನ್ನ ಸಂಬೋಧನೆಯನ್ನ ಮಾಡ್ತಾ ಇದ್ದಾರೆ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಅಂತ. ಗುರು ಅನ್ನೋರು ಯಾವಾಗ್ಲೂ ಕೂಡ ಈಶ್ವರೋ ಗುರುರಾತ್ಮೋತಿ ಅಂತ ಹೇಳ್ತೀವಲ್ವಾ ಶ್ಲೋಕ. ಅಂದ್ರೆ ಗುರು, ಈಶ್ವರ ಹಾಗೂ ಆತ್ಮ ಮೂರು ಕೂಡ ಒಂದೇ ಅನ್ನುವಂತಹ ತತ್ವ, ಅದನ್ನೇ ಅದ್ವೈತ ಅಂತ ಹೇಳ್ತೀವಿ ನಾವು. ಅವ್ರು ಯಾವಾಗ್ಲೂ ಕೂಡ ನಮ್ಮ ಒಳಗಡೆನೆ ನೆಲೆಸಿರ್ತಾರೆ. ನಮ್ಮ ಆತ್ಮವೇ ಗುರು, ಆತ್ಮವೇ ಪರಬ್ರಹ್ಮ. ಹಾಗಾಗಿ ಅದನ್ನ ಒಳಗಡೆನೆ ನನ್ನೊಳಗೆ ಇರುವಂತಹ ಗುರುಗಳು ನೀವು ಎಂಬಂತಹ ಒಂದು ಸಂಬೋಧನೆಯಿಂದ ಆ ರೀತಿ ಸಂಬೋಧನೆಯನ್ನ ಮಾಡ್ತಿದ್ದಾರೆ. ಆ ಒಂದು ಅರ್ಥದಿಂದಾಗಿ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ, ವಿಶಾಲ ಬುದ್ಧಿಯನ್ನ ಉಳ್ಳಂತಹ ವ್ಯಾಸರು. ವಿಶಾಲ ಬುದ್ಧಿ ಅಂತ ಯಾಕೆ ಹೇಳ್ತಿದ್ದಾರೆ? ಆಗ್ಲೇ ಹೇಳಿದ್ವಿ ಅಲ್ವಾ, ಶ್ವಃ ಪಾಪೀಯ ದಿವಸಃ ಪೃಥಿವೀಗತ ಯೌವನ ಅಂತ. ನಾಳೆ ಅನ್ನೋದು ತುಂಬಾ ಕೆಟ್ಟದಾಗಿ ಇರುತ್ತೆ. ಎಲ್ಲರೂ ಕೂಡ ಎಲ್ಲವನ್ನ ಕೂತು ಶಾಸ್ತ್ರಗಳನ್ನ, ವೇದ ಉಪನಿಷತ್ಗಳನ್ನ, ಯಾಕಂದ್ರೆ ಉಪನಿಷತ್ತಿನ ಸಾರವೇ ಇದು ಅಂತ ನಾವು ತಿಳ್ಕೊಂಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ ಅಂತ. ಎಲ್ಲಾ ಶಾಸ್ತ್ರಗಳು ಇದರಲ್ಲೇ ಹೇಳಲ್ಪಟ್ಟಿರ್ಬೇಕಾದ್ರೆ ಬೇರೆಯ ಒಂದು ಗ್ರಂಥಗಳ ಅಧ್ಯಯನ ನಮಗೆ ಏಕೆ ಅನ್ನೋದನ್ನ ಅಲ್ಲಿ ತಿಳಿದಿದ್ವಿ. ಸ್ವಯಂ ನಾರಾಯಣನಿಂದನೇ ಮುಖಾರವಿಂದಗಳಿಂದ ಬಂದಂಥದ್ದು ಅಂತ. ಇಲ್ಲೂ ಕೂಡ ಅದಕ್ಕೆ ವಿಶಾಲ ಬುದ್ಧಿಯುಳ್ಳಂತಹ ವ್ಯಾಸರು. ಯಾಕಂದ್ರೆ ನಾಳಿನ ಜನಕ್ಕೆ, ಮುಂದೆ ಬರುವಂತಹ ಪೀಳಿಗೆಗೆ ಸುಲಭವಾಗಿ ಇದರ ಎಲ್ಲದರ ಸಾರ ಸಿಗಬೇಕು. ಪ್ರತಿಯೊಬ್ಬರು ಇದರ ಅಧ್ಯಯನವನ್ನ ಸುಲಭವಾಗಿ ಮಾಡಿ ಇದರ ಅರ್ಥವನ್ನ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಶಾಲವಾದ ಬುದ್ಧಿಯನ್ನ ಉಳ್ಳಿ ಅವ್ರು ಏನ್ ಮಾಡಿದ್ದಾರೆ, ಇದನ್ನ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದಾಯತ ಪತ್ರ ನೇತ್ರ. ಪುಲ್ಲಾರವಿಂದಾಯತ ಅಂದ್ರೆ ಅರಳಿರ್ತಕ್ಕಂತಹ ಕಮಲದ ಹಾಗೆ ಅವರ ಕಣ್ಣುಗಳು ಅಂತ. ಅವರ ಕಣ್ಣುಗಳನ್ನ ಇಲ್ಲಿ ಹೊಗಳುತ್ತಿದ್ದಾರೆ. ಅಂತಹ ಅರಳಿದ ಕಮಲದ ದಳದಂತೆ ನೇತ್ರವುಳ್ಳಂತಹ ಅಂತ ಸಂಬೋಧನೆಯನ್ನ ಮಾಡುತ್ತಿದ್ದಾರೆ. ಅಂದ್ರೆ ನೇತ್ರಗಳು ಅನ್ನೋದು ಯಾಕೆ ಬರುತ್ತಿಲ್ಲಿ, ನೇತ್ರಗಳನ್ನ ಯಾಕೆ ತಗೊಂಡಿದ್ದಾರೆ? ವಿಶಾಲ ಬುದ್ಧಿಯುಳ್ಳವರಾಯ್ತು,
ದೂರದೃಷ್ಟಿ ಕೂಡ ಅವರಲ್ಲಿ ಇದೆ. ಮುಂದೆ ಏನಾಗ್ಬೋದು ಅಂತ ಹೇಳಿ ಜನರು ಹೇಗಿರ್ತಾರೆ, ಏನು ಕಲಿಯುಗ ಅನ್ನೋದು ಹೇಗಿರುತ್ತೆ, ಅಲ್ಲಿ ಯಾವುದನ್ನ ಕೊಟ್ರೆ ಜನರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತಯಾರಿರ್ತಾರೆ, ಎಷ್ಟು ಸಾಮರ್ಥ್ಯ ಅವರಲ್ಲಿ ಇದೆ ಎಂಬಂತಹ ಎಲ್ಲ ದೂರದೃಷ್ಟಿಯನ್ನ ಉಳ್ಳಂತವ್ರು ವ್ಯಾಸರು. ಹಾಗೆ ಗುರುಗಳ ನಮಗೆ ಆಶೀರ್ವಾದ ಸಿಗಬೇಕು ಅಂದ್ರೆ ಅವರು ಬಂದು ನಮ್ಮ ಹತ್ರ ನಮ್ಮನ್ನ ಸ್ಪರ್ಶ ಮಾಡಿ ಅವರು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಏನಿಲ್ಲ. ಕೇವಲ ಅವರ ದೃಷ್ಟಿನೇ ಸಾಕು, ಎಲ್ಲವೂ ಕೂಡ ನಮಗೆ ಬೇಕಾಗಿದ್ದೆಲ್ಲ ಪ್ರಾಪ್ತ ಆಗ್ಬಿಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಒಂದು ಉತ್ತಮ ಉದಾಹರಣೆ ತೋಟಕಾಚಾರ್ಯರು. ತೋಟಕಾಚಾರ್ಯರ ಬಗ್ಗೆ ಎಲ್ಲರೂ ಕೇಳಿರಬಹುದು. ಶಂಕರಾಚಾರ್ಯರು ದೇಶ ಪರ್ಯಟನೆಯನ್ನ ಮಾಡಬೇಕಾದ್ರೆ ಅವರಿಗೆ ದಾರಿಯ ಮಧ್ಯದಲ್ಲಿ ತೋಟಕಾಚಾರ್ಯರು ಸಿಗ್ತಾರೆ. ಅವ್ರ ತಂದೆ ತಾಯಿ ಅವರನ್ನ ಕರ್ಕೊಂಡು ಬಂದು ತೋಟಕಾಚಾರ್ಯರನ್ನ, ನನ್ನ ಮಗ ಏನೂ ಮಾತಾಡೋದಿಲ್ಲ, ಯಾವಾಗ್ಲೂ ಮೌನವಾಗಿರ್ತಾನೆ, ಯಾಕೆ ಅಂತ ಗೊತ್ತಿಲ್ಲ, ಒಂದು ದಿನಕ್ಕೂ ಹುಟ್ಟದಾಗಿಂದ ಇದುವರೆಗೂ ಒಂದಿನಕ್ಕೂ ಕೂಡ ಮಾತಾಡಿಲ್ಲ ಅಂತ ಹೇಳಿ ಶಂಕರಾಚಾರ್ಯರಿಗೆ ಹೇಳಿದಾಗ ಅವ್ರನ್ನ ನೋಡ್ತಾರೆ. ತೋಟಕಾಚಾರ್ಯರನ್ನ ನೋಡಿ ಅವ್ರಿಗೆ ಅರ್ಥ ಆಗ್ಬಿಡತ್ತೆ, ಓ ಇವನು ಆತ್ಮೋನ್ನತಿಗೆ ಇವನು ಪ್ರಯತ್ನ ಪಡ್ತಿದ್ದಾನೆ ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ, ಇವನನ್ನ ನನ್ನ ಜೊತೆ ಕಳಿಸ್ಬಿಡಿ ನೀವು ಅಂತ. ಆವಾಗ ಕರ್ಕೊಂಡು ಹೋಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ತಿರ್ತಾರೆ. ಹಾಗೆ ಆ ಸಂದರ್ಭದಲ್ಲಿ ಬೇರೆ ಮಕ್ಕಳೆಲ್ಲ ಇವ್ರು ಯಾರ ಜೊತೆಲೂ ಮಾತಾಡಲ್ವಲ್ಲ ಯಾರು ತೋಟಕಾಚಾರ್ಯರು, ಹಾಗಾಗಿ ಎಲ್ರು ಕೂಡ ಅವ್ರನ್ನ ಒಂಥರ ಬೇರೆನೆ ನೋಡ್ತಿರ್ತಾರೆ, ಬೇರೆ ದೃಷ್ಟಿಯಿಂದಾನೆ, ಅವ್ರ ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ರೀತಿನಲ್ಲಿ. ಅವರು ಗುರುಗಳ ಸೇವೆಯನ್ನ ಮಾಡ್ಕೊಂಡು ಅದರಲ್ಲೇ ನಿರತರಾಗ್ಬಿಟ್ಟಿರ್ತಾರೆ. ಅವರ ಬಟ್ಟೆ ಒಗೆಯೋದು, ಅವರ ಸೇವೆಯನ್ನ ಮಾಡೋದು, ಅವ್ರಿಗೆ ಬೇಕಾಗಿದ್ದನ್ನು ತಂದ್ಕೊಡೋದು, ಅವ್ರ ಸೇವೆಯಲ್ಲೇ ನಿರತರಾಗಿರ್ತಾರೆ. ಆಗ ಒಂದು ದಿನ ಶಂಕರಾಚಾರ್ಯರು ಶಿಷ್ಯಂದ್ರನ್ನೆಲ್ಲ ಕೂರಿಸಿ ಪಾಠವನ್ನ ಶುರು ಮಾಡ್ಬೇಕಾದಾಗ ಅವಾಗ ಹೇಳ್ತಾರೆ, ಎಲ್ಲ ಮಕ್ಕಳು ಬೇಗ ಶುರು ಮಾಡ್ಬಿಡಿ ಗುರುಗಳೇ ಪಾಠನ ಅಂತ ಹೇಳಿದಾಗ ಅವರು ತೋಟಕಾಚಾರ್ಯರು ಬರ್ಲಿ ಅಂತ ಹೇಳಿ ಕಾಯಿರಿ ಸ್ವಲ್ಪ, ಅವರು ಬರ್ಲಿ ಅಂತ ಹೇಳಿ ಹೇಳ್ತಾರೆ. ಅಯ್ಯೋ ಅವನಿಗೇನ್ ಕಾಯ್ತೀರಾ, ಅವನಂತೂ ಏನೂ ಮಾತಾಡಲ್ಲ, ಏನೂ ಬರಲ್ಲ, ಅವನಿಗೆ ಮೂಗುನ್ ತರ ಇರ್ತಾನೆ ಯಾವಾಗ್ಲೂ, ಏನ್ ಗೊತ್ತಿದೆ ಅವನಿಗೆ ಅಂತಂದಾಗ ಅವರು ಮೆಟ್ಲತ್ಕೊಂಡು ಬರ್ತಾ ಇರ್ತಾರೆ. ನದಿನಲ್ಲಿ ಬಟ್ಟೆ ಒಗಿಲಿಕ್ಕೆ ಅಂತ ಹೋಗಿರ್ತಾರೆ. ಮೆಟ್ಲತ್ತು ಬರ್ಬೇಕಾದ್ರೆ ಶಂಕರಾಚಾರ್ಯರು ತೋಟಕಾಚಾರ್ಯರ ಕಡೆ ದೃಷ್ಟಿ ಹಾಯಿಸ್ತಾರಷ್ಟೆ. ಅವರ ಕಣ್ಣು ಆ ಕಡೆ ಹೋಗುತ್ತೆ ತೋಟಕಾಚಾರ್ಯರ ಕಡೆ. ಎಂತ ಅದ್ಭುತವಾದಂತಹ ಶ್ಲೋಕ ಅವ್ರ ಬಾಯಲ್ಲಿ ಬರುತ್ತೆ ಅಂದ್ರೆ, ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೆ ಮಹಿತೋಪನಿಷತ್ ಕಥಿತಾರ್ಥ ನಿಧೆ ಹೃದಯೇ ಕಲಯೇ ವಿಮಲಂ ಚರಣಂ ಭವ ಶಂಕರ ದೇಶಿಕ ಮೇ ಶರಣಂ ಅಂತ ಹೇಳಿ ತೋಟಕಾಚಾರ್ಯರು ಆ ತೋಟಕಾಷ್ಟಕವನ್ನ ರಚನೆ ಮಾಡಿದ್ದು ಆ ಸಮಯದಲ್ಲಿ. ಅದು ಅಷ್ಟು ಸ್ಫುಟವಾಗಿ ಅವ್ರ ಬಾಯಿಂದ ಬಂದ್ಬಿಡತ್ತೆ. ಅಂದ್ರೆ ಗುರುಗಳ ಆ ಒಂದು ದೃಷ್ಟಿ ನಮ್ಮ ಮೇಲೆ ಆದ್ರೂ ಸಾಕು, ಅವರ ಕಣ್ಣಿನ ದೃಷ್ಟಿ ನಮ್ಮ ಮೇಲೆ ಬಿದ್ರೂ ಸಾಕು, ನಮ್ಮ ಜನ್ಮಾಂತರದ ಪಾಪಗಳು ಕಳೆದು ನಾವು ಉನ್ನತಿಯನ್ನ ಸಾಧಿಸ್ತೀವಿ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದಕ್ಕೆ ಇದು ಒಂದು ಶ್ರೇಷ್ಠವಾದಂತಹ ಉದಾಹರಣೆ ಅಂತ ಹೇಳ್ಬಹುದು ತೋಟಕಾಚಾರ್ಯರದು. ಈ ರೀತಿ ಇಲ್ಲಿ ಕಮಲದಂತ ಕಣ್ಣುಗಳು ಅಂತ ಹೇಳಿ ಯಾಕೆ ವ್ಯಾಸರನ್ನ ನಾವು ಆ ಕಣ್ಣುಗಳನ್ನ ಮೇನ್ ಆಗಿ ಇಟ್ಕೊಂಡು ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಅವರ ಒಂದು ಕರುಣೆಯ ದೃಷ್ಟಿ ನಮ್ಮ ಮೇಲೆ ಬಿದ್ದು ನಮ್ಮ ಜನ್ಮಾಂತರದ ಪಾಪಗಳು ಎಲ್ಲವೂ ಕೂಡ ನಾಶವಾಗಿ, ಈ ಅಜ್ಞಾನ ಅನ್ನುವಂಥದ್ದು ನಾಶವಾಗಿ ಜ್ಞಾನದ ಬೆಳಕನ್ನ ಹರಿಸುವಂತಾಗ್ಲಿ, ಜ್ಞಾನದ ಬೆಳಕು ನಮ್ಮೊಳಗಡೆ ಪ್ರಜ್ವಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕಣ್ಣುಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅರಳಿದ ಕಮಲದ ದಳದಂತೆ ನೇತ್ರವುಳ್ಳಂತಹ, ಹಾಗೆ ಏನತ್ವಯ ಭಾರತ ತೈಲ ಪೂರ್ಣ ಅಂದ್ರೆ ಮಹಾಭಾರತ ಅನ್ನೋದು ಏನಿದೆ ಅದನ್ನ ಇಲ್ಲಿ ತೈಲ, ಒಂದು ದೀಪವನ್ನ ಹತ್ತಿಸ್ಬೇಕಾದ್ರೆ ಅದಕ್ಕೆ ಎಣ್ಣೆ ಬೇಕು. ಈ ಮಹಾಭಾರತವನ್ನೇ ತೈಲ ಅಂತ ಹೇಳ್ತಿದ್ದಾರೆ. ಈ ಮಹಾಭಾರತವೆಂಬಂತಹ ತೈಲದಿಂದ ಹೊತ್ತಿಸಿರುವಂತಹ ಅಂದ್ರೆ ಆ ಜ್ಯೋತಿಯನ್ನ ಹೊತ್ತಿಸ್ತಾರೆ. ಯಾವ ಜ್ಯೋತಿ ಅದು? ಗೀತೆ ಎಂಬಂತಹ ಜ್ಯೋತಿ. ಈ ಇಡೀ ಮಹಾಭಾರತವನ್ನ ಎಣ್ಣೆಯನ್ನಾಗಿ ತೈಲವನ್ನಾಗಿ ಮಾಡಿಕೊಂಡು ಅದರಲ್ಲಿ ಗೀತೆ ಎಂಬಂತಹ ಜ್ಯೋತಿಯನ್ನ ಹತ್ತಿಸಿದ್ದಾರೆ. ಅಂತಹ ನಿಮಗೆ ನಾನು ನಮಸ್ಕಾರವನ್ನ, ನಮೋಸ್ತುತೆ. ಏನತ್ವಯ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಜ್ಞಾನಮಯವಾಗಿ ಅಂದ್ರೆ ಮಹಾಭಾರತವೆಂಬಂತಹ ಈ ಒಂದು ತೈಲದ ಮಧ್ಯೆ, ಮಹಾಭಾರತವೇ ತೈಲ ಇಲ್ಲಿಗೆ, ಇಲ್ಲಿ ದೀಪದಂತೆ ಅಂದ್ರೆ ಜ್ಞಾನಮಯವಾದಂತಹ ಜ್ಯೋತಿಯನ್ನ ಹೊತ್ತಿಸಿರುವಂತಹ ವಿಶಾಲ ಬುದ್ಧಿಯನ್ನ ಹೊಂದಿರ್ತಕ್ಕಂತಹ ವ್ಯಾಸರಿಗೆ ನಮಸ್ಕಾರಗಳು, ನಿಮಗೆ ನಮಸ್ಕಾರಗಳು. ಯಾಕಂದ್ರೆ ನೀವು ನನ್ನೊಳಗಡೆನೇ ಇದ್ದೀರಾ, ಗುರು ರೂಪವಾಗಿ
ಒಳಗಡೆನೇ ಇದ್ದೀರಾ, ಹಾಗಾಗಿ ನಿಮಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳಿ ಋಷಿ ಋಣ ಇದು. ಪ್ರತಿಯೊಬ್ಬರಿಗೂ ಕೂಡ ಗುರುಗಳನ್ನ ಯಾರು ರಚನೆ ಮಾಡಿದ್ದಾರೆ, ಋಷಿಗಳು ನಮಗಿದನ್ನ ಕೊಟ್ಟಿದ್ದಾರೆ, ವೇದವ್ಯಾಸರಂತಹ ಋಷಿಗಳು ನಮಗಿದನ್ನ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಸ್ಮರಣೆ ಮಾಡಬೇಕಾಗಿರೋದು, ಅವರಿಗೆ ಕೃತಜ್ಞತೆಗಳನ್ನ ಹೇಳಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಇಲ್ಲಿ ಆ ಋಷಿಗಳಿಗೆ, ರಚನೆ ಮಾಡಿದಂತಹ ವೇದವ್ಯಾಸರಿಗೆ, ವೇದವ್ಯಾಸರು ಅಂದ್ರೆ ಬೇರೆ ಯಾರು ಅಲ್ಲ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ಅಂತ ಹೇಳ್ತೀವಿ. ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವಾದಂಥವರು ವೇದವ್ಯಾಸರು. ಹಾಗಾಗಿ ಅವರಿಗೆ ನಾವಿಲ್ಲಿ ನಮಸ್ಕಾರಗಳನ್ನ ಹೇಳ್ತಿದ್ದೇವೆ, ಕೃತಜ್ಞತೆಗಳನ್ನ ಹೇಳ್ತಿದ್ದೇವೆ. ಇದು ಈ ಶ್ಲೋಕದ ಅರ್ಥ. ಇನ್ನು ಮುಂದಿನ ಶ್ಲೋಕ ರಾಧಾ ಭಗಿನಿ. ಪ್ರಪನ್ನ ಪಾರಿಜಾತಾಯ ಪಾರಿಜಾತಾಯ ಸ್ತೋತ್ರ ವೇತ್ರೈಕಪಾಣಯೇ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಗೀತಾಮೃತದುಹೇ ನಮಃ. ಪೂರ್ತಿ ಹೇಳಿ ಭಗಿನಿ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಧನ್ಯವಾದ ಭಗಿನಿ. ಇಲ್ಲಿ ಮುಂದಿನ ಧ್ಯಾನ ಶ್ಲೋಕಕ್ಕೆ ಹೋಗೋಣ. ಪ್ರಪನ್ನ ಪಾರಿಜಾತಾಯ. ಇದನ್ನ ಹೀಗೆ ಹೇಳಬೇಕು ಅಂತ ಏನಿಲ್ಲ, ಯಾವ ಧಾಟಿಲ್ ಬೇಕಿದ್ರು ಹೇಳ್ಬಹುದು. ನಿಮಗೆ ಹೇಗೆ ಬರುತ್ತೋ ಆ ರೀತಿ ಹೇಳ್ಕೊಳ್ಬಹುದು. ನಾನು ಒಂದು ಆಡಿಯೋ ಕೂಡ ಕಳಿಸ್ತೀನಿ, ಆ ರೀತಿ ಬೇಕಿದ್ರೆ ಪ್ರಾಕ್ಟೀಸ್ ಮಾಡಿ, ಇಲ್ಲ ನಿಮಗೆ ಯಾವ ರೀತಿ ಬೇಕೋ ಆ ರೀತಿನಲ್ಲೂ ಕೂಡ ಹೇಳ್ಬಹುದು. ಯಾವುದೇ ನಿಯಮಗಳಿಲ್ಲ ಹೀಗೆ ಹೇಳಬೇಕು ಅಂತ, ಅಕ್ಷರಗಳಲ್ಲಿ ದೋಷಗಳಿರಬಾರ್ದು ಅಷ್ಟೇ. ಓಕೆ. ಪಾರಿಜಾತದಂತೆ ಪ್ರಪನ್ನ ಪಾರಿಜಾತಾಯ. ಪಾರಿಜಾತ ವೃಕ್ಷ ಅಂದ್ರೆ ಬಯಸದನ್ನ ಕೊಡೋ ಅಂಥದ್ದು ಪಾರಿಜಾತ ವೃಕ್ಷ. ದೇವಲೋಕದಲ್ಲಿ ಇದ್ದಂತಹ ವೃಕ್ಷ ಅದು ಪಾರಿಜಾತ ವೃಕ್ಷ. ಯಾರು ಏನನ್ನ ಬಯಸ್ತಾರೋ ಅವರಿಗೆ ಅದನ್ನ ಕೊಡುವಂತಹ ಸಾಮರ್ಥ್ಯವನ್ನ ಉಳ್ಳಂಥದ್ದು. ಹಾಗಾಗಿ ಪಾರಿಜಾತ ವೃಕ್ಷಕ್ಕೆ ಯಾರನ್ನ ಹೋಲಿಸ್ತಿದ್ದಾರೆ ಇಲ್ಲಿ? ಭಗವಂತ ನಾರಾಯಣನನ್ನ ಹೋಲಿಸ್ತಿದ್ದಾರೆ, ಕೃಷ್ಣನನ್ನ. ಇವನು ಹೇಗಿದ್ದಾನೆ? ಪ್ರಸನ್ನತೆಯಿಂದ ಕೂಡಿದಾನೆ. ಪಾರಿಜಾತದ ವೃಕ್ಷದ ಹಾಗೆ ಏನ್ ಕೇಳ್ತಾನೋ ಅದನ್ನ ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ನಾವು ಕೇಳೋದಕ್ ಮನಸ್ಸು ಮಾಡ್ಬೇಕಷ್ಟೆ. ಅವ್ನು ಕೊಡ್ಲಿಕ್ಕೆ ಯಾವಾಗ್ಲೂ ಕೈ ಎತ್ಕೊಂಡೇ ಇರ್ತಾನೆ. ನಾವು ಕೇಳೋದನ್ನ ನಾವು ಕಲಿಬೇಕು. ಯಾವ ರೀತಿ ಕೇಳಬೇಕು, ಯಾವ ರೀತಿ ಕೇಳಿದ್ರೆ ಅವ್ನು ಕೊಡ್ತಾನೆ ನಮಗೆ ಅನ್ನೋದು ಗೊತ್ತಿರಬೇಕು ನಮ್ಗಷ್ಟೆ. ಅವನೇನ್ ಹೇಗಿದ್ದಾನೆ ಅಂದ್ರೆ ಎಡಗೈಯಲ್ಲಿ ಚಾಟಿಯನ್ನ ಇಡ್ಕೊಂಡಿದ್ದಾನೆ. ಹಾಗೆ ಚಾಟಿಯಿಂದ ಕೂಡಿದಂತಹ ಬೆತ್ತವನ್ನ ಹಿಡಿದಿರೋದು. ಹಸುಗಳನ್ನ ಓಡಿಸ್ಬೇಕಾದ್ರೆ, ಎತ್ತಿನ ಗಾಡಿ ಹೊಡಿಬೇಕಾದ್ರೆ ಚಾವಟಿ ಅಂತ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿ ಅಲ್ವಾ, ಆ ಚಾಟಿಯನ್ನ ಹಿಡ್ಕೊಂಡಿದ್ದಾನೆ. ಅಂದ್ರೆ ಒಂದು ಕೋಲಿಗೆ ದಾರವನ್ನ ಕಟ್ಟಿ ಹಸುಗಳನ್ನ ಹೊಡಿಯೋದಕ್ಕೆ ಅಂತ ಹೇಳಿ ಹಿಡ್ದಿರ್ತಾರಲ್ವಾ, ಆ ರೀತಿ ಚಾಟಿಯನ್ನ ಹಿಡ್ದಿದ್ದಾನೆ. ಆ ಚಾಟಿ ಯಾಕೆ ಹಿಡ್ದಿದ್ದಾನೆ ಅನ್ನೋದಕ್ಕೆ ನೀವು ಹಿಂದಿನ ಕ್ಲಾಸಿಗೆ ಹೋಗ್ಬೇಕು. ಅವನು ಕುದುರೆಗಳು ಹಿಡ್ಕೊಂಡಿದ್ದಾನಲ್ಲ ಕೃಷ್ಣ, ಆ ಹಿಡಿದಿರೋಂತಹ ಕುದುರೆಗಳು, ಎಷ್ಟು ಕುದುರೆಗಳಿರತ್ತೆ ಕೃಷ್ಣನ ಒಂದು ರಥದಲ್ಲಿ? 5 ಅಲ್ವಾ? ಆ 5 ಕುದುರೆಗಳು ನಮ್ಮ ಪಂಚೇಂದ್ರಿಯಗಳು ಅಂತ ಹೇಳಿದ್ದೆ. ಆ ಪಂಚೇಂದ್ರಿಯಗಳು ಎಲ್ಲಂದ್ರಲ್ಲೇ ಅಲ್ದಾಡ್ತಿರುತ್ತದು. ಅದನ್ನ ಕಂಟ್ರೋಲ್ ಮಾಡೋದೆ. ಇಂದ್ರಿಯ ಸುಖಗಳನ್ನ ಗೆಲ್ಲೋದು ಭಾರಿ ಕಷ್ಟ. ಅದನ್ನ ಲಾಸ್ಟ್ ಕ್ಲಾಸಲ್ಲಿ ಶಂಕರಾಚಾರ್ಯರ ಸ್ತೋತ್ರದ ಮುಖಾಂತರ ಕೂಡ ತಿಳ್ಕೊಂಡಿದ್ವಿ. ಅದಕ್ಕೆ ಅಂದ್ರೆ 5 ಇಂದ್ರಿಯಗಳನ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಷ್ಟೇ ಕಷ್ಟಕರವಾದಂತಹ ವಿಷಯ. ಹಾಗಾಗಿ ಆ ಇಂದ್ರಿಯಗಳನ್ನ ನಾವೇನ್ ಮಾಡಿದೀವಿ ಈಗ, ಈ ದೇಹವೆಂಬಂತಹ ರಥಕ್ಕೆ ಈ 5 ಇಂದ್ರಿಯಗಳಿದೆ. ಆ 5 ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ನಮ್ಗೆ ಕಷ್ಟ ಅಂತ ಹೇಳಿ ಆ ರಥಕ್ಕೆ ಒಬ್ಬ ಸಾರಥಿ ಇದಾನಲ್ಲ, ಆ ಸಾರಥಿಯನ್ನಾಗಿ ಕೃಷ್ಣನನ್ನ ಮಾಡಿಕೊಂಡು ಆ ಒಂದು ಇಂದ್ರಿಯಗಳ ಹಿಡಿತವನ್ನ ನಾವು ಅವನ ಕೈಯಲ್ಲಿ ಕೊಟ್ಬಿಡ್ಬೇಕು ಅಂತ. ಅವನೇನ್ ಮಾಡ್ತಿದ್ದಾನೆ, ಅದನ್ನ ಸರಿಪಡಿಸ್ಲಿಕ್ಕೋಸ್ಕರ ಚಾವಟಿಯನ್ನ ಇಟ್ಕೊಂಡಿದ್ದಾನೆ. ಕೈಯಲ್ಲಿ ಚಾಟಿ ಹಿಡಿದು ನಮ್ಮ ಇಂದ್ರಿಯಗಳಂದ್ರೆ ಯಾವಾಗ ಅವನು ನಮಗೆ ಸಾರಥಿಯಾಗಿ ಬರ್ತಾನೆ ಅಂತಂದ್ರೆ ನಾವು ಅವನಿಗೆ ಶರಣು ಹೋದಾಗ ಮಾತ್ರ. ಯಾಕಂದ್ರೆ ಕೃಷ್ಣ ಅವನಾಗೆ ಸಾರಥಿಯಾಗಿ ಬಂದಿದ್ದಲ್ಲ. ಅರ್ಜುನ ಯಾವಾಗ ಯುದ್ಧ ಶುರುವಾಯ್ತೋ
ಆ ಸಮಯದಲ್ಲಿ ಶತಾಯಗತಾಯ ಅವರು ಪ್ರಯತ್ನವನ್ನ ಮಾಡ್ತಾರೆ, ಯುದ್ಧವನ್ನ ತಡಿಲಿಕ್ಕೋಸ್ಕರ ಎಲ್ಲರೂ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅದನ್ನ ತಡೆಯೋದಕ್ಕಾಗಲ್ಲ, ಯುದ್ಧ ಇನ್ಮೇಲೆ ನಡಿಲೇಬೇಕು ಅನ್ನೋ ಒಂದು ಹಂತಕ್ಕೆ ಬಂದಾಗ, ಯುದ್ಧ ಸಿದ್ಧವಾದದ್ದು ಇನ್ನ ನಡಿಲೇಬೇಕು ಅಂತ ಅನ್ಕೊಂಡಾಗ, ನಿಶ್ಚಿತವಾದದ್ದು ಅಂತ ಹೇಳಿದಾಗ, ದುರ್ಯೋಧನ ಹಾಗೂ ಅರ್ಜುನ ಇಬ್ರು ಕೂಡ ಕೃಷ್ಣನನ್ನ ತನ್ನ ಸಹಾಯಕ್ಕಾಗಿ ತನ್ನ ಸೇನೆಗೆ ಸೇರಿಸ್ಕೊಳ್ಬೇಕು. ಯಾಕಂದ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಕೃಷ್ಣನ ನಾರಾಯಣಿ ಸೇನೆ ಇತ್ತು, ತುಂಬಾ ಶಕ್ತಿಶಾಲಿಯಾದಂತಹ ನಾರಾಯಣಿ ಸೇನೆ. ಆ ಸೇನೆಯನ್ನ ಕೇಳಲಿಕ್ಕೋಸ್ಕರ, ಅವನ ಒಂದು ಸಹಕಾರವನ್ನ ಯುದ್ಧದಲ್ಲಿ ಕೇಳಲಿಕ್ಕೋಸ್ಕರ ದುರ್ಯೋಧನ ಹಾಗೂ ಅರ್ಜುನ ಇಬ್ರು ಕೂಡ ಕೃಷ್ಣನ ಹತ್ರ ಹೋಗ್ತಾರೆ. ಆಗ ಕೃಷ್ಣ ಮಲ್ಕೊಂಡಿರ್ತಾನೆ. ಮಲಗಿದಾಗ ಅವನ ಫಸ್ಟ್ ದುರ್ಯೋಧನ ಬರ್ತಾನೆ. ಬಂದ್ಬಿಟ್ಟು ಕೃಷ್ಣನ ಕಾಲ್ ಹತ್ರ ಆಸನವನ್ನ ಹಾಕಿರ್ತಾರಲ್ವಾ, ನಾನ್ ಯಾಕೆ ಅಲ್ಲಿ ಕಾಲ್ ಹತ್ರ ಕೂತ್ಕೋಬೇಕು ಅಂತ ಹೇಳವನು, ನಾನ್ ತುಂಬಾ ಶ್ರೇಷ್ಠವಾದವನು ಅನ್ನೋ ಕಾರಣಕ್ಕೆ ತಲೆ ಹತ್ರ ಕೂತ್ಕೊಳ್ಳೋಣ, ನಾನು ಕಾಲ್ ಹತ್ರ ಯಾಕೆ ಅಂತ ಹೇಳಿ ಅವನ್ ತಲೆ ಹತ್ರ ಬಂದು ಕೂತ್ಕೊಳ್ತಾನೆ. ಕೃಷ್ಣ ನೋಡಿದೀವಲ್ವಾ, ಈ ರೀತಿ ಕೈ ಇಟ್ಕೊಂಡು ಮಲ್ಕೊಂಡಿರ್ತಾನೆ. ಅವಾಗ ಬರ್ತಾನೆ ದುರ್ಯೋಧನ ಬಂದು ತಲೆ ಹತ್ರ ಕೂರ್ತಾನೆ. ಅರ್ಜುನ ಬಂದು ಕಾಲ್ ಹತ್ರ ಕೂತ್ಕೊಳ್ತಾನೆ. ಅವನಿಗೆ ಭಗವಂತನ ಪಾದ ಸೇವೆ ಅಂದ್ರೇನೆ ಅಷ್ಟು ಪ್ರೀತಿ ಅರ್ಜುನನಿಗೆ. ಹಾಗಾಗಿ ಕಾಲ್ ಹತ್ರ ಕೂತ್ಕೊಳ್ತಾನೆ. ಕೃಷ್ಣ ಎದ್ದಿದ ತಕ್ಷಣ ಅವನು ಹೀಗೆ ಮಲ್ಕೊಂಡಿದಾಗ ಮೊದಲು ಕಾಣೋದೆ ಕಾಲ್ ಹತ್ರ ಕೂತ್ಕೊಂಡಿರೋರು ಅರ್ಜುನ. ಹಾಗಾಗಿ ಕುಶಲವನ್ನ ವಿಚಾರಿಸ್ತಾನೆ, ಯಾಕೆ ಬಂದಿದ್ದು ಅಂತ ಇಬ್ರಿಗೂ. ದುರ್ಯೋಧನನ್ನು ನೋಡ್ತಾನೆ. ಆ ನಂತರ ಯಾಕೆ ಬಂದಿದ್ದು ಅಂತ ಕೇಳಿದಾಗ ಆಗ ಇಬ್ರು ಕೂಡ ಬಂದಂತಹ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಈಗ ಕೃಷ್ಣ ಹೇಳ್ತಾನೆ, ಇಬ್ರು ಕೂಡ ಬಂದಿದ್ದೀರಾ, ಇವಾಗ ನಾನು ಇದನ್ನ ಹೇಳ್ತೀನಿ. ಯಾಕಂದ್ರೆ ನನ್ನ ನಾರಾಯಣಿ ಸೇನೆ ಏನಿದೆ, ಒಂದು ಅಕ್ಷೋಹಿಣಿ ಸೈನ್ಯ. ಅಕ್ಷೋಹಿಣಿ ಅಂದ್ರೆ ಏನು, ಅದು ಎಷ್ಟು, ಆ ಸೈನ್ಯ ಅಂದ್ರೆ ಏನು, ಅದರೆಲ್ಲ ಕೂಡ ಹೋಗ್ತಾ ಹೋಗ್ತಾ ನೀವು ತಿಳ್ಕೊಳ್ತೀರಾ. ಆ ಒಂದು ಸೈನ್ಯ ನನ್ನ ಬಳಿ ಇದೆ. ಅದರಲ್ಲಿ ಅದು ಒಂದು ಕಡೆ, ಇನ್ನೊಂದು ಕಡೆ ನಾನು. ಯಾಕಂದ್ರೆ ನಾನು ಯಾವುದೇ ಒಂದು ಶಸ್ತ್ರಗಳನ್ನ ಹಿಡಿಯೋದಿಲ್ಲ, ಯುದ್ಧ ಮಾಡೋದಿಲ್ಲ. ಹಾಗಾಗಿ ಎರಡೂ ಕಡೆ ನಾನು ಇದೀನಿ. ಇವಾಗ ಎರಡರಲ್ಲಿ ನೀವು ಯಾವ್ದನ್ ಬೇಕು ಅದನ್ನ ಚೂಸ್ ಮಾಡ್ಕೋಬಹುದು. ಆದ್ರೆ ಮೊದಲು ಚೂಸ್ ಮಾಡ್ಕೊಳ್ತಕ್ಕಂತಹ ಒಂದು ಅವಕಾಶ ಯಾರಿಗೆ ಅಂದ್ರೆ ಅರ್ಜುನನಿಗೆ ಅಂತ. ಈಗ ದುರ್ಯೋಧನ ಗಲಾಟೆ ಮಾಡೋಕ್ ಶುರು ಮಾಡ್ತಾನೆ. ಯಾಕೆ, ನಾನಲ್ವಾ ಮೊದಲು ಬಂದಿದ್ದು, ಯಾಕೆ ಅವನಿಗೆ ಫಸ್ಟ್ ಅವಕಾಶ ಕೊಡಬೇಕು ಅಂತ. ಅದಕ್ಕೆ ನೀನ್ ಮೊದಲು ಬಂದಿದ್ರು ಕೂಡ ನಾನು ಮೊದಲನೇದಾಗಿ ನೋಡಿದ್ದು ಅರ್ಜುನನನ್ನ. ಅದಲ್ದೇನೆ ಚಿಕ್ಕವರಿಗೆ ಸ್ವಲ್ಪ ಅವಕಾಶಗಳನ್ನ ಫಸ್ಟ್ ಮೊದಲನೇ ಪ್ರಿಫರೆನ್ಸ್ ಅವರಿಗೆ ಕೊಡಬೇಕು ಅಂತ ಹೇಳಿ ಅರ್ಜುನನ್ನೇ ಕೇಳ್ತಾನೆ. ಆಗ ಅರ್ಜುನ, ನೀನ್ ಯುದ್ಧ ಮಾಡದೇ ಇದ್ರು ಪರವಾಗಿಲ್ಲ, ನನಗೆ ನಿನ್ನ ನಾರಾಯಣಿ ಸೇನೆ ಬೇಡ, ನೀನೇ ಬೇಕು ಅಂತ ಹೇಳಿ ಕೃಷ್ಣನನ್ನ ಆರಿಸ್ಕೊಳ್ತಾನೆ. ಇಲ್ಲ, ದುರ್ಯೋಧನಂಗೆ ಭಯ ಆಗ್ತಿರತ್ತೆ. ಅಯ್ಯೋ, ಎಲ್ಲಿ ನಾರಾಯಣಿ ಸೇನೆ ತಗೊಂಡ್ಬಿಡ್ತಾನೋ, ಈ ಕೃಷ್ಣನ್ ತಗೊಂಡ್ ನಾನು ಏನ್ ಮಾಡೋದು, ನಾರಾಯಣಿ ಸೇನೆನೇ ಬೇಕಲ್ವಾ, ಅದಕ್ಕೋಸ್ಕರನೇ ಅವ್ನ್ ಬಂದಿರ್ತಾನೆ, ಏನ್ ಮಾಡೋದು ಇವಾಗ, ಏನ್ ಕೇಳ್ಬಿಡ್ತಾನೋ ಅನ್ನೋದು ಒಳಗೆ ಭಯ ಆಗ್ತಿರತ್ತೆ. ಯಾವಾಗ ಅರ್ಜುನ ಕೃಷ್ಣನನ್ನ ಆಯ್ಕೆ ಮಾಡ್ಕೊಳ್ತಾನೋ ಆಗ ಅವನ್ ತನಗ್ ಬೇಕಾಗಿದ್ದು ಸಿಕ್ತು ಅಂತ ಹೇಳಿ ಅಲ್ಲಿಂದ ಖುಷಿಯಾಗಿ ಹೋಗ್ತಾನೆ. ಇಲ್ಲಿ ಅರ್ಜುನನ್ನ ಕೇಳ್ತಾನೆ ಕೃಷ್ಣ, ಯಾಕೆ ನೀನು ನಾರಾಯಣಿ ಸೇನೆ ನಿನಗೆ ಅವಶ್ಯಕತೆ ಇದ್ದಿದ್ದು ಅದೇನೆ, ಯಾಕಂದ್ರೆ ನಿಮ್ ಹತ್ರನೇ ಸೇನೆ ಕಡಿಮೆ ಇದ್ದಿದ್ದು, ಅದನ್ನೇ ಆಯ್ಕೆ ಮಾಡ್ಕೊಳ್ಬಹುದಿತ್ತಲ್ಲ, ಯಾಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡೆ ಅಂದಾಗ ಆಗ ಅರ್ಜುನ ಹೇಳ್ತಾನೆ, ನನಗೆ ನೀನ್ ಯುದ್ಧ ಮಾಡದೇ ಇದ್ರೂ ಪರವಾಗಿಲ್ಲ, ನನ್ನ ರಥದ ಸಾರಥಿ ಆಗ್ಬೇಕು ಅಂತ ಹೇಳಿ ಕೃಷ್ಣನಿಗೆ ಕೇಳ್ಕೊಂಡಿರ್ತಾನೆ. ಈಗ ಪಾರಿಜಾತ ವೃಕ್ಷಕ್ಕೆ ಬರೋಣ. ಪಾರಿಜಾತ ವೃಕ್ಷ ಅಂದ್ರೆ ಎಲ್ಲವನ್ನ ಕರುಣಿಸೋದು, ನಮ್ಗೆ ಕೇಳಿದೆಲ್ಲವನ್ನ ಕೊಡೋ ಅಂತದ್ದು. ಹಾಗೆ ಈ ಕೃಷ್ಣ ಕೂಡ ಇಲ್ಲಿ ಪಾರಿಜಾತ ವೃಕ್ಷ. ಅದು ಅರ್ಜುನ ಅಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಕೇಳ್ಕೊಳ್ತಿದ್ದಾನೆ ಅಂತಂದ್ಮೇಲೆ ಹೇಗ್ ತಾನೇ ಕೊಡದೆ ಇರೋದಕ್ಕೆ ಸಾಧ್ಯ. ಕಂಪ್ಲೀಟ್ ಆಗಿ ಕೃಷ್ಣನೇ ಬೇಕು ಅಂತ ಅಷ್ಟು ಪ್ರೀತಿಯಿಂದ, ಒಲವಿನಿಂದ ಅವನು ಕೇಳ್ಕೊಳ್ಬೇಕಾದ್ರೆ ಕೃಷ್ಣ ನಾನ್ ನಿನ್ ಸಾರಥಿ ಆಗ್ತೀನಿ ಅಂತೇಳಿ ಒಪ್ಕೊಳ್ತಾನೆ. ಹಾಗೆ ನಾವು ಕೂಡ ಅರ್ಜುನನ ಹಾಗೆ ಆ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು, ಶ್ರದ್ಧಾ ಭಕ್ತಿಗಳನ್ನ ಇಟ್ಕೊಂಡು, ನಮ್ಮ ಇಂದ್ರಿಯಗಳನ್ನ ಕೃಷ್ಣ ಹೇಗೆ ಸಾರಥಿ ಆಗಿದ್ನೋ ಅದೇ ರೀತಿ ನಮ್ಮ ದೇಹವೆಂಬಂತಹ ಈ ಒಂದು ಶರೀರ ಇದ್ರೆ ಅಷ್ಟೇನೆ ನಾವು ಸಾಧನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ಬೇರೆ ಯಾವ ಜೀವಿಗಳಲ್ಲೂ ಕೂಡ ಈ ಒಂದು ಅವಕಾಶಗಳಿರೋದಿಲ್ಲ. ಯಾಕಂದ್ರೆ ಬೇರೆ ಜೀವಿಗಳೆಲ್ಲ, ಪ್ರಾಣಿಗಳೆಲ್ಲವೂ ಕೂಡ ಭೋಗದ ಒಂದು ಯೋನಿಗಳಲ್ಲಿ ಹುಟ್ಟಿ ಬಂದಂಥದ್ದನ್ನ ಏನಿರುತ್ತೋ ಅದನ್ನ ಅನುಭವಿಸಿ ಅವರ ಪಾಪ ಕರ್ಮಗಳನ್ನ ಹೋಗ್ಬೇಕಷ್ಟೇನೆ. ಆದ್ರೆ ಒಂದು ವಿವೇಚನಾ ಶಕ್ತಿ ಅಂತ ಕೊಟ್ಟು ಅದನ್ನ ನಾವು ಹೋಗ್ಬೇಕಾಗಿರುವಂತಹ ದಾರಿಯನ್ನ ಶುದ್ಧ ಮಾಡಿಕೊಂಡು ಏನನ್ ಮಾಡ್ಬೇಕು, ಏನ್ ಮಾಡಬಾರ್ದು ಎಂಬಂತಹ ಆಲೋಚನೆಗಳು, ವಿವೇಕ ಬುದ್ಧಿಯನ್ನ ಕೊಟ್ಟಿರೋದು ಮನುಷ್ಯನಿಗೆ ಮಾತ್ರ. ಹಾಗಿದ್ದಾಗ ನಾವೇನ್ ಮಾಡ್ಬೇಕು, ನಮ್ಮ ಇಡೀ ದೇಹದ ಸಾರಥ್ಯವನ್ನ ಒಳಗಡೆ ಇರುವಂತಹ ಪರಮಾತ್ಮನಿಗೆ, ಆತ್ಮರೂಪದ ಭಗವಂತನಿಗೆ ನಾವು ಕೊಟ್ಟಾಗ ಅವನು ಸರಿಯಾದ ರೀತಿಯಲ್ಲಿ ನಮ್ಮನ್ನ ಸರಿಯಾದ ದಾರಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ, ಅರ್ಜುನನನ್ನ ಕೊಂಡೊಯ್ದ ಹಾಗೆ.
ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಆಗಿ ಶರಣಾಗ್ಬೇಕು. ಎಲ್ಲಿವರೆಗೂ ನಾನು ಎಂಬಂತ ಅಹಂಕಾರ ನಮ್ಮೊಳಗಡೆ ಇರುತ್ತೋ ಅಲ್ಲಿವರೆಗೂ ಕೂಡ ನಾವು ಶರಣಾಗತಿ ಅನ್ನೋದು ನಮ್ಮಲ್ಲಿ ಬರೋದಿಲ್ಲ. ಹೇಗೆ ಅರ್ಜುನ ಎಲ್ಲವನ್ನ ಬಿಟ್ಟು ಶರಣಾಗ್ಬಿಡ್ತಾನೆ ಕೃಷ್ಣನಿಗೆ, ಎಲ್ಲವನ್ನ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದೇ ನನಗೆ ಗೊತ್ತಿಲ್ಲ, ಹಾಗಾಗಿ ಎಲ್ಲವನ್ನ ನಿನಗೆ ಅರ್ಪಣೆ ಮಾಡ್ಬಿಟ್ಟಿದೀನಿ, ನೀನೇ ನನಗೆ ದಾರಿ ತೋರಿಸ್ಬೇಕು ಅಂದಾಗ ಅವನು ಆ ಒಂದು ಒಳ್ಳೆ ಮಾರ್ಗದಲ್ಲಿ ಅವನನ್ನ ಕರ್ಕೊಂಡು ಹೋಗ್ತಾನೆ. ಅದೇ ರೀತಿ ನಾವು ಕೂಡ ಅಷ್ಟೇ, ಕಂಪ್ಲೀಟಾಗಿ ಶರಣಾದಾಗ ಎಲ್ಲಾದ್ರೂ ಎಚ್ಚರ ತಪ್ಪಿದ್ವಿ ಅಂತಂದ್ರೆ ಆ ಚಾಟಿಯ ಏಟನ್ನ ಕೊಟ್ಟು ನಮಗೆ ಮತ್ತೆ ಸರಿದಾರಿಗೆ ಬರೋ ರೀತಿನಲ್ಲಿ ನಮ್ಮನ್ನ ನೋಡ್ಕೊಳ್ತಾನೆ. ಹಾಗಾಗಿ ಪ್ರಪನ್ನ ಪಾರಿಜಾತಾಯ ತೋತ್ರ ವೇತ್ರೈಕ ಪಾಣಯೇ, ಚಾಟಿಯನ್ನ ಒಂದು ಕಡೆ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಜ್ಞಾನ ಮುದ್ರಾಯ ಕೃಷ್ಣಾಯ ಅಂತ ಹೇಳ್ತಾರೆ. ಜ್ಞಾನದ ಮುದ್ರೆ, ಚಿನ್ಮುದ್ರ ಅಂತ ಹೇಳ್ತೀವಲ್ವ ನಾವು, ಈ ಜ್ಞಾನ ಮುದ್ರೆಯನ್ನ ಅವನು ಹಿಡ್ದಿದ್ದಾನೆ. ಇದರ ಅರ್ಥ ಏನು ಅಂತಂದ್ರೆ, ಜ್ಞಾನ ಮುದ್ರೆ ಅಂದ್ರೆ ಇದನ್ನ ಹೇಳ್ತಾರೆ, ಈ ಮೂರು ಕೂಡ ಬೆರಳುಗಳು ಏನಿದೆ ಕಾಣಿಸ್ತಿದೆ ಅಂತೀನಿ ಅನ್ಕೊಳ್ತೀನಿ, ಈ ಮೂರು ಬೆರಳುಗಳು ಇದು ನಮ್ಮ ಗುಣಗಳು ಅಥವಾ ಶರೀರ, ಮೂರು ರೀತಿಯ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಆ ಥರ ಕೂಡ ಹೇಳ್ತಾರೆ. ಗುಣಗಳಂತಾನೆ ಇಟ್ಕೊಳ್ಳೋಣ. ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಗುಣಗಳು ಜೀವನನ್ನ ಅಂದ್ರೆ ಒಳಗಡೆ ಇರುವಂತಹ ಆತ್ಮನನ್ನ ದೇಹದಲ್ಲಿ ಬಂಧಿಸಿರುತ್ತೆ. ಅಂದ್ರೆ ನಾವ್ ಅನ್ಕೊಳ್ತೀವಿ ಸತ್ವಗುಣ ಅನ್ನೋದು ಒಳ್ಳೇದು, ರಜೋಗುಣ ಅಂದ್ರೆ ಏನು ಅದೆಲ್ಲ ಮುಂದೆ ತಿಳ್ಕೊಳ್ತಾ ಹೋಗ್ತೀವಿ. ಈಗ ಆಲ್ರೆಡಿ ಗೊತ್ತಿರೋರು ಇರ್ತೀರಾ, ಗೊತ್ತಿಲ್ಲದೆ ಇರೋರು ಇದ್ದೀರಾ, ಮುಂದೆ ಆ ಗುಣಗಳ ಬಗ್ಗೆ ಕೂಡ ಒಂದು ಅಧ್ಯಾಯನೇ ಇದೆ. ಈ ಮೂರು ಗುಣಗಳು ಜೀವನನ್ನ ಈ ಸಂಸಾರ, ಇವನು ಜೀವ, ಯಾರು ಈ ತರ್ಜನಿ ಬೆರಳು, ಸಂಸ್ಕೃತದಲ್ಲಿ ತರ್ಜನಿ ಅಂತ ಹೇಳ್ತಾರೆ, ಈ ಒಂದು ತೋರ್ ಬೆರಳೇನಿದೆ ಇವನು ಜೀವ, ಇವನು ಭಗವಂತ ಹೆಬ್ಬೆರಳು. ಈ ಮೂರು ಕೂಡ ಗುಣಗಳು. ಈ ಮೂರು ಗುಣಗಳು ಈ ಜೀವನನ್ನ ಸಂಸಾರ ಎಂಬಂತಹ ಚಕ್ರದಲ್ಲಿ ಮತ್ತೆ ಮತ್ತೆ ಸುತ್ತಿಸ್ತಾ ಇರುತ್ತೆ, ಸಂಸಾರ ಎಂಬಂತಹ ಚಕ್ರದಲ್ಲಿ ಬಂಧಿಯನ್ನಾಗಿ ಮಾಡ್ಬಿಟ್ಟಿರುತ್ತೆ. ಯಾವಾಗ ಈ ಜೀವ ಇವನು ಈ ಮೂರು ಗುಣಗಳನ್ನ ಬಿಟ್ಟು ಭಗವಂತನೆಡೆಗೆ ಬಾಗ್ತಾನೋ ಆವಾಗ ಜೀವ ಹಾಗೂ ಪರಮಾತ್ಮ ಎರಡು ಒಂದೇ ಆಗತ್ತೆ. ಅಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ ಎಂಬಂತಹ ಅದ್ವೈತದ ತತ್ವವನ್ನ ಹೇಳೋ ಅಂಥದ್ದು ಜ್ಞಾನ ಮುದ್ರೆ. ಈ ಜ್ಞಾನ ಮುದ್ರೆಯನ್ನ ಭಗವಂತ ತಾನು ಹಿಡ್ಕೊಂಡಿದ್ದಾನೆ. ಆ ಜ್ಞಾನ ಮುದ್ರೆ ಈಗ ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಅಂತ. ಹಾಲನ್ನ ಕರಿತಾ ಇದ್ದಾನೆ ಅವನು ಅಂತ ಹೇಳ್ತೀವಲ್ವಾ, ಹಾಲು ಕರಿಬೇಕಾದ್ರೆ ಯಾವ ಮುದ್ರೆ ಹಿಡ್ಕೊಂಡಿರ್ತೀವಿ ನಾವು? ಹಾಲು ಕರಿಬೇಕಾದ್ರೆ ಎರಡೇ ಬೆರಳು, ಇದನ್ನ ಹಿಡದೆ ತಾನೇ ಹಾಲು ಕರಿಯೋದು. ಹಾಗಾಗಿ ಜ್ಞಾನ ಮುದ್ರೆ, ಆ ಜ್ಞಾನವೆಂಬಂತಹ ಅಮೃತವನ್ನ ಅವನು ಕೊಡ್ತಾ ಇದ್ದಾನೆ ನಮಗೆ. ಆ ಜ್ಞಾನವೆಂಬಂತಹ ಅಮೃತವನ್ನ ನಮಗೆ ಉಣಬಡಿಸ್ತಿದ್ದಾನೆ, ನಾವದನ್ನ ಸ್ವೀಕಾರ ಮಾಡುವಂತಹ ಪಾರ್ಥರ ಆಗಬೇಕು ಅಷ್ಟೆ. ಹಾಗಾಗಿ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ ಅಂತ ಹೇಳ್ತಾರೆ. ಗೀತೆ ಎಂಬಂತಹ ಅಮೃತ, ಗೀತೆಯನ್ನ ಅಮೃತಕ್ಕೆ ಹೋಲಿಸ್ತಿದ್ದಾರೆ. ಆ ಅಮೃತವನ್ನ, ಅಮೃತ ಅಂದ್ರೇನೆ ಸಾವೇ ಇಲ್ಲದಂತೆ ಮಾಡುವಂಥದ್ದು ಗೀತೆ. ಹಾಗಾಗಿ ಆ ಗೀತೆ ಎಂಬಂತಹ ಅಮೃತವನ್ನ ನಮಗೆ ಉಣಬಡಿಸ್ತಾ ಇರ್ತಕ್ಕಂತಹ ಈ ಜ್ಞಾನ ಮುದ್ರೆಯನ್ನ ಹೊಂದಿರುವಂತಹ ಕೃಷ್ಣನಿಗೆ ನಮಸ್ಕಾರ ಅಂತ. ಇನ್ನೊಂದು ಜ್ಞಾನ ಮುದ್ರೆಯ ಪ್ರಾಮುಖ್ಯತೆ ಏನು ಅಂತಂದ್ರೆ, ಯಾವುದೇ ಪ್ರಾಣಿಗಳಿಗೂ ಕೂಡ 5 ಬೆರಳು ಇರುವಂತಹ ಪ್ರಾಣಿಗಳಿಗೂ ಕೂಡ ಈ ರೀತಿ ಮುದ್ರೆಯನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದರ ಒಳ ಅರ್ಥ ಏನು ಅಂತಂದ್ರೆ, ಯಾವ ಯೋನಿಯಲ್ಲಿ 84 ಲಕ್ಷ ಯೋನಿಗಳಿದೆ ಅಂತ ಹೇಳ್ತಾರಲ್ವಾ, ಯಾವ ರೀತಿ ಜನ್ಮವನ್ನ ತಾಳಿ ಬಂದ್ರೂ ಕೂಡ, ಯಾವುದೇ ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಅವರ ಒಂದು ಸಂಸಾರ ಚಕ್ರದಿಂದ ಬಿಡಿಸ್ಕೊಂಡು ಭಗವಂತನೆಡೆಗೆ ಸಾಕ್ತಕ್ಕಂಥದ್ದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಇದು ಮನುಷ್ಯನಿಗೆ ಮಾತ್ರ ಜ್ಞಾನ ಮುದ್ರೆಯನ್ನ ಹಾಕ್ಲಿಕ್ಕೆ ಸಾಧ್ಯ ಅಂದ್ರೆ ಅದರ ಅರ್ಥ ಮನುಷ್ಯನಿಗೆ, ಕೇವಲ ಮನುಷ್ಯನಿಗೆ ಮಾತ್ರ ವಿವೇಕ ಬುದ್ಧಿಯನ್ನ ಕೊಟ್ಟಿರೋದ್ರಿಂದಾಗಿ. ಯಾಕಂದ್ರೆ ಪ್ರತಿಯೊಂದು ಜೀವಿಗೂ ಕೂಡ ಆಹಾರ, ನಿದ್ರೆ, ಭಯ, ಮೈಥುನ, ಇದು ಸಂತಾನೋತ್ಪತ್ತಿ ಎಂಬಂತಹ 4 ಎಲ್ಲ ಪ್ರಾಣಿಗಳಲ್ಲೂ ಇರುತ್ತೆ. ಈಗ ತಾನೇ ಹುಟ್ಟಂತ ಪಕ್ಷಿ ಕೂಡ ಅದರ ಅಮ್ಮ ಬಾಯೊಳಗಡೆ ಏನನ್ನ ಹಾಕತ್ತೆ ನನಗೆ ನೆಕ್ಸ್ಟು ಅಂತ ನೋಡ್ತಾ ಇರುತ್ತೆ. ಅಂದ್ರೆ ಆ ಆಹಾರ ಏನ್ ಬೇಕು, ಮುಖ್ಯವಾಗಿ ನಮಗೆ ಬೇಕಾಗಿರುವಂತ ಆಹಾರವನ್ನ ಒದಗಿಸ್ಕೊಳ್ಳೋದ್ರಲ್ಲಿ ಪಕ್ಷಿಗಳು, ಪ್ರಾಣಿಗಳು ಅವು ಕೂಡ ಸತತವಾಗಿ ಪ್ರಯತ್ನ ಮಾಡುತ್ತೆ ನಮ್ಮ ಹಾಗೇನೆ. ಹಾಗೆ ನಿದ್ರೆ, ಎಲ್ಲಾ ಜೀವಿಗಳು ಕೂಡ ತನ್ನ ಆಯಾಸವನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಿದ್ದೆಯನ್ನ ಮಾಡುತ್ತೆ. ಹಾಗೆ
ಭಯ ಭಯ ಅನ್ನೋದು ಅಂದ್ರೆ ಮುಂದೆ ಬರ್ತಕ್ಕಂತಹ ಯಾವುದೋ ಒಂದು ತೊಂದರೆಗಳಾಗಿರಬಹುದು ಅಥವಾ ದುಃಖ ಎದುರಾಗುತ್ತೆ ಅನ್ನುವಂತಹ ಆ ಮನಸ್ಥಿತಿ ಇರಬಹುದು. ಅದರಿಂದಾಗಿ ಆ ಒಂದು ಭಯ ನಮಗೆ ಉಂಟಾಗ್ತಾ ಇರುತ್ತೆ. ತರ್ಜನಿ ಅಂತಂದ್ರೆ ಆ ಜೀವ ಅಂದ್ರೆ ಆತ್ಮ, ನಾವು ನಮ್ಮನ್ನ ಹೇಳ್ತಿದೀವಿ. ಅಂದ್ರೆ ಜೀವಾತ್ಮ ಆತ್ಮ ಎರಡು ಒಂದೇ, ಪರಮಾತ್ಮ ಹಾಗೂ ಜೀವಾತ್ಮ. ಓಕೆ, ಯಾರೋ ಕೇಳಿದ್ರಿ ಇಲ್ಲಿ ಮೆಸೇಜ್ ಅಲ್ಲಿ, ಎಲ್ಲಿದ್ದೆ ನಾನು? ಹಿಂಗ್ ಮಧ್ಯ ಹಿಂಗ್ ಕ್ವಶನ್ ಲಾಸ್ಟ್ ಅಲ್ಲಿ ಕೇಳಿ ದಯವಿಟ್ಟು ಮರ್ತೋಗ್ಬಿಡ್ತೀನಿ, ಫ್ಲೋ ಹೊರಟೋಗ್ಬಿಡುತ್ತೆ ಹೇಳ್ತಿರೋದು. ಕೊನೆಯಲ್ಲಿ ಅವಕಾಶ. ಸರ್ವೋಪನಿಷದೋ ಗಾವೋ ಮಾಡ್ತಾ ಇದ್ದೀನಿ ಭಗಿನಿ. ಹಾ, ಈ ರೀತಿ ಅಂದ್ರೆ ಎಲ್ಲವನ್ನ ಆಹಾರ, ನಿದ್ರೆ, ಭಯ ಅನ್ನೋದು ಕೂಡ, ಭಯ ಅನ್ನೋದು ವಾಸ್ತವ ಅಲ್ಲ, ಅದು ಒಂದು ಕಲ್ಪನೆ ಅಷ್ಟೇ. ಯಾವಾಗ ನಮ್ಗೆ ಭಯ ಅನ್ನೋದು ಉಂಟಾಗತ್ತೆ ಅಂದ್ರೆ ನಮ್ಗೆ ಸರಿಯಾದ ಜ್ಞಾನ ಇಲ್ಲದೆ ಇದ್ದಾಗ. ಓ, ಕತ್ಲೆಯಲ್ಲಿ ಏನೋ ಬರುತ್ತೆ ಅಂತ ಭಯ ಯಾಕಾಗತ್ತೆ? ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ನಮಗ್ ಭಯ ಕಾಣಿಸ್ಕೊಳ್ಳುತ್ತೆ. ಅಥವಾ ಮುಂದೆ ಏನೋ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದೇನೋ ಎಂಬಂತಹ ಭಯ. ಅಂದ್ರೆ ನಾನು ಇದನ್ನ ಮಾಡ್ತಿರೋದ್ರಿಂದ ನೆಕ್ಸ್ಟ್ ನನಗೆ ಹೆಲ್ತಲ್ಲಿ ಏನಾದರೂ ಅಪ್ಸೆಟ್ ಆಗುತ್ತೇನೋ, ಮುಂದೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತೀನೇನೋ, ಇದರಿಂದನೇ ತಾನೇ ಭಯ ಉಂಟಾಗೋದು. ಅಂದ್ರೆ ದುಃಖ, ಏನ್ ನಮ್ ಸುಖ ಇದೆ ಅದು ನಾಶವಾಗ್ಬಿಡುತ್ತೇನೋ, ಕಳ್ಕೊಂಡ್ ಬಿಡ್ತೀವಿ ಎಂಬಂತಹ ಆತಂಕ ನಮ್ಮಲ್ಲಿ ಶುರುವಾಗುತ್ತಲ್ಲ, ಅದನ್ನೇ ಭಯ ಅಂತ ಹೇಳ್ತೀವಿ. ಅದು ಕಲ್ಪನೆ ಮಾತ್ರ, ನಿಜವಾಗ್ಲೂ ಭಯ ಅಲ್ಲ, ಅದು ವಾಸ್ತವ ಅಲ್ಲ ಅಂತಾನೆ ಹೇಳ್ಬಹುದು. ನಮ್ಮ ಕಲ್ಪನೆ ಅಂದ್ರೆ ನಮಗೆ ಅದ್ರ ಬಗ್ಗೆ ಮುಂದೆ ಏನಾಗತ್ತೋ ಅನ್ನೋದ್ರ ಬಗ್ಗೆನೇ ಕಲ್ಪನೆ, ಅದ್ರ ಬಗ್ಗೆನೇ ಯೋಚಿಸ್ತಾನೆ ಭಯ ಉಂಟಾಗೋದು. ಹಾಗಿದ್ದಾಗ ಭಯ ಹಾಗೆ ಸಂತಾನೋತ್ಪತ್ತಿ, ಪ್ರತಿಯೊಂದು ಜೀವಿಯೂ ಕೂಡ ಸಂತಾನೋತ್ಪತ್ತಿಯಲ್ಲಿ ಮನುಷ್ಯರು ಅದರಲ್ಲಿ ತೊಡಗಿಸ್ಕೊಳ್ತಾರೆ, ಪ್ರಾಣಿಗಳು ಕೂಡ. ಹಾಗಾಗಿ ಇಷ್ಟೇ ಅಲ್ಲ ವ್ಯತ್ಯಾಸ ಅಂತ, ಯಾಕಂದ್ರೆ ಇಷ್ಟು ಸಾಮ್ಯತೆ ಪ್ರತಿಯೊಂದು ಜೀವಿಗಳಲ್ಲೂ ಇದೆ. ಇದನ್ನೆಲ್ಲ ದಾಟಿ ಒಂದು ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಏನಾದ್ರೂ ಮನುಷ್ಯನಿಗೆ ಕೊಟ್ಟಿದ್ದಾನೆ ಭಗವಂತ ಅಂತಂದ್ರೆ ಅದು ವಿವೇಕ ಬುದ್ಧಿ. ಆ ವಿವೇಕ ಬುದ್ಧಿಯನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕು, ಈ ಒಂದು ಸಂಸಾರ ಬಂಧನದಿಂದ ಬಿಡಿಸ್ಕೊಂಡು ಭಗವಂತನ ಕಡೆಗೆ ಸಾಗುವಂತಹ ಪ್ರಯತ್ನವನ್ನ ಮಾಡಬೇಕು. ಹಾಗಾಗಿ ಜ್ಞಾನ ಮುದ್ರೆ ಹೇಳ್ತಾ ಇದೆ, ಈ ಎಲ್ಲಾ ಬಂಧನಗಳಿಂದ ನಿನ್ನನ್ನ ನೀನು ಬಿಡಿಸ್ಕೊಂಡು ಭಗವಂತನೆಡೆಗೆ ಸಾಗೋದಕ್ಕೆ ಬಾಗಬೇಕು ನಾವು. ಅಹಂಕಾರವನ್ನ, ವ್ಯಾಮೋಹವನ್ನ, ಮಮತೆಯನ್ನ ಎಲ್ಲವನ್ನ ಬಿಟ್ಟು ಭಗವಂತನೆಡೆಗೆ ನಾವು ಬಾಗಿದಾಗ ಭಗವಂತ ಕೂಡ ಆಗ ನಮ್ಮ ಕಡೆ ಸ್ವಲ್ಪ ಬಾಗ್ತಾನೆ. ಆಗ್ಲೇ ಎರಡು ಒಂದಾಗ್ಲಿಕ್ಕೆ ಸಾಧ್ಯ. ಇದೆ ಜ್ಞಾನ ಮುದ್ರೆಯ ಅರ್ಥ. ಈ ಒಂದು ಜ್ಞಾನ ಮುದ್ರೆಯನ್ನ ಹೊಂದಿರತಕ್ಕಂತಹ ಆ ಕೃಷ್ಣ ಗೀತೆಯ ಅಮೃತವನ್ನ ನಮಗೆ ಸುರಿಸ್ತಿದ್ದಾನೆ. ಅಂತಹ ಕೃಷ್ಣನಿಗೆ ನಮಸ್ಕಾರ. ಗುರುಗಳಿಗೆ ನಮಸ್ಕಾರ ಮಾಡಿದ್ದಾಯಿತು, ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾಯಿತು. ಆ ಅಮೃತವನ್ನ ನಮಗೆ ಉಣಬಡಿಸ್ತಿರೋನು ಅವನು, ಹಾಗಾಗಿ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಇನ್ನು ಕೊನೆಯದಾಗಿ ಒಂದು ಶ್ಲೋಕ ಸರ್ವೋಪನಿಷದೋ ಗಾವೋ ಹೇಳ್ಬಿಟ್ಟು ಮುಗಿಸೋಣ. ಮಹಾದೇವಿ ಭಗಿನಿ. ಸರ್ವೋಪನಿಷದೋ ಗಾವೋ, ಸರ್ವೋಪನಿಷದೋ ಗಾವೋ, ದೋಗ್ಧಾ ಗೋಪಾಲನಂದನಃ, ದೋಗ್ಧಾ ಗೋಪಾಲನಂದನಃ, ಪಾರ್ಥೋ ವತ್ಸ ಸುಧೀರ್ಭೋಕ್ತಾ, ಪಾರ್ಥೋ ವತ್ಸ ಸುಧೀರ್ಭೋಕ್ತಾ, ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ಪೂರ್ತಿ ಹೇಳಿ ಭಗಿನಿ. ಸರ್ವೋಪನಿಷದೋ ಗಾವ, ಗಾವಹ ಅಥವಾ ಗಾವೋ ಎರಡಾದ್ರೂ ಹೇಳ್ಬಹುದು. ಗಾವಹ ಅಂತ ಹೇಳಿ, ಗಾವ ಬೇಡ, ಗಾವಹ. ಸರ್ವೋಪನಿಷದೋ ಗಾವಃ, ದೋಗ್ಧಾ ಗೋಪಾಲನಂದನಃ, ಪಾರ್ಥೋ ವತ್ಸ ಸುಧೀರ್ಭೋಕ್ತಾ, ದುಗ್ಧಂ ಗೀತಾಮೃತಂ ಮಹತ್. ಅಲ್ಲಿ ಪಾರ್ಥೋ ವತ್ಸ, ವತ್ಸ ಅಂದ್ಮೇಲೆ ಅಲ್ಲಿ ವಿಸರ್ಗ ಇದೆ ಅಲ್ವಾ, ಅದ್ರ ನಂತರ ಸ ಅಕ್ಷರ ಇದೆ. ವತ್ಸ ಸುಧೀರ್ ಭೋಕ್ತ ಅಂತ ಹೇಳ್ಬೇಕು. ವತ್ಸ ಅಂದಿದ ತಕ್ಷಣ ವಿಸರ್ಗ ಕೂಡ ಸೇರ್ಕೋಬೇಕು, ಅಂದ್ರೆ ಸಾಗೆ ಒತ್ತಕ್ಷ ಇರೋ ರೀತಿನಲ್ಲಿ ಉಚ್ಚಾರಣೆ ಮಾಡ್ಬೇಕು. ಪಾರ್ಥೋ ವತ್ಸ ಸುಧೀರ್ ಭೋಕ್ತ, ಪಾರ್ಥೋ ವತ್ಸ ಸುಧೀರ್ ಭೋಕ್ತ. ಕರೆಕ್ಟ್. ಓಕೆ ಭಗಿನಿ. ಇಲ್ಲಿ ಮುಂದೆ ಏನ್ ಹೇಳ್ತಿದ್ದಾರೆ, ಸರ್ವೋಪನಿಷದೋ ಗಾವಹ. ಆಗ್ಲೇ ಗೀತೆ ಎಂಬಂತಹ ಅಮೃತವನ್ನ ಕರಿತಾ ಇದ್ದಾನೆ ಅಂತ ಹೇಳಿದ್ವಿ ಅಲ್ವಾ.
ಸರ್ವ ಉಪನಿಷತ್ಗಳು ಅಂದ್ರೆ ಆ ಅಮೃತದ ಹಾಲು, ಆ ಹಾಲನ್ನ ಅಮೃತಕ್ಕೆ ಹೋಲಿಸ್ತಿದ್ದಾರೆ. ಆ ಹಾಲು ನಮಗ್ ಸಿಗಬೇಕು ಅಂದ್ರೆ ಏನೆಲ್ಲ ನಮಗೆ ಇರ್ಬೇಕಲ್ಲಿ ಅಂದ್ರೆ ಸರ್ವ ಉಪನಿಷತ್ಗಳು, ಯಾವೆಲ್ಲ ಉಪನಿಷತ್ಗಳಿದೆಯೋ, ಈಶಕೇನ ಕಟ ಪ್ರಶ್ನ ಮುಂಡ ಮಾಂಡೋಕ್ಯ ತೈತಿರಿ ಐತರೇಯಂ ತ ಚಾಂದೋಗ್ಯಂ ಬೃಹದಾರಣ್ಯಕಂ ತಥಾ ಅಂತ ಹೇಳ್ತೀವಲ್ವಾ, ಅಷ್ಟು ಉಪನಿಷತ್ಗಳು. ಆ ರೀತಿ ಆ ಎಲ್ಲ ಉಪನಿಷತ್ಗಳ ಸಾರ ಏನಿದೆ, ಆ ಉಪನಿಷತ್ಗಳನ್ನ ಹಸುಗಳನ್ನಾಗಿ ಮಾಡ್ಕೊಂಡಿದ್ದಾನೆ. ಆ ಉಪನಿಷತ್ಗಳನ್ನೇ ಹಸುವನ್ನಾಗಿ ಮಾಡಿಕೊಂಡು ದೋಗ್ಧ ಪಾರ್ಥೋವತ್ಸ ಅಂದ್ರೆ ಪಾರ್ಥನನ್ನ ಕರುವನ್ನಾಗಿ, ಹಸುವಿನಿಂದ ಹಾಲು ಕರಿಬೇಕು ಅಂದ್ರೆ ಅಲ್ಲಿ ಕರು ಇರಲೇಬೇಕು. ಇವಾಗಿನ ಹಸುಗಳಿಗೆಲ್ಲ ಬೇಕಿಲ್ಲ, ಇವಾಗಿನ ಹಸುಗಳಿಗೆ ಕರು ಇಲ್ಲ ಅಂದ್ರೂ ಹಾಗೆ ಹಾಲು ಕೊಡುತ್ತೆ. ಆದ್ರೆ ದೇಸಿ ಹಸು ತಗೊಂಡಾಗ ನಾವು ಅದಕ್ಕೆ ನಾಟಿ ಹಸುಗಳು ಅಂತ ಏನ್ ಹೇಳ್ತೀವಿ, ಆ ನಾಟಿ ಹಸುಗೆ ಕರು ಹೋಗಿ ಹಾಲು ಕುಡಿದ್ರೇನೆ ಅದು ಸ್ವರವನ್ನ ಬಿಡೋದು, ಅಲ್ಲಿ ಹಾಲು ಕರಿಲಿಕ್ಕೆ ಸಾಧ್ಯ ಆಗುವುದು. ಹಾಗಾಗಿ ಪಾರ್ಥನನ್ನ ಇಲ್ಲಿ ಕರುವನ್ನಾಗಿ ಮಾಡ್ಕೊಂಡಿದ್ದಾನೆ. ಎಲ್ಲಾ ಉಪನಿಷತ್ಗಳೆಂಬಂತಹ ಗೋವುಗಳು, ಆ ಗೋವುಗಳಿಗೆ ಕರುವನ್ನಾಗಿ ಮಾಡಿರೋದು ಪಾರ್ಥನನ್ನ, ಅಂದ್ರೆ ಅರ್ಜುನನನ್ನ ಗೋವುಗಳನ್ನ ಕರುವನ್ನಾಗಿ ಮಾಡ್ಕೊಳ್ತಾ ದೋಗ್ಧ ಗೋಪಾಲನಂದನಃ, ಹಾಲನ್ನ ಕರಿತಿದ್ದಾನೆ. ಯಾರು ಕರಿತಿರೋದು? ಗೋಪಾಲನಂದನಃ ಅಂದ್ರೆ ಭಗವಂತ ಶ್ರೀಕೃಷ್ಣ. ಅಂದ್ರೆ ಆ ಗೋವುಗಳನ್ನ ಹಾಲು ಕರಿಯೋದಕ್ಕೆ ಅವನಿಗಲ್ದೆ ಇನ್ಯಾರಿಗ್ ಬರ್ಲಿಕ್ಕೆ ಸಾಧ್ಯ? ಗೋವುಗಳನ್ನ ಗೋಪಾಲ ಅಂತಾನೆ ಹೆಸರಿಟ್ಕೊಂಡಿರೋ ಅಂತವನು. ಗೋ ಅಂದ್ರೇನೆ ಒಂದು ಅರ್ಥದಲ್ಲಿ ಅದು ಗೋ ಅಂದ್ರೆ ಹಸುಗಳು ಅಂತ ಕೂಡ ಬರುತ್ತೆ, ಗೋ ಅಂತಂದ್ರೆ ವೇದಗಳು ಅಂತ ಕೂಡ ಅರ್ಥ ಬರುತ್ತೆ. ಅದನ್ನ ಸರಿಯಾಗಿ ಪಾಲನೆ ಮಾಡ್ತಕ್ಕಂಥವ್ನು. ಗೋ ಅಂದ್ರೆ ಭೂಮಿ ಅನ್ನೋ ಹೆಸರು ಕೂಡ ಗೋವಿಂದ ಅಂತ ಹೇಳ್ತೀವಲ್ವಾ, ಭೂಮಿಯನ್ನ ಸರಿಯಾಗಿ ನಿಭಾಯಿಸ್ತಕ್ಕಂತಹ ಸಾಮರ್ಥ್ಯ ಉಳ್ಳವನು. ಇದೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೀವಿ ನಾವು, ಪ್ರತಿಯೊಂದಕ್ಕೂ ಕೂಡ ಏನ್ ಅರ್ಥ ಇದೆ ಅಂತ. ಆ ಗೋಪಾಲನಂದನ ಕೃಷ್ಣ ಆ ಉಪನಿಷತ್ಗಳನ್ನೇ ಹಸುವನ್ನಾಗಿ ಮಾಡಿಕೊಂಡು ಪಾರ್ಥನನ್ನ ಕರುವನ್ನಾಗಿ ಮಾಡಿಕೊಂಡು ಈ ಗೀತೆ ಎಂಬಂತಹ ಹಾಲನ್ನ ಕರಿತಾ ಇದ್ದಾನೆ. ಈ ಗೀತೆ ಅಮೃತ ಅಂತ ಹೇಳ್ತಾರಲ್ಲಿ, ಹಾಲು ಅನ್ನೋದು ಅಮೃತಕ್ಕೆ ಸಮಾನವಾದದ್ದು ಅಂತ. ಹಾಗಾಗಿ ಇವಾಗೆಲ್ಲ ಅದನ್ನ ಅಮೃತ ಅಂತ ಹೇಳೋ ಅಷ್ಟು ಪ್ಯೂರ್ ಆಗಿ ಉಳ್ಕೊಂಡಿಲ್ಲ. ಅಂದ್ರೆ ಹಾಲು ಅನ್ನೋದು, ಗೋವಿನ ಹಾಲು ಅಂತ ಅನ್ನೋದು ಅಮೃತಕ್ಕೆ ಸಮಾನ ಅಂತ ಹೇಳಿ ಆ ಅಮೃತವನ್ನ ಕರಿತಾ ಇದ್ದಾನೆ. ಪಾರ್ಥನನ್ನ ಕರುವನ್ನಾಗಿ ಇಟ್ಕೊಂಡು ಅಮೃತವನ್ನ ಕರಿತಾ ಇದ್ದಾನೆ. ಯಾರು ಇದನ್ನ ಪಾನ ಮಾಡ್ತಾರೆ? ಈಗ ಕರು ಕುಡಿದು ಬಿಟ್ಟ ನಂತರ ನಮಗೆಲ್ಲ ಸಿಗುತ್ತೆ ಅದು. ಹಸುವಿನ ಹಾಲು ನಮಗ್ ಕಟ್ ಆಗ್ತಿದ್ಯಾ? ಅಲ್ಲ, ಎಲ್ರಿಗೂ ಹಾಗೆ ಆಗ್ತಿದ್ಯಾ? ನೋಡಿ ಭಗಿನಿ, ಸರಿ 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 ಭಗಿನಿ, ನೋಡಿ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ. ಉಪನಿಷತ್ಗಳೆಂಬಂತ ಎಲ್ಲಾ ಉಪನಿಷತ್ಗಳನ್ನ ಗೋವುಗಳನ್ನಾಗಿ ಮಾಡಿಕೊಂಡು ಪಾರ್ಥನನ್ನ ಕರುವನ್ನಾಗಿ ಮಾಡಿಕೊಂಡು ಯಾರು ಕರಿತಾ ಇರೋದು? ಹಾಲನ್ನ, ಅಮೃತವೆಂಬಂತಹ ಗೀತೆ ಎಂಬ ಅಮೃತವೆಂಬಂತಹ ಹಾಲನ್ನ ಕರಿತಿರೋದು ಕೃಷ್ಣ. ಹೇಗ್ ಕರೀತಾನೆ ಹಾಲು? ಅವಾಗ್ಲೇ ಹೇಳ್ದಾಗೆ ಜ್ಞಾನ ಮುದ್ರೆ, ಹಾಲನ್ನ ಕರಿಬೇಕಾದ್ರೆ ಉಪಯೋಗಿಸುವಂತ ಬೆರಳುಗಳು, ಹೆಬ್ಬೆರಳು ಮತ್ತೆ ತೋರ್ಬೆರಳು, ಆ ಎರಡು ಜ್ಞಾನ ಮುದ್ರೆಯಿಂದ ಹಾಲನ್ನ ಕರಿತಾ ಇದ್ದಾನೆ. ಯಾರಿದು? ಹಸುವಿನ ಹಾಲು ಕರುವಿಗೆ ಮಾತ್ರನಾ ಅಂತಂದ್ರೆ, ಕರು ಕುಡಿದ ನಂತರ ಅದು ಎಲ್ರಿಗೂ ಕೂಡ ಪ್ರಾಪ್ತಿಯಾಗತ್ತೆ, ಹೌದಲ್ವಾ? ತನ್ನೆಲ್ಲ ಕೆಚ್ಚಲು ಕರುವಿಗೆ ಅಂದ್ರೆ ಹಸುವಿನ ಹಾಲು ನಮಗೆಲ್ಲಿ ಅಂತ ಒಂದು ಹಾಡೇ ಬರುತ್ತೆ. ಅಂದ್ರೆ ಇಲ್ಲಿ ಆ ಪಾರ್ಥನಿಗೆ ಮಾತ್ರ ಇದರ ಅಮೃತ ಸಿಕ್ತಿರೋದಲ್ಲ, ಗೀತೆ ಎಂಬಂತಹ ಅಮೃತ. ಅವರು ನಿಮಿತ್ತ ಮಾತ್ರ ಅಲ್ಲಿ. ಪಾರ್ಥ, ನರನಾರಾಯಣರು, ಪಾರ್ಥ ಅನ್ನೋದು ನಿಮಿತ್ತ ಮಾತ್ರ. ಪಾರ್ಥನನ್ನ ನಿಮಿತ್ತನಾಗಿ ಇರಿಸ್ಕೊಂಡು ಇಲ್ಲಿ ಗೀತೆ ಎಂಬಂತಹ ಅಮೃತವನ್ನ ಕೃಷ್ಣ ಕರಿತಾ ಇದ್ದಾನೆ. ಅದನ್ನ ಯಾರು ಕುಡಿತಾರೆ ಅಂತಂದ್ರೆ ಬುದ್ಧಿವಂತರಾದವರು ಇದನ್ನ ಪಾನ ಮಾಡ್ತಾರೆ. ಪಾರ್ಥೋವತ್ಸ ಸುಧೀರ್ ಭೋಕ್ತ ಅಂತ ಹೇಳ್ತಾರೆ. ಸುಧೀಹಿ, ಯಾರು ಬುದ್ಧಿವಂತರೋ, ಯಾರು ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೋ ಅಂಥವ್ರು, ಶುದ್ಧ ಮನಸ್ಸುಳ್ಳಂಥವ್ರು, ಚಿತ್ತ ವೃತ್ತಿ ನಿರೋಧವನ್ನ ಮಾಡ್ಕೊಂಡಿರೋ ಅಂಥವ್ರು, ಅಂದ್ರೆ ಕಲ್ಮಶವಿಲ್ಲದಂತಹ ಮನಸ್ಸು ನಮ್ಮೊಳಗಡೆ ಇರಬೇಕು. ಗೀತೆಯನ್ನ ನಮ್ಮೊಳಗಡೆ ತಗೊಳ್ಬೇಕು ಅಂದ್ರೆ ಗೀತೆಯ ಒಳಗಡೆ ನಾವು ಎಷ್ಟು ಇಳಿದಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗೀತೆ ನಮ್ಮ ಒಳಗಡೆ ಎಷ್ಟು ಮಟ್ಟಿಗೆ ಇಳಿದಿದೆ, ಗೀತೆಯನ್ನ ನಮ್ಮ ಒಳಗಡೆ ನಾವು ಎಷ್ಟು ಮಟ್ಟಿಗೆ ಇಳಿಸ್ಕೊಂಡಿದೀವಿ, ಎಷ್ಟು ಮಟ್ಟಿಗೆ ನಾವು ಅರ್ಥೈಸ್ಕೊಂಡಿದೀವಿ, ಎಷ್ಟು ಮಟ್ಟಿಗೆ ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಈ ರೀತಿ ಅಳವಡಿಸ್ಕೊಳ್ಬೇಕು ಅಂದ್ರೆ ಏನಾಗ್ಬೇಕು?
ಭಗವಂತ ಬಂದು ನಮ್ಮ ಹೃದಯದಲ್ಲಿ ಕೂತ್ಕೊಳ್ಬೇಕು, ನಮಗದನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ ಆ ಹೃದಯ ಯಾವಾಗ್ಲೂ ಶುದ್ಧವಾಗಿರ್ಬೇಕು, ಅಂತಃಕರಣವನ್ನ ಶುದ್ಧಿಯಾಗಿ ಇಟ್ಕೊಳ್ಬೇಕು. ಆಗಷ್ಟೇ ಅವನು ಬಂದು ಇಲ್ಲಿ ನೆಲೆಸ್ಲಿಕ್ಕೆ ಸಾಧ್ಯ. ಯಾವ್ದಾದ್ರೂ ಕೊಳೆ ಇರುವಂತಹ ಜಾಗದಲ್ಲಿ, ಕಲ್ಮಶಗಳಿರುವಂತಹ ಜಾಗದಲ್ಲಿ ನಾವೇ ಹೋಗಿ ಕೂತ್ಕೊಳ್ಳಲ್ಲ. ಮನುಷ್ಯರಾದಂತಹ ನಾವೇ ಅಂತಹ ಸ್ಥಳಗಳಿಗೆ ಹೋಗ್ಲಿಕ್ಕೆ ಅಸಹ್ಯ ಪಟ್ಕೊಳ್ತೀವಿ. ಅಂಥದ್ರಲ್ಲಿ ನಮ್ಮೊಳಗಡೆ ಇರುವಂತಹ ರಾಗ ದ್ವೇಷಾದಿಗಳು ಎಲ್ಲವನ್ನ ನಾಶ ಮಾಡ್ಕೊಳ್ದೇನೆ, ಆ ಒಂದು ಒಳಗಿನ ಅಂತಃಕರಣವನ್ನ ಶುದ್ಧಿ ಮಾಡ್ಕೊಳ್ದೇನೆ ಭಗವಂತನನ್ನ ಆವಾಹನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆಹ್ವಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಹಾಗಾಗಿ ಮೊದಲು ಸುಧೀರ್ ಭೋಕ್ತ ಅಂತ ಹೇಳಿರೋದೇ ಅದಕ್ಕೆ. ಯಾರು ಇವೆಲ್ಲವನ್ನ ಕಳೆದುಕೊಂಡು ಮನಸ್ಸನ್ನ ಶಾಂತವಾಗಿ ನೆಮ್ಮದಿಯಿಂದ ಕಲ್ಮಶರಹಿತವಾಗಿ ಇಟ್ಕೊಂಡಿರ್ತಾರೋ ಅಂಥವರ ಒಳಗಡೆ ಅವನು ಪ್ರವೇಶವನ್ನ ಮಾಡ್ತಾನೆ. ಅಂಥವರು ಈ ಗೀತೆ ಎಂಬಂತಹ ಅಮೃತವನ್ನ ಕುಡಿತಾರೆ. ಕೇವಲ ಪಾರ್ಥನಿಗಷ್ಟೇ ಇದು ಮೀಸಲಾಗಿರೋದಲ್ಲ, ಅವನ ನಂತರವೂ ಕೂಡ ಸುಧೀರ್ ಭೋಕ್ತಾಹ, ಯಾರು ಬುದ್ಧಿವಂತರಾದಂಥವ್ರು ಯಾರಿರ್ತಾರೋ ಅವರೆಲ್ಲರೂ ಕೂಡ ಇದರ ಪಾನವನ್ನ ಮಾಡ್ತಾರೆ. ಈ ಗೀತೆ ಎಂಬಂತಹ ಅಮೃತ ಎಲ್ಲರಿಗೂ ಕೂಡ ಸಿಗುತ್ತೆ ಅಂತ ಹೇಳಿ ಗೀತೆಯನ್ನ ಅಮೃತಕ್ಕೆ ಹೋಲಿಸಿದ್ದಾರೆ. ಗೀತಾಮೃತಂ ಅಂತ ಹೆಸರಿಡ್ಲಿಕ್ಕೆ ಕಾರಣನೇ ಈ ಒಂದು ವಾಕ್ಯ. ದುಗ್ಧಂ ಗೀತಾಮೃತಂ ಮಹತ್, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ, ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲಾ ಉಪನಿಷತ್ಗಳನ್ನ ಗೋವುಗಳನ್ನಾಗಿ ಮಾಡಿಕೊಂಡು, ಪಾರ್ಥನನ್ನ ಕರುವನ್ನಾಗಿ ಮಾಡಿಕೊಂಡು, ಆನಂತರ ಹಾಲನ್ನ ಕರೀತಿದ್ದಾನೆ. ಗೋಪಾಲನಂದನ ಶ್ರೀಕೃಷ್ಣ ಹಾಲನ್ನ ಕರೀತಾ ಇದ್ದಾನೆ. ಆ ಹಾಲನ್ನ ಸುಧೀರ್ ಭೋಕ್ತಾಹ, ಯಾರು ಈ ಗೀತೆ ಎಂಬ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಶುದ್ಧ ಮನಸ್ಸುಳ್ಳವರಿರ್ತಾರೋ ಅವರು ಈ ಗೀತೆ ಎಂಬ ಅಮೃತವನ್ನ ಅರ್ಜುನನ ಜೊತೆಗೆ ತಾವು ಕೂಡ ಪಾನವನ್ನ ಮಾಡ್ತಾರೆ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. 4 ಶ್ಲೋಕ ಆಗಿದೆ. ಈಗ ಎಲ್ಲ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. 4 ಶ್ಲೋಕ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಮೊದಲನೇದಾಗಿ ಬಂದು ಯಾರಿಗೆ ಹೇಳ್ತಿದ್ದಾರೆ, ಎಲ್ಲಿ ಇದು ಬರುತ್ತೆ, ಎಷ್ಟು ಅಧ್ಯಾಯಗಳಿದೆ, ರಚನೆ ಮಾಡಿದ್ಯಾರು, ಇದರಿಂದ ಏನು ಉಪಯೋಗ, ಭವಬಂಧನದಿಂದ ನಮ್ಮನ್ನ ನಾಶ ಮಾಡುತ್ತೆ ಅಂತ ಹೇಳಿ ಎಲ್ಲವನ್ನ ತಿಳ್ಕೊಂಡ್ವಿ. 2ನೇ ಶ್ಲೋಕದಲ್ಲಿ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ, ವಿಶಾಲ ಬುದ್ಧಿ ಉಳ್ಳಂತಹ ವ್ಯಾಸರಿಗೆ ಅಂದ್ರೆ ಈ ಗ್ರಂಥವನ್ನ ರಚನೆ ಮಾಡಿದಂತಹ ವೇದವ್ಯಾಸರಿಗೆ ನಾವು ಕೃತಜ್ಞತೆಗಳನ್ನ ಹೇಳಿದ್ವಿ. ಆನಂತರ ಪ್ರಪನ್ನ ಪಾರಿಜಾತಾಯ, ಜ್ಞಾನ ಮುದ್ರೆಯನ್ನ ಹಿಡಿದಂತಹ ಕೃಷ್ಣ ಅಂದ್ರೆ ಆ ಚಾಟಿಯನ್ನ ಹಿಡ್ಕೊಂಡು ನಮ್ಮ ಎಲ್ಲ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಲಿ ಅನ್ನೋ ಉದ್ದೇಶದಿಂದ ಆ ಚಾಟಿಯನ್ನ ಅವನ ಕೈಲಿ ಕೊಡಬೇಕು. ನಮ್ಮ ದೇಹದ ಸಾರಥ್ಯವನ್ನ, ಮನಸ್ಸೆಂಬಂತಹ ಆ ಕುದುರೆಯನ್ನ ಹಿಡಿಲಿಕ್ಕೆ ಆ ಒಂದು ಚಾಟಿಯನ್ನ, ಆ ಒಂದು ಹಗ್ಗವನ್ನ ನಾವು ಯಾರ ಕೈಲಿ ಕೊಡ್ಬೇಕಂದ್ರೆ ಕೃಷ್ಣನ ಕೈಯಲ್ಲಿ, ಭಗವಂತನ ಕೈಯಲ್ಲಿ ಕೊಟ್ಟಾಗ, ಅವನಿಗೆ ಪೂರ್ತಿಯಾಗಿ ಶರಣಾದಾಗ ನಮಗೆ ಈ ಒಂದು ಗೀತೆಯ ಅಮೃತ ನಮಗೆ ದೊರಕುತ್ತೆ, ಒಳ್ಳೆಯ ದಾರಿಯಲ್ಲಿ ನಮ್ಮನ್ನ ನಡೆಸ್ತಾನೆ ಅನ್ನೋದನ್ನ ನೋಡಿದ್ವಿ. ಇದಕ್ಕೆ ಮತ್ತೊಂದು ಒಂದು ಉದಾಹರಣೆ ಕೊಡೋದಂದ್ರೆ, ಈಗ ಏನು ಇದರಿಂದ ನಾವೀಗ ಏನೋ ಒಂದು ಪಾರಾಯಣ ಮಾಡ್ತೀವಿ, ಅಥವಾ ಒಂದು ಒಳ್ಳೆಯ ಸತ್ಸಂಗದಿಂದ ಮತ್ತೊಂದು ಏನನ್ನೋ ಕಲಿತೀವಿ, ಒಂದಷ್ಟು ಪ್ರವಚನವನ್ನ ಕೇಳ್ತೀವಿ. ಇದೆಲ್ಲದ್ರಿಂದ ಏನು ಉಪಯೋಗ ಅಂತಂದ್ರೆ, ಪ್ರವಚನ ಕೇಳೋದ್ರಿಂದ ಏನು ಉಪಯೋಗ ಅನ್ನೋದಕ್ಕೆ ಒಂದು ಸಣ್ಣ ಕತೆ ಇದೆ. ಆ ಕಥೆಯನ್ನ ಹೇಳಿ ಮುಗಿಸ್ತೀನಿ ಇವಾಗ. ಬಹುಶಃ ಕೇಳಿರ್ತೀರೇನೋ ನೀವು, ಆದ್ರೂ ಪರವಾಗಿಲ್ಲ, ಕೇಳದೆ ಇರೋರು ಕೇಳಿಸ್ಕೊಳ್ಳಿ, ಕೇಳಿರೋರು ಮತ್ತೆ ಮನನ ಮಾಡ್ಕೊಳ್ಳಿ. ಒಬ್ಬ ದೊಡ್ಡ ದರೋಡೆಕೋರ, ಕಳ್ಳರ ಗುಂಪಿರುತ್ತೆ. ಆ ಕಳ್ಳರ ಗುಂಪಲ್ಲಿ ಪ್ರತಿದಿನ ಕಳ್ತನ ಮಾಡೋದೇ ಅವ್ರ ಕೆಲಸ. ಪ್ರತಿದಿನ ಕಳ್ತನ ಮಾಡೋದು, ದಾರಿಲಿ ಹೋಗೋರ್ನೆಲ್ಲ ದರೋಡೆ ಮಾಡೋದು, ಇದೇ ಅವ್ರ ಕೆಲಸ. ಆ ಕಳ್ಳರ ಗುಂಪಿಗೆ ಒಬ್ಬ ನಾಯಕ ಇರ್ತಾನೆ. ಆ ನಾಯಕ ಅವ್ರಿಗೆ ಹೇಳಿರ್ತಾನೆ ಏನಂದ್ರೆ, ನೀವು ಎಲ್ಲಿ ಏನಾದ್ರೂ ಒಳ್ಳೆ ವಿಚಾರಗಳು ನಡೆಯುತ್ತಲ್ಲ, ಅವರೆಲ್ಲ ಅಲ್ಲಿ ಇಲ್ಲಿ ಕಾಡಲ್ಲೆಲ್ಲ ಸುತ್ತಾ ಇರೋ ಅಂಥವ್ರಲ್ವಾ, ಅದಕ್ಕೆ ಅವ್ನು ಹೇಳ್ಕೊಟ್ಟಿರ್ತಾನೆ, ಎಲ್ಲಿ ಒಳ್ಳೊಳ್ಳೆ ವಿಚಾರಗಳು ನಡೀತಾ ಇರುತ್ತೋ, ಎಲ್ಲಿ ಪ್ರವಚನಗಳು ನಡೀತಾ ಇರುತ್ತೋ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಅದನ್ನ ಕೇಳಿಸ್ಕೋಬಾರ್ದು. ಯಾರಾದ್ರೂ ಒಳ್ಳೆ ಮಾತು ಹೇಳ್ತಿದ್ದಾರೆ ಅಂದ್ರೆ ಅದನ್ನ ನೀವು ಕೇಳಿಸ್ಕೋಬಾರ್ದು ಅಂತ ಹೇಳ್ಕೊಟ್ಟಿರ್ತಾನೆ. ಸರಿ ಅಂದ್ಬಿಟ್ಟು ಇವರು ಹಾಗೆ ಆಯ್ತು ಅಂತ ಹೇಳಿರ್ತಾರೆ. ಹೀಗೆ ಒಂದ್ಸರಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೆಲ್ಲೋ ಆಶ್ರಮದಲ್ಲಿ ಗುರುಗಳು ಪ್ರವಚನ ಮಾಡ್ತಿರ್ತಾರೆ. ಅದನ್ನ ಕೇಳಿದ ತಕ್ಷಣ ಇವ್ರಿಗೆ ನೆನಪಾಗ್ಬಿಡುತ್ತೆ ನಾಯಕ ಹೇಳಿದ್ದು. ಅಲ್ಲಿ ಅದನ್ನ ಕೇಳಿಸ್ಕೋಬಾರ್ದು ನಾವು ಅಂತ ಎಲ್ಲರೂ ಕಿವಿಗಳನ್ನ ಮುಚ್ಕೊಂಡ್ ಬಿಡ್ತಾರೆ. ಆವಾಗ ಒಬ್ಬನ ಕಾಲ್ಗೆ ಮುಳ್ಚುಚ್ಕೊಂಡ್ಬಿಡುತ್ತೆ. ಅದನ್ನ ತೆಗಿಲಿಕ್ಕೆ ಅಂತ ಕೆಳಗಡೆ ಬಾಗ್ತಾನೆ. ಆವಾಗ ಒಂದ್ ಕಿವಿ ಓಪನ್ ಆಯ್ತಲ್ಲ, ಈಗ ಕೈ ಹಾಕೊಂಡಿದ್ದ, ಮುಚ್ಕೊಂಡಿದ್ದ, ಈಗ ತೆಗೆದ್ನಲ್ವಾ ಕೈನ, ಆ ತೆಗೆದಿದ ತಕ್ಷಣ ಅವನಿಗೆ ಒಂದೇ ಒಂದ್ ಲೈನ್ ಕೇಳಿಸ್ಬಿಡುತ್ತೆ. ಏನಂದ್ರೆ,
ದೇವತೆಗಳ ಕಾಲು ನೆಲಕ್ಕೆ ತಾಗೋದಿಲ್ಲ ಅಂತ ಒಂದು ಲೈನ್ ಕೇಳಿಸ್ಬಿಡ್ತು ಅವನಿಗೆ. ಸರಿ, ಅವನು ಅಯ್ಯೋ ಕೇಳಿಸ್ಬಿಡ್ತಲ್ಲ, ಏನು ಮಾಡೋದು, ಹೋಗ್ಲಿ ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಟ್ಟ. ಹೋದ ನಂತರ ಏನಾಯಿತು, ಅವತ್ತಿನ ದಿನ ಹೋಗಿ ಅರಮನೆಯಲ್ಲೇ ಕಳ್ತನ ಮಾಡಿಬಿಟ್ರು. ಅರಮನೆಯಲ್ಲೇ ದೊಡ್ಡ ಎಲ್ಲ ಕಳ್ಳರ ಗುಂಪು ಹೋಗಿ ಕಳ್ತನ ಮಾಡಿ ಇವನೇ ಕತ್ಕೊಂಬಂದ್ಬಿಟ್ಟ. ಇವನೇ ಮೇಯ್ನಲ್ಲಿ. ಇವನೋಗಿ ಸಿಕ್ಕಾಕೊಂಡ್ಬಿಟ್ಟ. ಆಯ್ತಾ, ಕಳ್ತನ ಮಾಡಿದ ನಂತರ ಕಳ್ಳರನ್ನ ಹುಡುಕಿದ್ರು ಯಾರು ಅಂತ ಹೇಳಿ ಇವನನ್ನ ಎಳ್ಕೊಂಡು ಬಂದು ಸೈನಿಕರು ತಂದು ಅವ್ರ ಮುಂದೆ ನಿಲ್ಸಿದ್ರು, ರಾಜನ ಮುಂದೆ. ಇವಾಗ ಇವನನ್ನ ಕೇಳ್ತಾರೆ, ನೀನೇನ ಕಳ್ತನ ಮಾಡಿದ್ದು, ಒಪ್ಕೋಬೇಕಲ್ಲ. ಈಗ ಸುಮ್ಮನೆ ಅವ್ರು ಹಿಡ್ಕೊಂಬಂದ್ರು ಅಂದಷ್ಟು ಮಾತ್ರಕ್ಕೆ ಮಾಡ್ಲಿಕ್ಕಾಗಲ್ಲ. ಪೊಲೀಸ್ನವ್ರು ಹಿಡ್ಕೊಂಬಂದಿದ್ದಾರೆ ಅಂದಷ್ಟು ಮಾತ್ರಕ್ಕೆ ಜಡ್ಜ್ ಬೇಗ ಅವರಿಗೆ ಶಿಕ್ಷೆ ಕೊಟ್ಬಿಡಲ್ಲ ಅಲ್ವಾ. ತನಿಖೆ ಮಾಡ್ತಾರೆ, ಏನಾಗಿದೆ, ಏನು, ಹೇಗಾಯ್ತು, ನೀನೇನ ಮಾಡಿದ್ದು ಅಂತ ಸಾಬೀತಾಗಬೇಕು. ಈಗ ಸಾಬೀತು ಮಾಡ್ಬೇಕೀಗ ಅವರು. ಇವನೇ ಕಳ್ತನ ಮಾಡಿದಂತ ಎಲ್ಲರೂ ಹೇಳ್ತಿರ್ತಾರೆ. ಆಗ ಅವನು ಮಾತ್ರ ಏನು ಹೇಳಿದ್ರು ಒಪ್ಕೊಳ್ಳಲ್ಲ. ಇಲ್ಲ, ನಾನು ಮಾಡಿಲ್ಲ ಅಂತ ಹೇಳ್ತಾನೆ. ಸರಿ, ಹಾಗಿದ್ರೆ ಇವನು ಎಷ್ಟು ಹೇಳಿದ್ರು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಯಾಕಂದರೆ ಪ್ರತ್ಯಕ್ಷ ಸಾಕ್ಷಿನೂ ಇಲ್ಲ. ಹಾಗಿದ್ರೆ ಇವನನ್ನು ಹೇಗೆ ಒಪ್ಸೋದು ಅಂತ ಅವರೆಲ್ಲ ಕರ್ಕೊಂಡು ಬಂದಿರೋರು ಈಗ ಲಾಯರ್ಗಳೆಲ್ಲ ಪ್ರಯತ್ನ ಮಾಡ್ತಾರಲ್ವ, ಆ ರೀತಿ ಅವರು ಪ್ರಯತ್ನ ಮಾಡ್ತಾರೆ ಇವನಿಗೆ ಹೇಗೆ ಒಪ್ಸೋದು ಅಂತ ಹೇಳಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇವನಿಗೆ ಸುರಪಾನ ಮಾಡಿಸ್ತಾರೆ. ಅದನ್ನ ಮಾಡಿದಾಗ ಅಟ್ಲೀಸ್ಟ್ ಆ ಅಮಲಿನಿಂದಾದರೂ ಕೂಡ ಅಮಲು ಬರೋ ಅಂಥ ಪಾನವನ್ನು ಮಾಡಿಸ್ತಾರೆ. ಅದರಿಂದಾಗ್ಲೂ ಇವನು ಸತ್ಯ ಹೇಳ್ಬೋದೇನೋ. ಇವಾಗೆಲ್ಲ ಲೌಕಿಕವಾಗಿ ಹೇಳ್ತೀವಲ್ವಾ, ಕುಡಿದಾಗ ಜನ ಸತ್ಯ ಹೇಳ್ತಾರೆ ಅಂತ. ಆ ಥರ ಅವನಿಗೆ ಅಮಲು ಬರೋ ರೀತಿ ಸುರಪಾನವನ್ನು ಮಾಡಿಸಿ ಎಲ್ಲೋ ಬೇರೆ ಸ್ವರ್ಗಕ್ಕೆ ಬಂದಿದ್ದೀನಿ ಅಂತ ಹೇಳಿ ಕರ್ಕೊಂಡು ಹೋಗೋ ಥರ ಅವನಿಗೆ ಎಲ್ಲ ಉಡುಪುಗಳನ್ನು ಹಾಕಿ ಅಲ್ಲಿ ಒಂದು ಸ್ವರ್ಗದಲ್ಲಿ ಇರೋ ರೀತಿ ದೇವೇಂದ್ರ, ಅಪ್ಸರೆಯರು, ರಂಬೆ, ಊರ್ವಶಿ, ಮೇನಕ್ಕೆ ಎಲ್ಲ ತಯಾರು ಮಾಡಿ ಇವನಿಗೆ ಹೇಗಾದರೂ ಮಾಡಿ ಒಪ್ಪಿಸ್ಬೇಕು ಅಂತ ಎಲ್ಲರೂ ರೆಡಿಯಾಗಿ ಕೂತಿರ್ತಾರೆ. ಇವಾಗ ಅವನಿಗೆ ಹೇಳ್ತಾರೆ ಸೈನಿಕರು, ನೀನು ಇವಾಗ ಸ್ವರ್ಗಕ್ಕೆ ಬಂದಿದ್ಯಾ, ಇಲ್ಲಿ ನೀನು ಏನು ಮಾಡಿದ್ಯಾ ಅಂತ ಹೇಳಿ ನಿನ್ನ ತಪ್ಪುಗಳನ್ನೆಲ್ಲ ಒಪ್ಕೊಂಡ್ಬಿಡ್ಬೇಕು. ಇವಾಗ ಹೇಳು, ನೀನು ಇಲ್ಲಿ ಸ್ವರ್ಗದಲ್ಲಿ ಇಂದ್ರನ ಮುಂದೆ ಸುಳ್ಳು ಹೇಳೋ ಹಾಗೆ ಇಲ್ಲ, ನೀನು ನಿಜನೇ ಹೇಳಬೇಕು. ಹಾಗಾಗಿ ನೀನೇ ತಾನೇ ಕಳ್ತನ ಮಾಡಿದ್ದು ಅಂತ ಕೇಳ್ತಾರೆ. ಅವನು ಇನ್ನೇನು ಹೇಳಬೇಕು ಅಷ್ಟರಲ್ಲಿ ರಂಬೆ, ಊರ್ವಶಿ, ಮೇನಕ್ಕೆ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಎಲ್ಲರೂ ಅಲ್ಲಿ ಸಭೆನೆಲ್ಲ ಕೂತಿರ್ತಾರಲ್ವ ಎಲ್ರೂ. ಅವಾಗ ಅವ್ನು ನೋಡ್ಬಿಡ್ತಾನೆ. ಆಗ ತಕ್ಷಣ ಫ್ಲ್ಯಾಶ್ ಆಗುತ್ತೆ ಅವನಿಗೆ, ದೇವತೆಗಳ ಕಾಲು ನೆಲಕ್ಕೆ ತಾಗಲ್ಲ ಅಂತ ಗುರುಗಳು ಹೇಳಿದ್ರಲ್ವಾ, ಅವರೆಲ್ಲರೂ ಕಾಲನ್ನು ನೋಡ್ತಾನೆ, ಎಲ್ಲ ಕಾಲುಗಳು ಕೂಡ ಭೂಮಿ ಮೇಲೆ ಇದೆ. ಅವಾಗ ಅವನಿಗೆ ತಕ್ಷಣ ಫ್ಲ್ಯಾಶ್ ಆಗುತ್ತೆ, ಅಯ್ಯೋ ಹಾಗಿದ್ರೆ ಇವರೆಲ್ಲ ದೇವತೆಗಳಲ್ಲ, ಇವ್ರು ಮನುಷ್ಯರೇನೆ. ಯಾಕಂದರೆ ಅಲ್ಲಿ ಗುರುಗಳು ಹೇಳಿದರು ಪ್ರವಚನದಲ್ಲಿ, ದೇವತೆಗಳ ಕಾಲು ಭೂಮಿಗೆ ತಾಕೋದಿಲ್ಲ ಅಂತ. ಇವ್ರ ಕಾಲುಗಳೆಲ್ಲ ಭೂಮಿ ಮೇಲೆ ಇದೆ ಅಂದರೆ ಇವ್ರು ದೇವತೆಗಳಲ್ಲ ಅಂತ ಹೇಳಿ ಅವನಿಗೆ ಎಚ್ಚರ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅವನು ಅವಾಗ ಹೇಳ್ತಾನೆ, ಇಲ್ಲ, ನಾನು ಕಳ್ತನ ಮಾಡಿಲ್ಲ ಅಂತ. ಇವಾಗ ಅವ್ರು ಎಲ್ಲ ಪ್ರಯತ್ನ ಮಾಡಾಗಿತ್ತು, ಕೊನೆಯದು ಇದೊಂದೇ ಉಳ್ಕೊಂಡಿದ್ದು, ಈಗಾದರೂ ನಿಜ ಹೇಳ್ತಾನೇನೋ ಅಂತ ಹೇಳಿ. ಇವಾಗ ಅವರಿಗೂ ಪಕ್ಕ ಆಗ್ಬಿಡುತ್ತೆ. ಯಾಕಂದರೆ ಇವನು ಅಲ್ಲಿ ಕೇಳಿರೋದಾಗ್ಲಿ ಇವನ ಮನಸ್ಸಲ್ಲಿ ಇದು ಓಡ್ತಿರೋದಾಗ್ಲಿ ಗೊತ್ತಿರಲ್ಲ. ಓ, ಈ ಸಂದರ್ಭದಲ್ಲೂ ಈ ಸ್ಥಿತಿನಲ್ಲೂ ಇವನು ಇದನ್ನೇ ಹೇಳ್ತಿದ್ದಾನೆ ಅಂದರೆ ಹಾಗಿದ್ರೆ ಇವನು ಕಳ್ತನ ಮಾಡಿಲ್ಲ ಅಂತ ಅವನನ್ನು ಬಿಡುಗಡೆ ಮಾಡಿ ಕಳಿಸ್ಬಿಡ್ತಾರೆ. ಆಗ ಅವನಿಗೆ ಅನಿಸುತ್ತೆ, ಗುರುಗಳ ಕೈಯಲ್ಲಿ, ಗುರುಗಳ ಬಾಯಿಂದ ಕೇಳಿದಂತಹ ಅದು ಒಂದೇ ಒಂದು ಲೈನು ನನ್ನನ್ನು ಇವತ್ತು ಮರಣದಂಡನೆನೋ ಗಲ್ಲು ಶಿಕ್ಷೆನೋ ಆಗ್ತಿತ್ತು. ಈ ಒಂದು ಕಷ್ಟದಿಂದ ನನ್ನನ್ನು ಕಾಪಾಡಿದೆ ಅಂದರೆ ಆ ಒಂದು ಲೈನು ಪೂರ್ತಿಯಾಗಿ ಎಲ್ಲ ಪ್ರವಚನವನ್ನು ಕೇಳಿಸ್ಕೊಂಡ್ರೆ ನಾನು ಇನ್ನೂ ಹೇಗಿರ್ತಾ ಇದ್ದೆ ಅಲ್ವಾ ಅಂತ ಹೇಳಿ ಅವಾಗ ಅವನಿಗೆ ಮನವರಿಕೆ ಆಗತ್ತೆ. ಈ ಒಂದು ಕಳ್ಳತನದ ಹಾದಿಯನ್ನು ಬಿಟ್ಟು ಅವನು ಆ ಒಂದು ಸರಿದಾರಿನಲ್ಲಿ ನಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇದು ಸತ್ಸಂಗಕ್ಕೆ, ಒಳ್ಳೆಯ ಸದ್ವಿಚಾರಗಳನ್ನು ಕೇಳೋದಕ್ಕೆ, ಸತ್ಸಂಗದಲ್ಲಿ ಪಾಲ್ಗೊಳ್ಳೋದಕ್ಕೆ ಏನು ಒಳ್ಳೆ ವಿಚಾರಗಳನ್ನು ನಾವು ಕೇಳ್ತಿದ್ರೆ ಅದರ ಉಪಯೋಗ ಏನು ಅನ್ನೋದು ಈ ಒಂದು ಕಥೆಯಲ್ಲಿ, ಇದರ ಸಾರಾಂಶದಲ್ಲಿ ನಮಗೆ ತಿಳಿಯುತ್ತೆ. ಓಕೆ, ಏನಾದರೂ ಪ್ರಶ್ನೆಗಳಿದೆಯಾ ಯಾರಿಗಾದರೂ? ಗ್ರೂಪಲ್ಲಿ ಹಾಕ್ಬಿಡಿ, ಏನಾದರೂ ಪ್ರಶ್ನೆ ಇದ್ದರೆ ಗ್ರೂಪ್ ಲಿಂಕ್ ಓಪನ್ ಮಾಡ್ತೀನಿ. ಓಕೆ, ಒಂದ್ಸರಿ ಇದ್ರ ಶ್ಲೋಕಗಳು ಕೂಡ ಶೇರ್ ಮಾಡ್ತೀನಿ ನಾನು. ಏನಾದರೂ ಇದ್ದರೆ ಒಂದಿಬ್ಬರು ಕೇಳ್ಬೋದು. ಅದು ಹಾ, ಹರಿ ಓಂ ಭಗಿನಿ. ಸರ್ವೋಪನಿಷತ್ತು ಅಂದ್ರೆ ಯಾವ್ದಕ್ಕೆ ಹೋಲಿಸಿದ್ದು ನೀವು? ಸರ್ವ ಉಪನಿಷತ್ಗಳು ಅಂತ ಎಲ್ಲಾ ಉಪನಿಷತ್ಗಳನ್ನ ಗೋವುಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಗೀತೆ ಅನ್ನೋದು ಗೋವುಗಳಿಂದ, ಅಂದ್ರೆ ಎಲ್ಲಾ ಉಪನಿಷತ್ಗಳ ಸಾರ ಅಂತ ಹೇಳಿದ್ವಿ ಅಲ್ವಾ ನಾವು. ಹಾಗಾಗಿ ಆ ಎಲ್ಲಾ ಉಪನಿಷತ್ಗಳು ಹಸುಗಳು ಅಂತ ಕಂಪೇರ್ ಮಾಡ್ತಿದ್ದಾರೆ, ಅದಕ್ಕೆ ಹೋಲಿಕೆಯನ್ನ ಮಾಡ್ತಿದ್ದಾರೆ. ಸರಿ ಸರಿ, ಈಗ